ಹಿರಿಯ ಲೇಖಕರು ವಿದ್ವಾಂಸರು ಆದಂಥ ರಂಶಾ ಅವರ ಪಾದಾರವಿಂದಗಳಿಗೆ ವಂದಿಸಿ ಇಲ್ಲಿ ಸೇರಿರುವ ಅತ್ಯಂತ ಹಿರಿಯರಾದಂಥ ತಲ್ಲೂರು ಸರ್ ಹಾಗೂ ಇಂದಿನ ಮುಖ್ಯ ರಂಶಾ ಅವರ ನಾಟಕಗಳ ಕುರಿತು ಮಾತನಾಡುವಂಥ ಪ್ರಕಾಶ್ ಗರುಡವರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ನನ್ನ ಹಿರಿಯರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜಿ ವಿ ಜೋಶಿ ಮೆಮೋರಿಯಲ್ ಟ್ರಸ್ಟ್ ಹಾಗೂ ಮನೋಹರ ಗ್ರಂಥಮಾಲೆಯ ಪರವಾಗಿ. ನಾನು ಮನೆಯಿಂದ ಹೊರಡುವಾಗ ಕನ್ನಡ ಜ್ಞಾನೇಶ್ವರಿ ರಂಶಾ ಅವರು ಅನುವಾದ ಮಾಡಿದಂಥ ಗ್ರಂಥವನ್ನು ತಗೊಂಡು ಹೊರಟೆ ಮನೆಯಿಂದ. 20/4/2003 ಕನ್ನಡ ವಿದ್ಯಾವರ್ಧಕ ಸಂಘ, ಆರ್ ಎಸ್ ದೇಶಪಾಂಡೆ ಸಭಾಭವನ, ಕನ್ನಡ ವಿದ್ವತ್ ಲೋಕದ 3 ಹುಚ್ಚರು ವೇದಿಕೆಯಲ್ಲಿದ್ದರು. ಹುಚ್ಚರು ಅಂತ ಕರಿತಾ ಇದ್ದೀನಿ, ಅತ್ಯಂತ ಅಧಿಕೃತವಾಗಿ ಕರಿತಾ ಇದ್ದೀನಿ. ಡಾಕ್ಟರ್ ಗುರುಲಿಂಗ್ ಕಾಪ್ಸೆ ಅವರು, ಹಿರಿಯ ಮಾನ್ಯರಾದಂಥ ನನ್ನ ಗುರುಗಳಾದಂಥ ಕೀರ್ತನಾಥ್ ಕುರ್ತಕೋಟಿಯವರು, ಹಾಗೂ ಈ ಗ್ರಂಥದ ಅನುವಾದಕರು ಆದಂಥ ರಂಶಾ ಅವರು. ಇಲ್ಲಿ ಯಾಕೆ ನಾನು ಹುಚ್ಚರು ಅಂತ ಕರೆದೆ ಅಂದರೆ, ಆ 3 ವೇದಿಕೆಯನ್ನು ಏರುವಾಗಲೇ ಸಂಪೂರ್ಣ ಜ್ಞಾನೇಶ್ವರಿಯನ್ನು ಅವಗತ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ತಮ್ಮೊಳಗೆ ತಾವಾಗಿ ವೇದಿಕೆಯನ್ನು ಏರಿದರು. ರಂಶಾ ಅಂತೂ ಆಯುಷ್ಯದುದ್ದಕ್ಕೂ ಜ್ಞಾನೇಶ್ವರಿಯನ್ನೇ ಪಠಣ ಮಾಡ್ಕೋತ ಅದರ ಸಹಾಯದಿಂದ ಅದರ ಆಧಾರದ ಮೇಲೆ ಸಂಶೋಧನೆ, ಕನ್ನಡ ಮತ್ತು ಮರಾಠಿ ವಾಂಗ್ಮಯಗಳ ಕೊಡುವಿಕೆ, ಅದಲ್ಲದೆ ಹಿಂದಿ, ಇಂಗ್ಲೀಷ್, ಸಂಸ್ಕೃತ ಭಾಷೆಯಲ್ಲಿ ಕೂಡ ಎಲ್ಲೆಲ್ಲಿ ನಮ್ಮ ಸಂಸ್ಕೃತಿಯನ್ನು ಜ್ಞಾನೇಶ್ವರಿಯ ಮೂಲಕ ಅರಿಯಬಹುದು ಅನ್ನೋದನ್ನು ಕೂಡ ಸಂಶೋಧನಾತ್ಮಕವಾಗಿ ಕಂಡುಕೊಂಡಂಥ ರಂಶಾ ಅವರಲ್ಲಿದ್ದರು. ಪ್ರತಿ ರವಿವಾರ ಈ ಗ್ರಂಥ ರಚನೆಯ ಮೊದಲು ಪ್ರತಿ ರವಿವಾರ ಬೆಳಗಿನ 9 ಗಂಟೆಗೆ ಯೂನಿವರ್ಸಿಟಿಯ ಹತ್ತಿರವಿರುವ ಶ್ರೀನಗರ್ ಸರ್ಕಲ್ದ ಕುರ್ತಕೋಟಿಯವ್ರ ಮನೆಯಲ್ಲಿ, ಕುರ್ತಕೋಟಿಯವರು ಗೇಟ್ನಿಂದ ಒಳಗಿನಿಂದ ಗೇಟಿಗೆ ಅಡ್ಡಾಡ್ತಿದ್ರು. ಒಬ್ಬ ವ್ಯಕ್ತಿಗಾಗಿ ಕಾಯ್ತಾಯಿದ್ರು, ಅದೇ ರಂಶಾ. ಬೆಳಗಾವಿಯಿಂದ ಬರ್ತಿದ್ದರು. ಅವರಿಬ್ಬರ ನಡುವೆ ಚರ್ಚೆ ನಡೀತಿತ್ತು, ವಿದ್ವತ್ ಮಟ್ಟದ ಚರ್ಚೆ. ಅದೆಲ್ಲವೂ ದಾಖಲೆಗೊಳ್ತಿತ್ತು. ತಮಗೆ ತಿಳಿದದ್ದನ್ನು ತಾವು ಕಂಡುಕೊಂಡದ್ದನ್ನು ತಾವು ಅಧ್ಯಯನ ಮಾಡಿದ್ದನ್ನು ತಾವು ಪರಸ್ಪರ ಮಾತನಾಡ್ತಿದ್ರು. ಅವುಗಳ ಎಲ್ಲದರ ಫಲವಾಗಿ 20/3/2003 ಈ ಗ್ರಂಥದ ಲೋಕಾರ್ಪಣೆ ಆಯಿತು. ಒಬ್ಬೊಬ್ಬರು ಮಾತನಾಡಿದರು. ಇವತ್ತಿನ ದಿವಸ ನೆನಪಿಸ್ಕೊಳ್ಬೇಕು ನಾನು ಕೂಡ. ಆವಾಗ ನನಗೆ 53 ವರ್ಷ. ಸತ್ಯವಾಗಿ ಹೇಳ್ತೇನೆ, ಜ್ಞಾನೇಶ್ವರಿ ಕೈಯಲ್ಲಿದೆ, ಸುಳ್ಳು ಹೇಳಬಾರ್ದು. ಜ್ಞಾನೇಶ್ವರಿಯ ಲವಲೇಶ ಕೂಡ ನನಗೆ ಗೊತ್ತಿರಲಿಲ್ಲ. ಅಂದರೆ ಜ್ಞಾನೇಶ್ವರಿಯನ್ನು ಓದಿದ್ದೇವೆ, ಅದು ಓದೋದು ಅಂಥೇಳಿ ನಾವು ಅಷ್ಟೇ ತಿಳ್ಕೊಂಡು ಓದ್ತಾ ಇದ್ವಿ, ಬಿಟ್ಟರೆ ಮತ್ತೇನೂ ಅಲ್ಲ. 3 ವಿದ್ವತ್ ಲೋಕದ ಗಣ್ಯರು ಮಾತನಾಡಿದ ರೀತಿ ನೋಡಿದ ಮೇಲೆ ಹಬ್ಬ ಅನ್ನಿಸ್ತು. ಅದು ಲೋಕಾರ್ಪಣೆ ಆಯಿತು. ಆದ ತಕ್ಷಣ ನಾನು, ನನ್ನ ಪಕ್ಕದಲ್ಲಿ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಕೂತಿದ್ರು. ನಾನು ಅಂದೆ, ಸಂಜೀವ, ಇದು ನಾವು ಇವತ್ತು ಇಲ್ಲಿ ಇದ್ದೀವಿ ಅಂತ ಒಂದು ದಾಖಲೆ ಆಗ್ಬೇಕಲ್ಲ, ಅದಕ್ಕೆ ಸಹಿ ತೊಗೊಂಬರ್ಲಿಕ್ಕೆ ಹೊಟ್ಟಿನ ತಡಿ ಅಂತಂದೆ. ಯಾಕಂದರೆ ಏಕವಚನದಿಂದ ನಾವು ಮಾತನಾಡುವಂಥ ಸ್ನೇಹಿತರಿದ್ವಿ. ನಾನು ತೊಗೋತೀನಿ ತಡ್ರಿ ಅಂದು. ಅದಕ್ಕೆ ಅವ್ರು 3 ಮಂದಿ ಸಹಿ ತೊಗೊಂಡು ಬಂದ ಮೇಲೆ ಮನೆಯಲ್ಲಿ ಮತ್ತೆ ನಾನು ನಮ್ಮ ಮನೆಯವರು ಅನೇಕ ಬಾರಿ ಓದ್ವಿ. ಇದಕ್ಕೆ ಕುರ್ತಕೋಟಿಯವರು ಮುನ್ನಡಿ ಬರೆದಿಲ್ಲ. ಮುನ್ನಡಿ ಅನ್ನೋವಂಥದ್ದು ನಾನು ಎಷ್ಟೋ ದಿವಸ ಮುನ್ನಡಿ ಅಂತ ಹೇಳ್ತಾ ಇದ್ದೆ. ಭೂಮಿಕೆ, ಈ ಜ್ಞಾನೇಶ್ವರಿಯ ಹಿಂದಿರುವಂಥ ಒಂದು ಸತ್ವ ಏನಿದೆ ಅದನ್ನು ಯಾವ ರೀತಿ ಕನ್ನಡೀಕರಿಸಿದ್ದಾರೆ ರಂಶಾ ಅನ್ನುವಂಥ ಒಂದು ಸತ್ವವನ್ನು ತೆರೆದಿಟ್ಟರು. ಇದರ ಪ್ರತಿಫಲನೇ 1 ತಿಂಗಳಲ್ಲಿ ಮತ್ತೊಂದು ರೀತಿಯಲ್ಲಿ ನಮಗೆ ಕಂಡು ಬಂತು. ಆವಾಗ ವಿಜಯ ಕರ್ನಾಟಕಕ್ಕೆ ಕುರ್ತಕೋಟಿಯವರು ಅಂಕಣ ಬರೀತಿದ್ರು. ಅದಕ್ಕಿಂತ ಕೆಲವು ದಿವಸ ಮೊದಲೇ ಆನಂದ್ ಜುಂಜುರವಾಡ್ರಾಗ ಮುಧೋಳದಲ್ಲಿದ್ದರು. ಮುಧೋಳ ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಾಯಿದ್ರು.
ಆನಂದುಂದರು ಅಡ್ರು ಒಂದು ಪತ್ರ ಬರೆದ್ರು. ಈ ಗ್ರಂಥದ ಲೋಕಾರ್ಪಣೆ ಆಯ್ತು ಅಂತ ಗೊತ್ತಾಯ್ತು, ಪ್ರತಿನೂ ನನ್ನ ಕಡೆ ಬಂದದ ಸಿಕ್ಕದ. ಗೌಡ್ರೆ, ಇದು ಗ್ರಂಥ ಅಧ್ಯಯನವೋ ಪಾರಾಯಣವೋ ಅಂತ ಒಂದು ಶಬ್ದ ಹಾಕಿದ್ರು ಅವರು. ಅಧ್ಯಯನ ಮಾಡಬೇಕು, ಪಾರಾಯಣ ಮಾಡಬೇಕು ಅಂತ. ಆಗ ಅಂಕಣ ಬರೆಯೋದನ್ನು ಇದೇ ಸಬ್ಜೆಕ್ಟ್ ತೊಗೊಂಡು ಗೌಡರು 3 ಲೇಖನಗಳನ್ನ ಬರೆದರು, ಅಧ್ಯಯನ ಮತ್ತು ಪಾರಾಯಣ. ಅದು ನಂತರ ನಮ್ಮ ಮನೋಹರ ಗ್ರಂಥಮಾಲೆಯಿಂದ ಪ್ರಕಟ ಕೂಡ ಆಗಿದೆ. ಆ 3 ಲೇಖನಗಳನ್ನು ನೋಡ್ಬೋದು. ಒಂದು ವಿದ್ವತ್ ಗ್ರಂಥ ಅದೊಂದು. ನಂತರದ ದಿನಗಳಲ್ಲಿ ನಾನು ಇದು ಓದ್ತಾ ಹೋದಾಗ ಆ ಮನುಷ್ಯ ಮಾಡಿದ ಸಾಧನೆ ಎಂಥದ್ದು ಇದು ಅನ್ನೋಂಥ ಅಗಾಧ ಕಲ್ಪನೆ ಬಂತು. 1932 ಜುಲೈ 13ರಂದು ಹುಟ್ಟಿದಂತಹ ರಂಶಾ ಅವರು ಜಮಖಂಡಿ ಹತ್ತಿರದ ಹುನ್ನೂರು ಅನ್ನೋಂಥ ಒಂದು ಗ್ರಾಮ, ಅಲ್ಲಿ ಹುಟ್ಟಿದ್ದಾರೆ. ಅಲ್ಲಿಂದ ಬೆಳಗಾವಿಯಲ್ಲಿ ಬಂದರು. ತಂದೆ ಹಳಗನ್ನಡದಲ್ಲಿ ವಿಶೇಷವಾಗಿ ಛಂದಶಾಸ್ತ್ರದಲ್ಲಿ ಎತ್ತಿದ ಕೈ. ಅವರ ಮತ್ತೊಬ್ಬ ಗುರುಗಳು ಅಂದರೆ ಪ್ರಗೋ ಕುಲಕರ್ಣಿಯವರು, ಅಂದರೆ ನಾವು ಪ್ರೊಫೆಸರ್ PK ಬಾಗೋಜಿ ಅಂತ ಏನು ಹೇಳ್ತೀವಿ, ಅವ್ರ ತಂದೆ. ಅವ್ರ ಕೈಯಲ್ಲಿ ಹಳಗನ್ನಡ ಅಭ್ಯಾಸ. ಅಲ್ಲಿ ಇಂಟರ್ಮೀಡಿಯೇಟ್ ತನಕ ಓದಿ ಕೊಲ್ಲಾಪುರ ರಾಜಾರಾಮ್ ಕಾಲೇಜಿನಲ್ಲಿ BSc ಮುಗಿಸಿ ಅವರು ಆರಿಸಿಕೊಂಡದ್ದು ಅಕೌಂಟ್ಸ್ ಜನರಲ್ ಆಫೀಸ್ನಲ್ಲಿ ಕೆಲಸ ಮುಂಬೈಯಲ್ಲಿ. ಆ ವೇಳೆಯಲ್ಲಿ ಆಗಲೇ ಅವರು ಗೋಕಾಕರ ಅತಿ ಹತ್ತಿರದ ಸಂಪರ್ಕಕ್ಕೆ ಬಂದಿದ್ದರು, ಆ ಕಾಲೇಜಿನ ಪ್ರಾಂಶುಪಾಲರಾಗಿದ್ದಂಥ. ಹೀಗಾಗಿ ಮುಂಬೈಯಲ್ಲಿ ಹೋಗಿ ಅವರು ತಮ್ಮ ಅಧ್ಯಯನವನ್ನು ಮುಂದುವರಿಸಿದರು. ಹಿಂದಿಯಲ್ಲಿ ಕೂಡ ಸಾಕಷ್ಟು ದುಡಿದಿದ್ದರು. ಪ್ರೇಮಚಂದ್ರ 8 ಕಥೆಗಳನ್ನು ಕೂಡ ಅನುವಾದ ಮಾಡಿದರು. ವಿಶೇಷವಾಗಿ ಮುಂಬೈಗೆ ಹೋದ ತಕ್ಷಣ ಅಲ್ಲಿಯ ಒಂದು ರಶ್ ವರ್ಸು ಅಥವಾ ಆ ಜನಸಂದಣಿಯಲ್ಲಿ ಅವರು ಓದಲಿಕ್ಕೆ ಹೆಚ್ಚು ಆರಿಸಿಕೊಂಡದ್ದು PG ವುಡ್ಹೌಸನ್ನು. PG ವುಡ್ಹೌಸ್ನಿಂದ ಪ್ರಭಾವಿತರಾಗಿ ಕೆಲವು ಹಾಸ್ಯ ಲೇಖನಗಳನ್ನ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಅವು ನಮ್ಮ ಮಯೂರ, ಸುಧಾ ಇಂಥ ಪತ್ರಿಕೆಗಳಲ್ಲಿ ಬರ್ತಿದ್ವು. ನಂತರದ ದಿನಗಳಲ್ಲಿ ಒಂದು ದಿವಸ ಪಕ್ಕಂತ ಮೇಲೆ ಬಂದದ್ದು ಯುಗಾದಿಯ ಸುಧಾ ವಾರಪತ್ರಿಕೆ ಯುಗಾದಿಯ ಕಾದಂಬರಿ ಸ್ಪರ್ಧೆ ಸಾವಿತ್ರಿ ಅನ್ನುವಂಥ ಒಂದು ಕಾದಂಬರಿ. ಅದಕ್ಕೆ ಅವರು ಮೊದಲ ಬಹುಮಾನ ಕೂಡ ಬಂತು. ಮುಂದಿನ ದಿನಗಳಲ್ಲಿ TS ರಂಗ ಅವರು ಒಂದು ಶ್ರೇಷ್ಠ ಚಲನಚಿತ್ರವಾಗಿ ನಿರ್ಮಾಣ ಮಾಡಿದರು. ನಂತರದ ದಿನಗಳಲ್ಲಿ ತಾಯಿ ಸಾಹೇಬ್ ಬಂತು, ಅದು ಕೂಡ ಇಲ್ಲಿಂದನೇ ಪ್ರಕಟ ಆದದ್ದು. ಅದನ್ನು ಗಿರೀಶ್ ಕಾಸರವಳ್ಳಿಯವರು ಚಲನಚಿತ್ರವಾಗಿ ಮಾಡಿದರು. ಈ ಎಲ್ಲದರ ಮಧ್ಯೆ ನಾಟಕವನ್ನು ಸಂಕಾನಟ್ಟಿಯ ಚಂದ್ರಿ, ನೆಳಲಿಯ ಪ್ರಸಂಗ, ಸರ್ಕಾರ, ಇದಲ್ಲದೆ ಅನೇಕ ಕಥೆಗಳನ್ನು ಬರೆದರು. ಮರಾಠಿ ಮತ್ತು ಕನ್ನಡ ವಾಂಗ್ಮಯ ಪ್ರಪಂಚದ ಕೊಡುಕೊಳ್ಳುವಿಕೆ ಭಾಷಾಶಾಸ್ತ್ರದಲ್ಲಿ ಏನೇನಿದೆ ಅನ್ನೋದನ್ನು ಹುಡುಕಿ ತೆಗೆದರು. ಈ ಕೆಲಸ ಮಾಡ್ತಿರುವಾಗಲೇ ಅವರಿಗೆ ಕಂಡು ಬಂದದ್ದು ಜ್ಞಾನೇಶ್ವರಿಯಲ್ಲಿ ಅಸಂಖ್ಯಾತ ಕನ್ನಡ ಶಬ್ದಗಳನ್ನು ಅವರು ಕಂಡುಕೊಂಡಾಗ, ಜ್ಞಾನೇಶ್ವರಿಯಲ್ಲಿ ಕನ್ನಡದ ಶಬ್ದಗಳು ಎಷ್ಟಿವೆ, ಕನ್ನಡ ಪ್ರಭಾವ ಏನೇನಿದೆ ಅನ್ನೋದನ್ನು ಹುಡುಕ್ತಾ ಇದನ್ನು ಕನ್ನಡ ಜ್ಞಾನೇಶ್ವರಿಯಾಗಿ ಮಾಡಿದರು. ಮುಂದೆ ಒಂದು 2 ತಿಂಗಳು 3 ತಿಂಗಳು ನಾನು ಇದನ್ನು ಮುಟ್ಟಿದ್ದಿಲ್ಲ. ಆಗಲೇ ಕುರ್ತಕೋಟಿಯವ್ರದ ಲೇಖನ ಅಂಕಣ ಪ್ರಕಟ ಆಗಿತ್ತು. ಹಾಗಾದ್ರೆ ಇದನ್ನು ಅಧ್ಯಯನ ಮಾಡಬೇಕೋ ಪಾರಾಯಣ ಮಾಡಬೇಕು, ಇದೊಂದು ದೊಡ್ಡ ಸಮಸ್ಯೆ ಈ ಆಸ್ತಿಕ ವರ್ಗಕ್ಕೆ ಒಂದು ಹುಟ್ಟಾಗ್ತು. ಆಗ ನಾನು ಆಯ್ದುಕೊಂಡದ್ದು ಜ್ಞಾನೇಶ್ವರಿಯನ್ನು ಮೂಲದಲ್ಲಿ ಪಾರಾಯಣ ಮಾಡಬೇಕು, ರಂಶಾ ಅವರ ಕನ್ನಡದಲ್ಲಿ ಜ್ಞಾನೇಶ್ವರಿಯನ್ನು ಅಧ್ಯಯನ ಮಾಡಬೇಕು. ಅಂಥ ಆಳವಾದಂಥ ತಿಳುವಳಿಕೆಯ ಒಂದು ಗ್ರಂಥ ಇದು. ನನಗೆ ಪುನಃ ಒಂದು ಮಾತು ನೆನಪು ಮಾಡ್ಕೋತೇನೆ. ಈ ಬಹುಶಃ ಇದು ಇವತ್ತು ಅವೈಲೇಬಲ್ ಇಲ್ಲ ಕಾಣಿಸ್ತಾ. ಈ ಗ್ರಂಥ ಪ್ರಕಟ ಆಗಬೇಕು. ಇಲ್ಲಿ ನರೇಂದ್ರನ ಮಾತು ನನಗೆ ಬರ್ತಾರೆ, ಶಶಿಧರ್ ನರೇಂದ್ರ ಮಿತ್ರಂದು. ನಮ್ಮ ಇವತ್ತಿನ ದಿವಸ ಲೇಖಕರ ಮಕ್ಕಳು ಮೊಮ್ಮಕ್ಕಳು ಬಹಳ ದೊಡ್ಡ ಶ್ರೀಮಂತರು ಆಗಿದ್ದಾರೆ. ಶ್ರೀಮಂತರಂದರೆ ಸಾಕಷ್ಟು ಗಳಿಸುವಂಥ ಒಂದು ವೃತ್ತಿಯಲ್ಲಿದ್ದಾರೆ. ತಮ್ಮ ತಂದೆ ಅಜ್ಜನ ಪೂರ್ಣ ಕೃತಿಗಳನ್ನು ಹೊರಗೆ ತರಬೇಕು ಅನ್ನೋಂಥ ಮನಸ್ಸನ್ನು ಆ ಕುಟುಂಬಗಳು ಮಾಡಬೇಕು, ಜೋಡಿಸ್ಬೇಕು. ಬರೀ ಸರ್ಕಾರ ಅಥವಾ ಯಾವುದೋ ಸಂಸ್ಥೆಯಿಂದ ಆಗೋದಿಲ್ಲ, ಅಥವಾ ಪ್ರಕಾಶಕರು ಅಥವಾ ಮಾರಾಟಗಾರರಿಂದ ಇವತ್ತಿನ ದಿವಸ ಕನ್ನಡದ ಇಷ್ಟು ದೊಡ್ಡ ಗ್ರಂಥಗಳನ್ನು ಮಾರಿ ಆತ ಮಾಡ್ಕೊಂಡೇನು ಲಾಭ ಅಥವಾ ಗಳಿಸೇನು ಹಣ ಅಂತ ಹೇಳಿ ಅದು ಕೂಡ ಸಾಧ್ಯ ಇಲ್ಲ. ಅಂಥ ಹೊತ್ತಿನಲ್ಲಿ ಆ ಕುಟುಂಬದವರು ಸ್ವಲ್ಪ ಮುಂದೆ ಬಂದು ಅವನ್ನೆಲ್ಲ ಜೋಡಿಸಿಕೊಟ್ಟು ಕೈ ಹಚ್ಚಿದರೆ ನನಗನ್ನಿಸ್ತದೆ ಸಮಗ್ರ ಸಾಹಿತ್ಯವನ್ನು ಹೊರಗೆ ತರ್ಬೋದು
ಅಂಥ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಅತ್ಯಂತ ಪ್ರಿಯರಾದಂಥ ರಂಶಾ ಅವರನ್ನು ನಾವು ನೆನಪಿಸಿಕೊಳ್ಳುವಂಥ ದಿನ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಗರುಡವರಿಗೆ ನಾನು ಬಿಟ್ಟು ಕೊಡೋಕ್ಕಿಂತ ಮೊದಲ ಈ ಗ್ರಂಥದ ಭೂಮಿಕೆಯ ಕೊನೆಯ ಪ್ಯಾರ ಒಂದು ಮಾತ್ರ ಗೌಡರು ಬರೆದದ್ದನ್ನು ಸುಮಾರು ಓದಿ ನನ್ನ ಮಾತು ಮುಗಿಸ್ತೇನೆ. ಇಪ್ಪತ್ತೆಂಟು ಪುಟಗಳ ಒಂದು ಭೂಮಿಕೆ ಇದು, ಓದಬೇಕು. ಅದೇ ಒಂದು ಸರ್ವಶ್ರೇಷ್ಠ ಮುನ್ನುಡಿ ಅನ್ಬೋದು ಅಥವಾ ಭೂಮಿಕೆ ಅನ್ಬೋದು. ಲೋಕಾಪುರರ ಈ ಭಾಷಾಂತರಕ್ಕೆ ಇನ್ನೊಂದು ಆಯಾಮವೂ ಇದೆ. ಕಳೆದ 30 ವರ್ಷಗಳಿಂದ ಅವರು ಜ್ಞಾನೇಶ್ವರನ ಬೆನ್ನು ಹತ್ತಿದವರು. ಅಂದಿನಿಂದ ಅವರ ಅಧ್ಯಯನ ನಿರಂತರವಾಗಿ ಸಾಗುತ್ತಾ ಬಂದಿದೆ. ಅವರ ಭಾಷಾಂತರ ಕಾರ್ಯವು ಒಂದು ದೃಷ್ಟಿಯಿಂದ ನಿಷ್ಕಾಮ ಕರ್ಮವೇ, ಅಥವಾ ಜ್ಞಾನೇಶ್ವರಿಯ ಮಾತಿನಲ್ಲೇ ಹೇಳುವುದಾದರೆ ವಾಗ್ ಯಜ್ಞ. ಇದರ ಫಲ ಸಿಗಬೇಕಾದ್ದು ಇನ್ನೊಬ್ಬರಿಗೆ ಹೊರತು ಕರ್ತನಿಗಲ್ಲ. ಲೋಕಾಪುರರು ಭಾಷಾಶಾಸ್ತ್ರವನ್ನು ನಿರ್ಮಿಸಿಲ್ಲ. ಅವರ ಈ ಅನುವಾದವೇ ಭಾಷಾಶಾಸ್ತ್ರದ ಒಂದು ಗ್ರಂಥವಾಗಿದೆ ಎಂದು ಹೇಳಿದರೆ ಅತಿಶಯೋಕ್ತಿಯಲ್ಲ. ಜ್ಞಾನೇಶ್ವರ ಲೋಕಾಪುರರ ಅಂತಃಕರಣದ ಆಳಕ್ಕೆ ಇಳಿದಿರುವ ಕವಿ. ಜ್ಞಾನೇಶ್ವರನ ಗ್ರಂಥದ ಸಂದಿಗ್ಧತೆಯಿಂದ ಗೊಂದಲದಲ್ಲಿ ಬಿದ್ದವರೆಷ್ಟೋ ಜನ ಆ ಸಂದಿಗ್ಧತೆಯನ್ನೇ ಒಂದು ಆಹ್ವಾನವಾಗಿ ಸ್ವೀಕರಿಸಿ ಅದನ್ನು ತಿಳಿಯಾಗಿಸುವ ಕೆಲಸ ಇದು. ಲೋಕಾಪುರರು ಇಂಥ ಒಂದು ಕೆಲಸ ಮಾಡಿ ಕೃತಾರ್ಥರಾಗಿದ್ದಾರೆ. ಕೀರ್ತನಾಥ್ ಕುರ್ತಕೋಟಿ. ಇಷ್ಟು ಶಬ್ದಗಳನ್ನು ಕುರ್ತಕೋಟಿಯವರಂಥ ಒಬ್ಬ ಮಹಾನುಭಾವ ಮೆಚ್ಚುಗೆಯ ನುಡಿಯಾಗಿ ಬರೆಯೋದು ಸಾಮಾನ್ಯ ಅಲ್ಲ. ಯಾಕಂದರೆ ಕನ್ನಡ ನಾಡೇ ಕಂಡಂಥ ಒಬ್ಬ ಶ್ರೇಷ್ಠ ವಿಮರ್ಶಕ ಕುರ್ತಕೋಟಿಯವರು. ಅಂಥ ಕುರ್ತಕೋಟಿಯವರ ಕೈಯಲ್ಲಿ ಶಭಾಷ್ ಅನಿಸೋಳಂಥ ಒಂದು ಕಾರ್ಯ ಲೋಕಾಪುರದಿಂದ ಆಯಿತು. ನಂತರದ ದಿನಗಳಲ್ಲಿ ಅವರಿಗೆ ನಾಥ್ ಫೌಂಡೇಶನ್ನಿಂದ ಒಂದು ಫೆಲೋಶಿಪ್ಪು ಕೂಡ ಸಿಕ್ಕಿತ್ತು. ಅಲ್ಲಿ ಅವೈದಿಕ ಶಾಸ್ತ್ರದ ಅಧ್ಯಯನ ಕೂಡ ಅಲ್ಲಿ ಮಾಡಲಿಕ್ಕೆ ಪ್ರಯತ್ನಪಟ್ಟರು. ಪುಣೆಯಲ್ಲಿ 2019ರಲ್ಲಿ ನವಂಬರ್ 19 ಅಂತ ಕಾಣ್ತದೆ ನಮ್ಮನ್ನು ಅಗಲಿದರು. ಅಂಥ ದಿವ್ಯ ಚೇತನಕ್ಕೆ ಮತ್ತೊಮ್ಮೆ ನಮಸ್ಕರಿಸಿ ಇವತ್ತಿನ ಮುಖ್ಯ ವಕ್ತಾರರಾದಂಥ ಡಾಕ್ಟರ್ ಪ್ರಕಾಶ್ ಗರುಡವರು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ರಂಶಾ ಲೋಕಾಪುರ ಅವ್ರನ್ನ ನಾನು 2000ರಲ್ಲಿ ಅಂದರೆ ಅವರು ಸರ್ಕಾರ ನಾಟಕ ಬರೋದಾಗಲೇ ಒಂದು 3-4 ತಿಂಗಳಾಗಿತ್ತು. ನಾನು ಓದಿದ್ದೆ. ಅದನ್ನು ಆಸಕ್ತಿದಾಯಕ ಅನಿಸಿತ್ತು ನನಗೆ. ಭೇಟಿಯಾಗಿದ್ದೆ ಅವ್ರನ್ನ. ಸೊ ಅವರು ಈ ನಾಟಕ ಮಾಡಬೇಕಾಗಿದ್ರಿ. ಮಾಡಿರಿ ಅವರು. ಸೊ ಅವ್ರ ನಾಟಕಕ್ಕೆ ತಾವೇ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು. ಭಾಳ ಬೃಹತ್ ದೊಡ್ಡದು ಹಿಸ್ಟ್ರಿ ಇರೋವಂಥ ನಾಟಕ. ಆಮೇಲೆ ಏನೋ ಕಾರಣದಿಂದ ನನಗೆ ಆಗಲಿಲ್ಲ. ಆಮೇಲೆ ಅವ್ರನ್ನ ಮತ್ತೊಂದು ಸರಿ ಫೋನ್ ಮಾಡಿದೆ. ಅವ್ರು ಪುಣೆಗೆ ಹೋಗಿದ್ರು ಅವಾಗ. ಸರ ಹಿಂಗೊಂದು ಆಫರ್ ಅದ ನನಗೆ, ಮರಾಠಿ ಒಳಗೆ ಇದನ್ನು ಮಾಡಬಹುದೇನೋ ಅಂತ. ಭಾಳ ಕಷ್ಟದ ಅಂತ ಹೇಳಿದರು. ಮರಾಠಿ ಒಳಗೆ ಇದನ್ನು ಮಾಡಿದರೆ ಭಾಳ ಗೊಂದಲ ಸೃಷ್ಟಿ ಆಗ್ತದೆ. ಆತು ಬಿಡ್ರಿ, ವಿಜಯ್ ತೆಂಡಲ್ಕರ್ ಘಾಸಿರಾಮ್ ಬರೆದಾಗ ಒಂದು ಗೊಂದಲ ಆಗಿತ್ತು, ಇದು ಒಂದು ಆಗ್ತದೆ, ಹಾಗಿದ್ರೆ ಅನುವಾದ ಮಾಡ್ತೀನಿ ಅಂತ ಹೇಳಿದರು. ಸೊ ಅಲ್ಲಿಗೆ ಅದು ಮತ್ತೆ ನಿಂತು. ಒಂದು ಸ್ವಲ್ಪ ನನ್ನ ಕೆಲಸ ಹಗರ ಆಗಿದೆ. ಆ ಪರಿಚಯ ಅಂದರೆ ನಾವು ಯಾರ ಬಗ್ಗೆ ಮಾತಾಡ್ತೀವಿ ಅವರ ಬಗ್ಗೆ ಒಂದು ಸ್ವಲ್ಪ ಅವರು ಏನೇನು ಮಾಡಿದ್ದಾರೆ ಅನ್ನೋದು ಒಂದು ಸಂಕ್ಷಿಪ್ತ ಪರಿಚಯ ಬೇಕಾಗಿತ್ತು. ಈಗಾಗಲೇ ಅದರ ಒಂದು ಸುಮಾರಾಗಿ ಕಾಕಂಡಿಕೆ ಸರ್ ಹೇಳಿದ್ದಾರೆ. ನಾನು ಒಂದೆರಡು ಸೇರಿಸಲಿಕ್ಕೆ ನೋಡ್ತೇನೆ.
ರಂಗನಾಥ್ ಶ್ಯಾಮಾಚಾರ್ ಲೋಕಾಪುರ್ ಅವ್ರ ಪೂರ್ಣ ಹೆಸರು. ರಂಶಾ ಅಂತಲೇ ಅವರು ಫೇಮಸ್ ಆಗಿದ್ದರು. ಅವ್ರ ಕಾವ್ಯನಾಮ ಅವ್ರು ರಂಶಾ ಅಂತಲೇ ಹಾಕೋತಿದ್ರು, ರಂಶಾ ಲೋಕಾಪುರ್. ನಾವು ರಂಶಾ ಅಂತಲೇ ಕರಿತಿದ್ವಿ. ಸಾವಿತ್ರಿ ಈಗಾಗಲೇ ಅವರು ಯಾರ್ಯಾರ ಹತ್ರ ತರಬೇತಿ ಪಡೆದ್ರು, ವಿಕ್ರಮಕಾವ್ಯ ಶಿಷ್ಯಂದ್ರಾಗಿದ್ದರು, ಇದರಾಗಿದ್ದರು ಅವನ್ನೆಲ್ಲ ಹೇಳಿದ್ದಾರೆ. ತಾಯಿ ಸಾಹೇಬ್ 100 ತಲೆ 10 ಕಾಲು ಅದೊಂದು ಕಥಾ ಸಂಕಲನ. ಅದು ಇಲ್ಲಿ ದಿನ ಪ್ರಕಟ ಆಗಿದೆ. ಅದು ನಿನ್ನೆ ಕೇಳಿದೆ ನಾನು, ಅದು ದೊರಕ್ತಾ ಇಲ್ಲ. ಸಂಕಾನಟ್ಟಿ ಚಂದ್ರಿ ಸರ್ಕಾರ ಮತ್ತು ನೆಳಲಿಯ ಪ್ರಸಂಗ. ನೆಳಲಿಯ ಪ್ರಸಂಗ ಮತ್ತು ಸರ್ಕಾರ ಅವರ ಸ್ವತಂತ್ರ ನಾಟಕ. ಸಂಕಾನಟ್ಟಿ ಚಂದ್ರಿ ಇದು ಬ್ರೆಕ್ಟಿನ ಎ ಗುಡ್ ವುಮನ್ ಆಫ್ ಸೆಜ್ವಾನ್ ಅನ್ನೋ ನಾಟಕದ ಭಾವಾನುವಾದ. ಅದಕ್ಕೂ ಮೀರಿ ಅದೊಂದು ಸ್ವತಂತ್ರ ಕೃತಿ ಅನ್ನೋ ರೀತಿಯ ಭಾವಾನುವಾದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ಜ್ಞಾನೇಶ್ವರಿ ಈಗಾಗಲೇ ಸರ್ ಅದ್ರ ಬಗ್ಗೆ ಹೇಳಿದರು. ಹಳೆಗನ್ನಡ ಮತ್ತು ಮರಾಠಿ ಮುಖ್ಯವಾಗಿ ಅಂದರೆ ಅವರು, ನೀವು ನೋಡಿ, ನಾವು ಒಂದು ಕವಿ ಬಗ್ಗೆ ಅಥವಾ ಒಬ್ಬರ ಬರಹಗಾರರ ಎಷ್ಟು ನಮಗೆ ಸ್ಮೃತಿ ಎಮಿನಿಷಿ ಅಂತೀವಲ್ಲ, ಸಂಸ್ಕಾರವನ್ನು ಮರಾಠಿಗೆ ಅನುವಾದ ಮಾಡಿದ್ದಾರೆ. ಸಂಸ್ಕಾರವನ್ನು ಮರಾಠಿಗೆ ಅನುವಾದ ಮಾಡಿದ್ದಾರೆ. ಸೊ ಅದನ್ನು ನಾನು ಕಂಡಂತೆ ಇಷ್ಟು ವಿದ್ವತ್ ಗೋಷ್ಠಿಗಳಲ್ಲಿ ಇದರಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ ಯಾರು. ಮಾಡೋದಿಲ್ಲ ಅಲ್ಲ ಅನ್ನೋಕ್ಕಿಂತ ಯಾಕೋ ಮಾಡ್ತಾ ಇಲ್ಲ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅವರಿಗೆ ತುಂಬ ವಯಸ್ಸಾಗಿತ್ತು ಅವಾಗ, ಭಾಳ ಆಲ್ಮೋಸ್ಟ್ ಬೆಡ್ ರಿಡನ್ನಾಗೆ ಇದ್ದರು. ಮಹಾರಾಷ್ಟ್ರ ಗ್ರಂಥೋದ್ಯಕ್ಕೆ ಪ್ರಶಸ್ತಿ ಕೂಡ ಸಿಗುತ್ತಿದೆ. ವಿಮರ್ಶಾ ಕೃತಿಗಳನ್ನ ಬರೆದಿದ್ದಾರೆ. ಈಗಾಗಲೇ ಹೇಳಿದಂತೆ ಸಾವಿತ್ರಿ ಮತ್ತು ಇದು ಅವರಿಗೆ ತಾಯಿ ಸಾಹೇಬ್ ಎರಡಕ್ಕೂ ಪ್ರಶಸ್ತಿಗಳು. ಒಂದು TS ರಂಗ, ಇನ್ನೊಬ್ಬರು ಗಿರೀಶ್ ಕಾರ್ಯ, ಇಬ್ಬರು ಮಹಾನ್ ಸಿನಿಮಾ ನಿರ್ದೇಶಕರು. ಅವರು ಇದನ್ನು ಮಾಡಿದ್ದಾರೆ. ತಾಯಿ ಸಾಹೇಬ್ ಆಯಿತು. ಮತ್ತು ಇನ್ನೊಂದೇನೆಂದರೆ ಅವರು ಒಂದು ಕೃತಿ ಬರೀತಾರೆ, ಧರ್ಮ ಮತ್ತು ಧಾರ್ಮಿಕತೆ ಅನ್ನೋ ಪುಸ್ತಕ. ಧಾರ್ಮಿಕತೆ ಮತ್ತು ಅಧಾರ್ಮಿಕತೆ ಅನ್ನೋ ಒಂದು ಪುಸ್ತಕ. ಬಹುಶಃ ಅವರು ಬೆಳಗಾವಿ ಬಿಡಲಿಕ್ಕೆ ಅದು ಒಂದು ಕಾರಣ ಅಂತ ನನಗೆ ಅನಿಸುತ್ತೆ. ಭಾಳ ಇಳಿ ವಯಸ್ಸಿನಲ್ಲಿ ಅವರು ಬರೆದಂಥ ಒಂದು ವಿದ್ವತ್ಕೃತಿಗೆ ಸಿಕ್ಕಂಥ ಅವರ ಪ್ರತಿಕ್ರಿಯೆ ಇದೆಯಲ್ಲ, ಅದು ಭಾಳ ಒಂಥರ ನೋವು ಉಂಟು ಮಾಡೋಂಥ ಒಂದು ಪ್ರತಿಕ್ರಿಯೆ. ಸೊ ಅವರು ಬಿಡ್ತಾರೆ. ಕನ್ನಡ ಸಾಹಿತ್ಯ ಮತ್ತು ಅವೈದಿಕತೆ ಇದರದೇ ಮುಂದುವರಿಕೆಯಾಗಿ ಅದು ಕೃತಿ. ಸೊ ಅದು ಕೃತಿ ನಮಗೆ ಸಿಕ್ಕಿಲ್ಲ, ಬೇಕಾದ್ರೆ ಸಿಕ್ಕರೆ ಅದನ್ನು ಯಾವಾಗಾರ ಮಾತಾಡ್ಬೋದು. ಅದು ಅವ್ರದ್ದು ಏನೋ ಇದೆಯಲ್ಲ, ಅದು ಆ ಕೃತಿ ಬಗ್ಗೆ ನಾನು ಹೋಗೋದಿಲ್ಲ. ಇದಿಷ್ಟು ಅವರು ಇನ್ನೊಂದಿಷ್ಟು ಅಂದರೆ ಸರ್ ಹೇಳಿದ್ರೆ ನಾನು ಎಡಿಷನ್ ಒಂದಿಷ್ಟು ಮಾಡಿದ್ದೇನೆ. ಸೊ ನೇರವಾಗಿ ನನಗೆ ಕೊಟ್ಟ ವಿಷಯ ನಾಟಕಗಳು, ಅವರ ನಾಟಕಗಳು. ಸೊ ನಾನು ಇಲ್ಲೇ 3 ನಾಟಕ ಇವೆ. ಒಂದು ನಾಟಕ ನನ್ನದು ಪ್ರತಿ ಇತ್ತು, ಎಲ್ಲೋ ಮಿಸ್ ಆಗಿದೆ. ನಾನು ಇದನ್ನು ಪ್ರೊಡಕ್ಷನ್ ಸ್ಕ್ರಿಪ್ಟ್ ಅಂತ ಮಾಡಿದ್ದೆ ಅವಾಗ. ಈ ಇಡೀ ನಾಟಕದ ಅದನ್ನು ಜೆರಾಕ್ಸ್ ಮಾಡಿಸಿ ಪ್ರತಿ ಪೇಜಿನಾಗಿತ್ತು ಅದರದ್ದು ವಿವರಗಳನ್ನೆಲ್ಲ ನಾನು ಬರ್ಕೋತಿದ್ದೆ. ಅಂದರೆ ಇದರಲ್ಲಿ ಬರುವಂಥ ಅದನ್ನು ದೃಶ್ಯ ಇದರಲ್ಲೂ ಇದೆ, ಅದನ್ನು ನಾನು ಹೇಳ್ತೇನೆ. ಪೂರ್ತಿ ನಾಟಕದ ಇದು ಅದರದ್ದು ಪ್ರತಿ ಪೇಜಿನಾಗ ಹಚ್ಚಿ ಒಂದು ಪೇಜ್ ನಾನು ಇಟ್ಕೋತಿದ್ದೆ. ಇದು ನನ್ನ ಪ್ರೊಡಕ್ಷನ್ಗೆ ಅನುಕೂಲ ಆಗಲಿ ಅನ್ನೋ ರೀತಿಯಿಂದ ನಾನು ಇದು ಮಾಡಿದ್ದು 2000 ರಂಗಪಠ್ಯಕ್ಕೆ ನಾನು ಸಿದ್ಧ ಮಾಡ್ಕೊಂಡು ಅದೇ ಈಗ ನನ್ನ ಕೃತಿ ಉಳಿದಿದ್ದು. ಅದು ಕೃತಿ ಸಿಗುತ್ತದೆ, ಸಿಗೋದಿಲ್ಲ ಅಂತೇನಿಲ್ಲ. ಸೊ ಇದನ್ನು ನಾನು ಮಾಡಿಕೊಂಡಿದ್ದೆ. ಇದು ಭಾಳ ಸ್ವತಂತ್ರವಾದಂಥ ಕೃತಿ. ಸರ್ಕಾರ ಅದರ ಬಗ್ಗೆ ಒಂದಿಷ್ಟು ಮಾತು, ಮೋಸ್ಟ್ಲಿ ನಂದು ಒಂದು 30-40% ನನ್ನ ಮಾತಿನಲ್ಲಿ ಇದು ಜಾಸ್ತಿ ಇರ್ತದೆ. ಸೊ ನೆಳಲಿಯ ಪ್ರಸಂಗ ಸಾಂದರ್ಭಿಕವಾಗಿ ನಾನು ಹೇಳ್ತೇನೆ. ಸೊ ಸಂಕಾನಟ್ಟಿ ಚಂದ್ರಿ ಇದು ಬ್ರೆಕ್ಟನ ಗುಡ್ ವುಮನ್ ಆಫ್ ಸೆಜ್ವಾನ್ ನಾಟಕ. ಈ ನಾಟಕ ಅಂದರೆ ಬ್ರೆಕ್ಟನ ನಾಟಕ 70-80 ದಶಕದಲ್ಲಿ, ಇದನ್ನು 1996 ಬರೆದಾರೆ ಅವರು. ನಮ್ಮಲ್ಲಿ ಒಂದು ಸೋಷಿಯಲಿಸ್ಟ್ ಥಿಯರಿ ಭಾಳ ವ್ಯಾಪಕವಾಗಿ ಜೋರಿಗೆ ಆಫ್ಟರ್ ಇಂಡಿಪೆಂಡೆನ್ಸ್ 70ರ ದಶಕದಲ್ಲಿ ಜೋರಾದಾಗ ಬ್ರೆಕ್ಟನ್ ನಾಟಕಗಳು ಭಾಳ ಬರ್ತಿದ್ವು. ಸೊ ಅದರಲ್ಲಿ 2 ನಾಟಕಗಳು ಮಾತ್ರ ನಮ್ಮ ಭಾರತೀಯವೇ ಅನ್ನೋ ಹಂಗೆ ಇದು ಆಗ್ತದೆ. ಒಂದು ಕಕೇಶಿಯನ್ ಚಾಕ್ ಸರ್ಕಲ್ ಬ್ರೆಕ್ಟನ್ದು, ಧರ್ಮಪುರಿಯ ಶ್ವೇತವೃತ್ತ ಅಂತ ಅದರ ರೂಪಾಂತರ ಕೂಡ ಆಗಿದೆ, ಮತ್ತು ಸೀಮೆಯ ಸುಣ್ಣದ ವೃತ್ತ ಅಂತಲೂ ಮಾಡಿದ್ದಾರೆ ಅದನ್ನು. ಅದು ಒಂದು ಗುಡ್ ವುಮನ್ ಆಫ್ ಸೆಜ್ವಾನ್ ನಗರದ ಸಾಧ್ವಿ
ಅದನ್ನು ರೂಪಾಂತರ ಕೂಡ ಮಾಡಿದ್ದಾರೆ. ಅದು ಶಹಾಪುರದ ಸೀನಿಂಗಿ ಅಂತ ಆಗಿದೆ. ಯಾಡಿ ಒಡ್ಡಮ್ಮ ದೇವತೆಯು ಕಥೆಲು ಅಂತ ಮರಾಠಿ ಇದರಲ್ಲಿ, ತೆಲುಗುನಲ್ಲಿ ನಮ್ಮ ಬಿ ವಿ ಕಾರಂತರು ಒಂದು ಕಂಪ್ನಿ ನಾಟಕದವರಿಗೆ ಮಾಡಿಸಿದ್ರು. ಸುರಭಿ ಅಂತ ಭಾಳ ದೊಡ್ಡ ಕಂಪ್ನಿಗೆ ಅದು ಭಾಳ ಫೇಮಸ್ ಕಂಪ್ನಿ, ಅವ್ರಿಗೆ ಮಾಡಿಸಿದರು. ಕೆ ವಿ ಸುಬ್ಬಣ್ಣವರು ಇದನ್ನು ಸೇಜ್ವಾನ್ ನಗರದ ಸಾಧ್ವಿ ಅಂತ ಮಾಡಿದ್ದಾರೆ. ಭಾಳ ದಿನಗಳ ನಂತರ ಇದು ಸಂಕಾನಟ್ಟಿ ಚಂದ್ರಿ ರೂಪಾಂತರವಾಗಿ ಬರ್ತದೆ ಕನ್ನಡದಲ್ಲಿ. ಹಾಗೆ ಬೇರೆ ಬೇರೆ ಸಣ್ಣ ಪುಟ್ಟ ಬಂಗಾಲಿಯಲ್ಲಿ ಆಗಿದೆ, ಮರಾಠಿಯಲ್ಲಿ ಆಗಿದೆ, ಆಮೇಲೆ ನಮ್ಮ ಹಿಂದಿಯಲ್ಲಿ ಆಗಿದೆ. ಹಿಂದಿಯಲ್ಲಿ ನಮ್ಮ ಭೂಪಾಲ್ ರಂಗಮಂಡಲದವರು ಮಾಡ್ತಿದ್ದರು. ಸೊ ಇದು ಒಂದಿಷ್ಟು ಈ ನಾಟಕದ ಹಿನ್ನೆಲೆ. ಈ ರೂಪಾಂತರಕ್ಕೆ ಮಹತ್ವ, ಭಾಳ ಮಹತ್ವ ಇದೆ ಈ ಸಂಕಾನಟ್ಟಿ ಚಂದ್ರಿಗೆ. ಅದು ಅಂದರೆ ಬ್ರೆಕ್ಟ್ ಯಾವಾಗಲೂ ಒಂದು ಸೋಷಲಿಸ್ಟ್ ಆ್ಯಂಡ್ ಕಮ್ಯುನಿಸ್ಟ್ ಥಿಯರಿ ಇಟ್ಕೊಂಡು ಅದನ್ನು ಒಂದು ದುರಂತ ನಾಟಕವಾಗಿ ಚಿತ್ರಿಸಿದರೆ, ಅಂದರೆ ಕಡೆಗೆ ಅದು ದುರಂತ ಆಗ್ತದೆ. ಅದು ಸಣ್ಣ ಸಣ್ಣ ಸಂಕ್ಷಿಪ್ತವಾದ ಕಥೆಗೆ ಬರ್ತೀನಿ ನಾನು. ಇವರು ಅದನ್ನು ಪೂರ್ತಿ ಚೇಂಜ್ ಮಾಡ್ತಾರೆ. ಕೊನೆಗೆ ಎಲ್ಲ ಕಾನ್ಫ್ಲಿಕ್ಟನ್ನು ಎಲ್ಲ ಇದನ್ನು ಇಟ್ಕೋತಾರೆ. ಅದನ್ನು ಕೊನೆಗೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋತಾರೆ. ಬದಲಾವಣೆ ಮಾಡಿಕೊಂಡು ಅದನ್ನು ಒಂದು ಸುಖಾಂತ್ಯವಾಗಿ, ಅಂದರೆ ಅದರಿಂದ ಒಂದು ಆಶಾವಾದ ಇಟ್ಕೊಂಡು ಅವರು ಅದನ್ನು ಕಟ್ಟಿಕೊಡ್ತಾರೆ. ನಾಟಕವನ್ನು ಕಡೆಗೆ ಇದನ್ನು ಮಾಡ್ತಾರೆ. ಇದು ನಮ್ಮ ಭಾರತೀಯ ಪರಂಪರೆಗೆ ಭಾಳ ಬೇಕಾದಂಥ ಒಂದು, ನಮ್ಮ ಚಿಂತನಾ ಕ್ರಮಕ್ಕೆ ಬೇಕಾದಂಥ ಒಂದು ಅಂತ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ನಮ್ಮಲ್ಲಿ ಈ ಅನುವಾದವನ್ನು ಅಥವಾ ರೂಪಾಂತರವನ್ನು ನಮ್ಮಲ್ಲಿ ಹೀಗೆ ಶೇಕ್ಸ್ಪಿಯರ್ನ ದುರಂತ ನಾಟಕಗಳನ್ನು ಸುಖಾಂತ್ಯ ಮಾಡಿದ್ದು ನಾವು ಕಂಡಿದ್ದೇವೆ. ರಾಮವರ್ಮ ಲೀಲಾವತಿ, ರೋಮಿಯೋ ಜೂಲಿಯೆಟ್ ಕೂಡ ಅದರಲ್ಲಿ ಇಬ್ಬರು ಆ್ಯಸ್ ಪರ್ ದಿ ವೆಸ್ಟರ್ನ್ ಕಾನ್ಸೆಪ್ಟ್ ಅಲ್ಲಿ ಇಬ್ಬರು ಸಾಯ್ತಾರೆ. ರೋಮಿಯೋ ಮತ್ತು ಜೂಲಿಯೆಟ್ ತಮ್ಮ ಮೃತ್ಯು ಆಗ್ತದೆ, ಅದು ದುರಂತ ನಾಟಕ ಆಗ್ತದೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಇದನ್ನು ಮಾಡಿ ಕಡೆಗೆ ಯಾರು ಶ್ರೀಮನ್ನಾರಾಯಣ ಅಥವಾ ನಾವೇನು ದೈವ ಅಂತೇನೋ ಅದರ ನಂಬಿಕೆಯಿಂದ ಮತ್ತು ಪುನರ್ಜನ್ಮದ ಇದರಾಗಿ ಮತ್ತು ಅದೊಂದು ಸುಖಾಂತದ ರೀತಿಯಲ್ಲಿ ಕಾಣ್ತದೆ. ಇದು ಒಥೆಲೋ ನಾಟಕ, ರಾಘವೇಂದ್ರ ರಾವ್ ನಾಟಕ ಅಂತ ಅದು ಕನ್ನಡದಲ್ಲಿ. ಇದು ನಾನು ಹೇಳ್ತಾ ಇದ್ದೆ 19ನೇ ಶತಕದ ಆರಂಭದ ಅನುವಾದಗಳು ಇವೆಲ್ಲ ಆವಾಗ ಆಗ್ತಿದ್ವು. ಅದನ್ನೊಂದು ಆ ರೀತಿಯ ಮಾಡಿದ್ದನ್ನು ನೋಡ್ತಿದ್ವಿ. ಈ ಕಾನ್ಫ್ಲಿಕ್ಟ್ ಅನ್ನೋದೇ ಇದೆಯಲ್ಲ, ನಾಟಕದ ಒಳಗೆ ಕಾನ್ಫ್ಲಿಕ್ಟು, ಅದರ ದುರಂತದ ಅನ್ನೋದು ನಮಗೆ ಭಾಳ ವೆಸ್ಟರ್ನ್ ಇದರಿಂದ ಹೇರಿಕೆ ಕಂಡಿದ್ದರಿಂದ ನನಗನ್ನಿಸುತ್ತೆ ಈ ಸೇಜ್ವಾನ್ ನಗರದ ಸಾಧ್ವಿ ಅದರಿಂದ ಬಿಡಿಸುವಳಿಕೆ ಭಾಳ ಪ್ರಯತ್ನ ಮಾಡ್ತದೆ ಅನ್ನೋದನ್ನು ನಾನು ಕಂಡುಕೊಂಡಿದ್ದೇನೆ. ಮತ್ತು ವಿಮರ್ಶಕರು ಕೂಡ ಅದನ್ನು ಗುರುತಿಸ್ತಾರೆ. ಇದರಲ್ಲಿ ಒಂದು ಸಣ್ಣದ ಪರಿಚಯ ಮಾಡಬೇಕಂದ್ರೆ, ದೇವತೆಗಳ ಆಗಮನ ಆಗ್ತದೆ ಇದರಲ್ಲಿ. ಮೊದಲಲ್ಲಿ ಯಾರಪ್ಪ ಇವರು ಒಳ್ಳೆಯ ಮನುಷ್ಯರು ಯಾರಿದ್ದಾರೆ, ಯಾರಿದ್ದಾರೆ, ಗುಡ್ ಪೀಪಲ್ ಯಾರಿರ್ತಾರೆ ಅನ್ನೋದು ಯಾರೂ ಸಿಗೋದಿಲ್ಲ. ದೇವ್ರು ನಾವು ಒಂದು ರಾತ್ರಿ ಕಳಿಬೇಕಾಗಿದೆ, ಯಾರು ಒಳ್ಳೆ ಮಂದಿರ ಇದು ಹೇಳಪ್ಪ ಅಂತ ಒಬ್ಬ ನೀರು ಗಂಟೆ ಇರ್ತಾರೆ, ನೀರು ಮಾರೋರು ಇರ್ತಾರೆ. ಸೊ ಅವನ ಇದನ್ನು ಮಾಡಿಕೊಂಡು ಕೇಳ್ತಾನೆ. ಯಾರು ಅವನು ತಡ್ರಿ ಅಂತ 3 ಮಂದಿ ಬಂದಿರ್ತಾರೆ. ನಮ್ಮಲ್ಲಿ ಹೆಂಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವು ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಂದ ವೆಸ್ಟರ್ನ್ ಇದರಲ್ಲಿ 3 ಮಂದಿ ಗಾಡ್ ಇವ್ರು ಬಂದು ಕೇಳ್ತಾರೆ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರೇ ಬರ್ತಾರೆ. ಸೊ ಇಲ್ಲಿ ಶಿವ ಬರ್ತಾನೆ ಇವ್ರ ನಾಟಕದಲ್ಲಿ. ಸೊ ನಾವು ಪ್ರೊಡಕ್ಷನ್ ಮಾಡಿದಾಗ ಆ ರೀತಿಯ ಒಂದು ಪರಿಕಲ್ಪನೆ ಮಾಡ್ಕೊಂಡಿದ್ರು. ಯಾರೂ ಸಿಗೋದಿಲ್ಲ ಕಡೆಗೆ. ಈ ವೇಷೆ ಯಾರಕ್ಕೆ ಗುಡುಂಬನಮ್ ಇರ್ತಾಳಲ್ಲ, ಯಾರು ಸಂಕಾನ ಚಂದ್ರಿ, ಆಕಿನ ಬರಮಾಡಿ ಕೊಡ್ತಾರೆ. ಇರಪ್ಪ ಅಂತ ಹೇಳ್ತಾರೆ. ಮಂದಿ ಗುಜು ಆಗ್ತದೆ, ಎಲ್ಲ ಆಗ್ತದೆ. ಕಡೆಗೆ ಹೋಗ್ಬೇಕಾರೆ ದೇವ್ರ ಇದು ಆಗಿ ಆಕೆಗೆ ಒಂದಿಷ್ಟು ರೊಕ್ಕ ಕೊಟ್ಟು ಹೋಗ್ತಾರೆ. ಭಾಳ ಬಡವಿರ್ತಾಳೆ. ಆಕೆಗೆ ಒಂದಿಷ್ಟು ರೊಕ್ಕ ಕೊಟ್ಟು ಹೋಗಿಬಿಡ್ತಾರೆ, ನೀವು ಒಂದು ಏನಾರು ಮಾಡ್ಕೊ ನಿನ್ನ ಜೀವನ. ಸೊ ಜೀವನ ಮಾಡ್ಕೊ ಅಂತ ಹೇಳಿದ ಕೂಡ ಆಕೆಗೆ ಒಂದು ತಂಬಾಕಿನ ಅಂಗಡಿ ತೆಗಿತಾಳೆ. ಆಕೆ ತಂಬಾಕಿನ ಅಂಗಡಿ ತೆಗೆದ ಮೇಲೆ ಅಲ್ಲಿ ಆಕೆ ಹತ್ರ ರೊಕ್ಕ ಬಂದದಂತೆ ಹೋದ್ಕೂಳೆ ಎಲ್ಲ ಜನರು ಬಂದು ವಸ್ತಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಆಕೆನ ಎಕ್ಸ್ಪ್ಲಾಯ್ಟೇಷನ್ ಶುರು ಆಗ್ತದೆ. ಆಕೆಗೆ ನೀಗೋದೇ ಇಲ್ಲ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕಂತ. ಕಡೆಗೆ ಆಕೆ ಏನು ಮಾಡ್ತಾಳೆ, ಆಕೆ ಚಂದ್ರಿ ಇದ್ದಕ್ಕೆ ಚೆನ್ನಪ್ಪ ಆಗ್ತಾಳೆ. ಅಂದ್ರೆ ಒಂದು ವೇಷಾಂತರ. ಈ ವೇಷಾಂತರ ಪ್ರಕ್ರಿಯೆ ನಾಟಕದಲ್ಲಿ ಒಂದು ಟೆಕ್ನಿಕ್ ಆಗಿದ್ದು ಕೂಡ ಅದರ ಒಂದು ರೀತಿಯ ಫಿಲಾಸಫಿಕಲ್ ಮೀನಿಂಗ್ ಕೂಡ ಅದನ್ನು ನಾವು ಹುಡುಕಾಟ ಮಾಡ್ಬೋದು. ಇದನ್ನು ನಮ್ಮ ಶೇಕ್ಸ್ಪಿಯರ್ ನಾಟಕದಲ್ಲೂ ಕಾಣಿಸ್ತೇವೆ. ಇತ್ತೀಚೆಗೆ ಬರೋಂಥ ದಾರಿಯ ಫೋನ್ ನಾಟಕದಲ್ಲಿ ಕೊಡ್ತೀವಿ. ಆದರೆ ಮಿಸ್ ಐಡೆಂಟಿಫಿಕೇಷನ್. ಸೊ ಒಂಥರ ವೇಷಾಂತರ ಆಗಿ ಶೇಕ್ಸ್ಪಿಯರ್ ನಾಟಕದಲ್ಲಿ ಭಾಳ ನೀವು ಅಂಥವು ಕಾಣ್ತೇವೆ ನಾವು. ಇದರಲ್ಲಿ ನಾವು ಅವ್ರದ್ದು ಟೆಂಪೆಸ್ಟ್ ನಾಟಕದಲ್ಲಿ ನಾವು ಕಾಣ್ಬೋದು. ಅಥವಾ ಅವ್ರದ್ದು ಇನ್ನೊಂದು ನಾಟಕ ಗುಡುಮನಪ್ಲ, ಟೆಂಪೆಸ್ಟ್ ಆ್ಯಂಡ್ 12th ನೈಟಲ್ಲಿ ಭಾಳ ಅವ್ರದ್ದು ಈ ಥರದ್ದು ಬೇರೆ
ವೇಷಾಂತರ ಆಗಿ ಕಾಣೋದು ನಾವು ಕಾಣ್ತೇವೆ. ಸೊ ಅದರಲ್ಲಿ ಶಂತೆ ಇದ್ದಕ್ಕೆ ಶ್ವೇತಾ ಆಗ್ತಾಳೆ ಒರಿಜಿನಲ್ಲಿ. ಇಲ್ಲಿ ಸಂಕ್ರಾಂತಿ ಚಂದ್ರಿ ಇದ್ದಕ್ಕೆ ಚೆನ್ನಪ್ಪ ಆಗ್ತಾಳೆ. ಚೆನ್ನಪ್ಪ ಆಗಿ ಎಲ್ಲರನ್ನೂ ಅಗ್ದಿ ಭಾಳ ಕ್ರೂರತೆಯಿಂದ ನಡೆಸ್ಕೊಂಡು ಆಕೆ ಅವ್ರನ್ನೆಲ್ಲರನ್ನೂ ಹೊರಗೆ ಹಾಕ್ತಾಳೆ. ಇದನ್ನು ಆಗ್ತದೆ. ಕಡೆಗೆ ಏನಾಗ್ತದೆ, ಒಂದು ಸರಿ ಒಂದು ಇದಕ್ಕೆ ಹೋದಾಗ ಆಕೆ ಒಬ್ಬರ ಜೋಡಿ ಪ್ರೇಮದಲ್ಲಿ ಸಿಲುಕ್ತಾಳೆ. ಅವ ರವಿ ಅನ್ನವ, ಆ ಒರಿಜಿನಲ್ಲಿ ಪೈಲಟ್ಟು, ಇವ ಟ್ರಕ್ ಡ್ರೈವರ್. ಸಿಕ್ಕುಳೆ ಅವ್ರ ಜೋಡಿ ಸಂಬಂಧ ಆಗ್ತದೆ. ಆಕೆ ಪ್ರೆಗ್ನೆಂಟ್ ಆಗ್ತಾಳೆ. ಪ್ರೆಗ್ನೆಂಟ್ ಆದ ಕೂಡ ಆಕೆ ಒಂದು ಸ್ವಲ್ಪ ದಿನ ತಲೆ ಮರೆಸೋತಾಳೆ. ಅಂದ್ರೆ ಪ್ರೆಗ್ನೆಂಟ್ ಆಗಿರ್ತಾಳಲ್ಲ, ಇದನ್ನ ಮರೆಸೋ ಕೂಡ ಸುದ್ದಿ ಏನಾಗ್ತದೆ, ಈ ಚಂದ್ರಿನ ಈ ಚೆನ್ನಪ್ಪ ಅಂಗಡಿ ತೊಗೊಂಡು ಆ ಚಂದ್ರನ ಕೊಂದಾಳೆ ಅಂತ ಹೇಗೆ ಆಕೆ ಮೇಲೆ ಕೇಸ್ ಆಗ್ತದೆ. ಅಂದರೆ ಚೆನ್ನಪ್ಪನ ಮೇಲೆ ಕೇಸ್ ಆಗ್ತಾರೆ. ಕೇಸ್ ಹಾಕಿದ ಕೂಡ ಚೆನ್ನಪ್ಪನ ಕೋರ್ಟಿಗೆ ಎಳಿತಾರೆ. ಒರಿಜಿನಲ್ನಲ್ಲಿ ಏನಾಗುತ್ತೆ ಅಂದರೆ ಆ ಕೋರ್ಟಲ್ಲಿ ದೇವತೆಗಳೇ ವಕೀಲರು ಆಗ್ತಾರಲ್ಲಿ ಒರಿಜಿನಲ್ಲಿ. ಸೊ ಬಂದು ಇಲ್ಲ ನೀನು ಇದ್ರ ಜೊತೆಗೆ ಭಾಳ ಮಾಡಬೇಕು ಅಂತ ಹೇಳಿ ಒಂದು ದುರಂತ ಅಂದರೆ ವ್ಯಕ್ತಿಯ ಪರ್ಸನಾಲಿಟಿಯನ್ನು ಎರಡು ಸ್ಪ್ಲಿಟ್ ಪರ್ಸನಾಲಿಟಿ ಇರ್ತದಲ್ಲ, ಅಂದರೆ ಒಂದು ಕ್ರೂರದು ಒಂದು ಪ್ರೇಮದ ಅಂಶ. ಈ ಸ್ಪ್ಲಿಟ್ ಪರ್ಸನಾಲಿಟಿ ಜೊತೆಗೆ ನೀನು ಬದುಕು ಮಾಡಬೇಕು ಅನ್ನೋ ಒಂದು ಆಂಬಿಗ್ಯೂಸ್ ಇದರಲ್ಲಿ ಒಂದು ಎಂಡ್ ಆಗ್ತದೆ ಒಟ್ಟು ನಾಟಕ. ಯಾಕಂದ್ರೆ ಅವ ರವಿ ಅನ್ನವ ಯಾಂಗ್ ಅಂತೆ ಅವ ಇರ್ತಾನೆ. ಅವ ಕೂಡ ಒರಿಜಿನಲ್ಲಿ ಅವ ಎಕ್ಸ್ಪ್ಲೈಟ್ ಆಗಿರ್ತದೆ. ಸೊ ಇಲ್ಲಿ ರವಿ ಅನ್ನೋ ಇದನ್ನು ಮಾಡಿದ್ದಕ್ಕೆ ಅವನು ಕೂಡ ಈ ಇದರಲ್ಲಿ ಇಲ್ಲ ತನ್ನ ಪ್ರೇಮಿಗೆ ಇದನ್ನು ಮಾಡಿ ಚೀಟ್ ಮಾಡಿ ಅವ ತನ್ನ ಈ ಕೋರ್ಟ್ನಲ್ಲಿ ಸಾಕ್ಷಿ ಹೇಳಲಿಕ್ಕೆ ನಿಂತಿರ್ತಾನೆ. ಸೊ ಇವೆಲ್ಲ ರೀತಿಯಿಂದ ಆಗಿ ಆ ಸ್ಪಿರಿಟ್ ಪರ್ಸನಾಲಿಟಿಯಲ್ಲಿ ಉಳಿಬೇಕಾಗ್ತದೆ. ಸೊ ಯಾವಾಗ ಅದನ್ನು ಸ್ಪಿರಿಟ್ ಪರ್ಸನಾಲಿಟಿ ನೀವು ಒರಿಜಿನಲ್ ಇದರಲ್ಲಿ ಒಂದು ನಿರಾಶಾಭಾವದಿಂದ ಆಗ್ತದೆ, ಇದೊಂದು ಆಶಾಭಾವದಿಂದ ಇದು ಒಂದೇ ವ್ಯಕ್ತಿತ್ವ ಅಂತ ಹೇಳಿ ಆ ನಾಟಕವನ್ನು ಅವರು ಈ ಚಂದ್ರಿ ಇದರಲ್ಲಿ ಕನ್ಕ್ಲೂಡ್ ಮಾಡ್ತಾರೆ. ಸೊ ಇದೊಂದು ರೂಪಾಂತರದಲ್ಲಿ ಆಗುವ ಮತ್ತು ಸಹಜವಾಗಿ ನಮ್ಮ ಇಂಡಿಯನ್ನೆಸ್ ಅದನ್ನು ತರಬೇಕಾದಂಥ ಒಂದು ಪ್ರಕ್ರಿಯೆ ಅಂತೆ ಭಾಳ ವಿಮರ್ಶಕರು ಮತ್ತು ಇದ್ರ ಬಗ್ಗೆ ಮೆಚ್ಚುಗೆ ಕೂಡ ಇದನ್ನು ಮಾಡಿದ್ದಾರೆ. ಸೊ ಇದರಲ್ಲಿ ಮುಖ್ಯವಾಗಿ ಕಾಣೋದಂದರೆ ಭಾಷೆಯ ಬಳಕೆ ಮತ್ತು ಇದನ್ನು ಒಂದು ಫಾರ್ಮ್ ಆಗಿ ಇದನ್ನು ಹೆಂಗೆ ಅವರು ಕನ್ಸ್ಯೂಮ್ ಮಾಡಿದ್ದಾರೆ. ಒಟ್ಟು ಬ್ರೆಕ್ಟನ್ನ ಗುಡ್ಡುಮನ್ ಆಫ್ ಸೇಜ್ವಾನ್ನ ಒಂದು ಫಾರ್ಮ್ ಆಗಿ ಹೆಂಗೆ ನಮ್ಮ ಇಂಡಿಯನ್ ಇದಕ್ಕೆ ಅಥವಾ ನಮ್ಮ ಕನ್ನಡ ನೆಲಕ್ಕೆ ತರ್ತಾರೆ ಅಂದರೆ ಪಾರಿಜಾತದ ಟೆಕ್ನಿಕನ್ನು ಅವರು ಯೂಸ್ ಮಾಡ್ತಾರೆ. ಇಲ್ಲಿ ಪಾರಿಜಾತದ ಒಟ್ಟು ಅದರ ಸ್ವರೂಪ ಏನಿದೆಯಲ್ಲ ಆ ಸ್ವರೂಪವನ್ನು ಯೂಸ್ ಮಾಡಿ ಅವರು ಇದನ್ನು ಕಟ್ಟಿಕೊಡ್ತಾರೆ. ಸೊ ಇದರಲ್ಲಿ ಭಾಗವತ ಮತ್ತು ಶಿವ ಪಾರ್ವತಿ ಬರ್ತಾರೆ. ಶಿವ ಪಾರ್ವತಿ ಬಂದು ಯಾರಿದ್ದಾರೆ ಒಳ್ಳೆಯವರು ಅಂತ ಈ ಥರದ್ದು ಕೇಳ್ತಾರೆ. ಭಾಳ ಅಥಣಿಯ ಭಾಷೆಯನ್ನು ನಾವೇನಾರ ಅಧ್ಯಯನ ಮಾಡಬೇಕಂದ್ರೆ ನೀವು ಸಂಕಾನಟಿ ಚೇಂದ್ರಿ ಅಂತ ನಾಟಕವನ್ನು ಓದಲೇಬೇಕಾಗತ್ತೆ. ಯಾಕಂದರೆ ಎಷ್ಟು ಪರ್ಫೆಕ್ಟಾಗಿ ಅಥಣಿ ಭಾಷೆಯನ್ನು ಅವರು ಬಳಕೆ ಮಾಡ್ತಾರೆ ಅಂದರೆ ಭಾಳ ಒಂದು ವ್ಯಾಪಕವಾದಂಥ ಅದರದ್ದು ನುವಾನ್ಸಸ್ ಅಂತೀವಲ್ಲ ಅದನ್ನೆಲ್ಲ ಹಿಡಿದು ಆ ನಾಟಕವನ್ನು ಕಟ್ಟಿಕೊಡ್ತಾರೆ. ಸೊ ಇದು ಅವರು ರೂಪಾಂತರ ನಾಟಕ ಸಂಕಾನಟ್ಟಿ ಚಂದ್ರಿ. ಇನ್ನೊಂದು ಅವ್ರದ್ದು ಈ ಸಂಕಾನಟ್ಟಿ ಚಂದ್ರಿ 1996ರಲ್ಲಿ ಬಂತು. 1999ರಲ್ಲಿ ನೆಳಲಿಯ ಪ್ರಸಂಗ ಅಂತ ಇಂಡಿಪೆಂಡೆಂಟ್ ಒಂದು ನಾಟಕ ಇದು, ಅವರ ಸ್ವತಂತ್ರವಾದ ನಾಟಕ. ಈ ನಾಟಕಕ್ಕೂ ಒಂದು ರೀತಿಯಿಂದ ಇಂಟರ್ಟೆಕ್ಚುವಲ್ ರಿಲೇಷನ್ಸ್ ಇದೆ. ಅದು ಪಾತ್ರ ನಿರೂಪಣೆಯಲ್ಲಿ, ಅಂದರೆ ಇಲ್ಲಿಯೂ ಕೂಡ ಒಂದು ವ್ಯಕ್ತಿ ಬದಲಾಗ್ತಾನೆ. ಸಂಕಾನಟ್ಟಿ ಚಂದ್ರಿ ಅವರು ಬರೀಬೇಕಾದ್ರೆ ಈ ಅಸ್ತಿತ್ವದ ಪ್ರಶ್ನೆ, ಅಸ್ತಿತ್ವವಾದದ ಯಾವುದನ್ನು ಕಾಫ್ಕಾ ಮತ್ತು ಸಾರ್ತ್ರೆಯಿಂದ ಪಡ್ಕೊಂಡಂಥ ಒಂದು ಅಸ್ತಿತ್ವವಾದವನ್ನು ಜನಪದಕ್ಕೆ ಕೃಷಿ ಮಾಡಿ ಬಂದಂಥ ನಾಟಕಗಳ ಒಂದು ಪರಂಪರೆನ ಅಲ್ಲಿವರೆಗೆ ಭಾಳ ಬಂದಿದ್ದು. ಅದು ಜೋಕುಮಾರ ಸ್ವಾಮಿ ಇರ್ಬೋದು, ಅಥವಾ ನಮ್ಮ ಹುಲಿಯ ನೆರಳು ಇರ್ಬೋದು, ಅಥವಾ ನಮ್ಮ ನಾಗಮಂಡಲ ಇರ್ಬೋದು, ಅದ್ರ ಮುಂದೆ ಬಂದಂಥ ಸಿರಿ ಸಂಪಿಗೆ ಇರ್ಬೋದು. ಇದೊಂದು ಪರಂಪರೆ ಇತ್ತು. ಸೊ ಈ ಪರಂಪರೆಗೆ ಒಂದು ತೆಳುವಾಗಿ ಹೊಂಟಂಥ ಒಂದು ಪರಂಪರೆ ಮತ್ತು ಅಲ್ಲಿಗೆ ಅಲ್ಲಿ ಶಿಫ್ಟ್ ಆಗಿಬಿಟ್ಟಿತ್ತು. ಅಂದ್ರೆ ಆ ಪರಂಪರೆ ಅದರದ್ದು ತನ್ನ ಸತ್ವವನ್ನು ಎಷ್ಟು ಸೋಸಬೇಕು ಅದು ಸೋಸಿ ರಂಗಭೂಮಿಗೆ ಕೊಟ್ಟುಬಿಟ್ಟಿತ್ತು. ಅದರ ನಂತರ ಬಂದಿತ್ತು ಈ ನಾಟಕ. ಸೊ ಆರಂಭದಲ್ಲಿ ಇದರಲ್ಲಿ ಬರುವಂಥ ಎಲ್ಲ ಪಾತ್ರಗಳು, ಇದರಲ್ಲಿ ಈರ ಇದ್ದವ ವೀರಭದ್ರ ಆಗ್ತಾನೆ. ಅಂದರೆ ಯಾವೊಬ್ಬವ ಅದರಲ್ಲಿ ಈರ ಅನ್ನೋ ಭಾಳ ಒಂಥರ ಕುರೂಪಿ, ಒಂದು ಜಾತ್ರೆಗೆ ಕಳೆದು ಹೋಗಿಬಿಡ್ತಾನೆ. ಜಾತ್ರೆಗೆ ಕಳೆದು ಹೋಗ್ಬಿಡ ಹರಿತಾ ಯಾವುದೋ ಸ್ವಾಮೀಜಿ ಹತ್ತಿರ ಬರ್ತಾನೆ. ಅವಾಗೊಂದು ದರ್ಶನ ಆಗ್ತದೆ, ಇಲ್ಲ ಅವನೊಂದು ವರ ಸಿಗ್ತದೆ, ಅವನು ಸುಪ್ರೋದ್ರಿ ಆಗ್ತಾನೆ. ಅವನ ಜೊತೆಗೆ ಅವನ ನೆಳಲಿ ಅಂತ ಅವನ ಜೊತೆಗೂ ಬಂದುಬಿಡ್ತಾಳೆ. ಈ ಈರಿಗಿಬ್ಬರು ಒಬ್ಬಕ್ಕೆ ಹೆಂಡತಿ ಕೆಂಪಿ ಅನ್ನಕ್ಕೆ, ಮತ್ತು ಆ ಕೆಂಪಿ ತಾಯಿ ಮಲ್ಲವ್ವ ಅಂತ.
ಸೊ ಈ ಇಬ್ಬರು ಅವರು ಜಾತ್ರೆ ಕಳೆದದನ್ನು ಅವರು ಪ್ರಚಾರಿ ಹುಡುಕ್ತಿರ್ತಾರೆ, ಟಿ ವಿ ಒಳಗೂ ಬರ್ತದೆ ಹಿಂಗೆ ತಪ್ಸ್ಕೊಂಡಾನಂತೆ. ಬಟ್ ಇವ ಒಂದ್ಸರಿ ಬಂದುಬಿಡ್ತಾನೆ ಮನೆಗೆ ವಾಪಸ್ಸು, ನೆಳಲಿನ ಕರ್ಕೊಂಡು ಬಂದುಬಿಡ್ತಾನೆ. ನೆಳಲಿನ ಕರ್ಕೊಂಡು ಬಂದು ಇಷ್ಟು ಸ್ಫುರದ್ರೂಪ, ಧ್ವನಿಗಿನಿ ಹಂಗೆ ಅದ, ಎಲ್ಲ ಸಿಮಿಲಾರಿಟಿ ಇದೆ, ಯಾರಪ್ಪ ಇವ ಹಂಗೆ ಹಿಂಗೆ ಮಾಡ್ಕೊಳ್ಳೆ, ಏನು ಅವನಂಗೆ ಯಾರೋ ಇರಬೇಕು ಬಿಡು ಅಂದ್ಕೊಳ್ಳೆ ಆ ಬಲ್ಲವ ಅದನ್ನು ಹೇಳಿ ತಾನು ತನ್ನ ಮನೆಗೆ ಹೋಗ್ತಾಳೆ. ಕೆಂಪಿಗೆ ಮಾತ್ರ ಇದು ಡೌಟ್ ಬರ್ತದೆ. ಸೊ ನೆಳಲಿ ಅಂದ್ರೆ ನೆರಳು, ವಸ್ತು ಮುಖ್ಯ, ನೆರಳು ಮುಖ್ಯ. ವಸ್ತು ಇಲ್ಲದೆ ನೆರಳಿಲ್ಲ. ಬಟ್ ನೆರಳು ಕತ್ತಲದಾಗ ವಸ್ತು ಮತ್ತು ನೆರಳು ಒಂದೇ ಆಗ್ತವೆ ಅನ್ನೋ ಕಾನ್ಸೆಪ್ಟ್ ಕೂಡ ಇದರಲ್ಲಿ ಬರ್ತದೆ. ಸೊ ಆ ಟೈಮ್ನಲ್ಲಿ ಕೆಂಪಿನ ಅವ ಕೂಡ್ತಾನೆ, ಕೆಂಪಿನ ಸ್ವಂತ ಹೆಂಡತಿ. ಬಟ್ ಈ ನೆರಳಲ್ಲಿ ಬೀಳೋದೇ ಇಲ್ಲಲ್ಲ, ಇವನು ಕೊಲ್ಲ ಗುದ್ದಿ ಕಟ್ಟಿದಂಗೆ ಅದು ಬರ್ತಾ ಇದೆ ಅಂತ ಮಾತುಗಳು ಬರ್ತಾವೆ. ಸೊ ಈ ನೆಳಲಿಯನ್ನು ಬಿಡುಗಡೆ ಹೇಗೆ ಪಡಿಬೇಕು ಈ ನೆಳಲಿಯಿಂದ ಅಂತ ಹೇಳಿ ಕಡೆಗೆ ಏನಾಗ್ತದೆ ಅಂದರೆ, ಈ ಮಲ್ಲವ್ವ ಮತ್ತು ಕೆಂಪಿ ಸೇರಿ ಆ ನೆಳಲಿಯನ್ನು ಕೊಲ್ತಾರೆ. ನೆಳಲಿನಿಂದ ಕೊಲ್ತಾರೆ. ಒಂದು ಸೈಂಟಿಫಿಕ್, ಅದು ಸಿಂಬಾಲಿಕ್ ಆಗಿ ಅದೊಂದು ಕೊಲ್ತಾರೆ. ಆಕೆ ನೆಳಲು ಇಲ್ಲ ಅಂದ್ಕೊಳ್ಳೋ ವಸ್ತು, ನೆಳ ಇಲ್ಲ ಅಂದ್ರೂ ವಸ್ತುನೂ ಹೋಗಿಬಿಡ್ತದೆ. ಅಂದರೆ ಅವ ವೀರಪ್ಪನೂ ಹೋಗಿಬಿಡ್ತಾನೆ. ಅಂದರೆ ಒರಿಜಿನಲ್ ಆಕೆಗೆ ಬೇಕಂತ ಸ್ಫುರದ್ರೂಪಿ ವೀರಭದ್ರ ಹೋಗಿಬಿಡ್ತಾನೆ. ಅವ್ನು ಉಳ್ಕೊಳ್ಳೋದೇ ಕುರೂಪಿ. ಸೊ ಯಾವುದು ಕೆಂಪಿ ಮನಸ್ಸಿನಲ್ಲಿ ಇತ್ತಲ್ಲ, ಅಂದರೆ ಒಬ್ಬ ಸ್ಫುರದ್ರೂಪಿ ಗಂಡನ ಒಂದು ಇಮೇಜು, ಒಂದು ತನಗೆ ಬೇಕಂತ ಗಂಡನ ಇಮೇಜು ನೆಳಲಿಯ ಮುಖಾಂತರ ಆಕೆಗೆ ದೊರಕಿತ್ತಲ್ಲ, ಅದನ್ನು ಆಕೆ ಕಳ್ಕೊತಾಳೆ. ಸೊ ಇದನ್ನೇ ಈ ಥರದ್ದು ಅಂದರೆ ಈ ಎಕ್ಸಿಸ್ಟೆನ್ಷಿಯಲಿಸಮ್ ಇಟ್ಕೊಂಡು, ಅದರದ ಸಮಸ್ಯೆಗಳನ್ನ ಇಟ್ಕೊಂಡು, ನವ್ಯರಿಗೆ ಬೇಕಾದಂಥ ಈ ಕಾಮ ಅನ್ನೋ ವಸ್ತುವನ್ನು ಇಟ್ಕೊಂಡು ಈ ನಾಟಕವನ್ನು ಅಂತ್ಯ ಕಾಣೋದ್ರ ಬಗ್ಗೆ ಕೆಲವೊಂದು ಪ್ರಶ್ನೆಗಳೇ ಎದ್ದಿದ್ದಾರೆ. ಅದರ ಮುಖ್ಯವಾಗಿ ನಮ್ಮ KV ಅಕ್ಷರ ಅವರು ಈ ಜಾನಪದಕ್ಕೆ ಈ ಅಂತ್ಯ ಬೇಕಾಗಿತ್ತ. ಯಾಕಂದರೆ ಈ ಸಂಕಾನಟಿ ಚಂದ್ರಿ ಅಂತ ಒಂದು ಜಾನಪದದ ಹಿನ್ನೆಲೆಯಲ್ಲಿ ನಮ್ಮ ವೆಸ್ಟರ್ನ್ ಫಿಲಾಸಫಿ ತೊಗೊಂಡ್ಬಂದು ಶುಷ್ಕವಾದಂಥ ಒಂದು ಕಮ್ಯುನಿಸ್ಟ್ದು ಏನು ಥಿಯರಿ ಇದೆಯಲ್ಲ ಅದನ್ನು ಬಿಟ್ಟುಕೊಟ್ಟು ನಮಗೆ ಭಾರತೀಯರಿಗೆ ಬೇಕಂತ ಒಂದು ದರ್ಶನವನ್ನು ಕೊಟ್ಟಂಥ ಒಂದು ಜಾನಪದ ಪ್ರಕಾರದಲ್ಲಿ ಹಿನ್ನೆಲೆ ಬಂದಂಥ ಸಂಕಾನಟಿ ಚಂದ್ರಿ ಇದನ್ನು ಬರೆದಂಥ ಅದರ ಮುಂದುವರೆದಾಗಿ ನೆಳಲಿಯ ಪ್ರಸಂಗ ಬರೆದಾಗ ಇವ್ರು ಯಾಕೆ ಇದಕ್ಕೆ ಸಿಕ್ಕಾಕೊಂಡ್ರು ಅನ್ನೋ ಒಂದು ಪ್ರಶ್ನೆಗಳನ್ನು ಕೂಡ ನಮ್ಮ ಅಕ್ಷರ ಅಂತ ಒಬ್ಬ ವಿಮರ್ಶಕರು, ನಾಟಕ ವಿಮರ್ಶಕರು ಈ ಕೃತಿಯ ಬಗ್ಗೆ ಎತ್ತಾರೆ. ಎಲ್ಲವನ್ನೂ ಕೂಡ ಇದರಲ್ಲಿ ಅವರು ಇದನ್ನು ಮಾಡಿಕೊಂಡ. ಯಾಕಂದರೆ ಇದರಲ್ಲಿ ಆಗುವಂಥ ಅವ್ರ ಟ್ರೀಟ್ಮೆಂಟ್ ಇವನ್ನು ಒಂದು ಹೆಜ್ಜೆ ಕಂಬಾರಕ್ಕಿಂತ ಮುಂದೆ ಹೋಗಿ ಅನ್ನೋ ಇದರಲ್ಲಿ ಕೂಡ ಮಾತುಗಳು ಬರ್ತಾವೆ ಇದರಲ್ಲಿ. ಯಾಕಂದರೆ ಭಾಷೆ ನೀವು ನೋಡಿಬಿಟ್ರೆ ಈ ನೆಳಲಿಯ ಪ್ರಸಂಗದಲ್ಲಿ ಇದರಲ್ಲಿ ಎಷ್ಟು ಅಥಣಿ ಭಾಷೆ ಯೂಸ್ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಇದರಲ್ಲಿ ಕೂಡ ಅವರು ಬಳಕೆ ಮಾಡಿದ್ದಾರೆ. ಸೊ ಈ ಅಂತ್ಯ ಕೂಡ ಈ ನವ್ಯದ ಇದರ ಬಗ್ಗೆ ಅವರು ಸಿಗ ಹಾಕೋತಾರಲ್ಲ, ಈ ಕಾರಣ ಏನು ಅನ್ನೋದು ಕೂಡ ನಮ್ಮ ಭಾಳ ಕಡೆ ಇದು ಪ್ರಶ್ನೆಗಳು ಎದ್ದಿದ್ದಾವೆ. ಸೊ ಅಂದರೆ ಈ ನವ್ಯದ ಬಗ್ಗೆ ಪ್ರಶ್ನೆ, ನವ್ಯರ ಚಿಂತನಾಕ್ರಮ ಪ್ರಶ್ನೆ ಅವರೊಬ್ಬರೇ ಎತ್ತಿಲ್ಲ. ನಮ್ಮ ಪುಣೇಕರ್ ಅವರು ಕೂಡ ತಮ್ಮ ನಟನಾರಾಯಣೆ ಅಂತ ಒಂದು ಕೃತಿ ಬರೆದಾಗ ಆ ನವ್ಯರಲ್ಲಿ ಬಂದ ಅತಿರೇಕಗಳನ್ನು ಅವರು ಭಾಳ ಈ ಅಸ್ತಿತ್ವವಾದ ಪ್ರಶ್ನೆ ಇದೆಯಲ್ಲ ಅದನ್ನು ಕೂಡ ಅವರು ಅದರಲ್ಲಿ ಎತ್ತಿದ್ದಾರೆ. ಸೊ ಅಂಥ ಒಂದು ಪ್ರಶ್ನೆಗಳನ್ನ ಇಟ್ಕೊಂಡು ಮತ್ತು ಈ ರೀತಿಯ ಅಂದರೆ ಜಾನಪದ ಅಂದರೆ ಸಿದ್ಧ ಮಾದರಿಯ ಒಂದು ಜಾನಪದ ಕಥೆಗೆ ಒಂದು ಅದನ್ನು ನಾವು ಸಮಕಾಲೀನಗೊಳಿಸಲಿಕ್ಕೆ ಅವಾಗಿ ಬಂದಂಥ ನವ್ಯರ ಜಾನಪದ ಅಂದರೆ ನವಜಾನಪದ ಅಂತ ಏನಿದೆಯಲ್ಲ ಅದಕ್ಕೆ ಈ ಒಂದು ಪರಂಪರೆಗೆ ಈ ನಾಟಕ ತನ್ನ ಎಲ್ಲ ಸಾಧ್ಯತೆಗಳ ಜೊತೆಗೆ ಕಡೆಯಲ್ಲಿ ಈ ರೀತಿಯ ಒಂದು ರೀತಿಯಿಂದ ಒಂದು ಸಂದಿಗ್ಧ ಎಂಬಿಗ್ಯೂಸ್ ಆಗಿ ನಮಗೆ ಕಾಣ್ತದೆ ಅನ್ನೋದು ಕೂಡ ವಿಮರ್ಶಕರು ಅದನ್ನು ಗೊತ್ತಾಗ್ತಾರೆ. ಇದು ಸಂಕಾನಟಿ ಚಂದ್ರಿ ಬಂದಿದೆ, ಇದು ಕೂಡ ನಮ್ಮ ಭಾಳ ಸ್ಟೇಜ್ಗೆ ಮಾಡಿದ್ದಾರೆ ಇದನ್ನು. ಬಟ್ ಒಂದನೇ ಅಂದರೆ ಇದರಲ್ಲಿ ಕೂಡ ಅವರು ಅಥಣಿಯ ಭಾಷೆಯನ್ನು ಅಥಣಿಯಲ್ಲೇ ನುವಾನ್ಸು ಅಂದರೆ ಬೆಳಗಾವಿ ಭಾಷೆಯನ್ನು ಕೂಡ ಭಾಳ ಚೆಂದಾಗಿ ಬರೆಸಿದರೆ, ಹಾಡುಗಳಂತೂ ಅದ್ಭುತವಾಗಿ ಇದರಲ್ಲಿ ಇವೆ. ಮತ್ತು ಪ್ರಯೋಗ ಕೂಡ ನೀವು ಇದನ್ನು ಭಾಳ ಈ ಸಂಕಾನಟಿ ಚಂದ್ರಿಗೆ ಹೋಲಿಸಿದರೆ ಇದು ಪ್ರಯೋಗ ದೃಷ್ಟಿಯಿಂದ ಪಾತ್ರಗಳು ಕಡಿಮೆ ಇದೆ ಮತ್ತು ಭಾಷೆಯ ಒಂದು ಸೊಗಡು ಇದೆ ಇದರಲ್ಲಿ. ಸೊ ಇದೆಲ್ಲ ಮತ್ತೆ ನೀವು ಸ್ಟೇಜ್ ಮಾಡುವಂಥ ಸಾಧ್ಯತೆ ಕೂಡ ಇದಕ್ಕೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇವೆರಡು ನಾಟಕ, ಒಂದು ಇಂಡಿಪೆಂಡೆಂಟ್ ಅಂತ ಜಾನಪದ ಶೈಲಿಯಲ್ಲಿ ಇದ್ದಂಥ ನಾಟಕ, ಇನ್ನೊಂದು ನಮ್ಮ ಇದರಲ್ಲಿ ಬಂದಂಥ ಜಾನಪದ ಸ್ವರೂಪದಲ್ಲಿದ್ದಂಥ ಒಂದು ವೆಸ್ಟರ್ನ್ ಬ್ರೆಕ್ಟನ್ ನಾಟಕವನ್ನು ಕೂಡ ನಮ್ಮ ರಂಶಾ ಲೋಕಾಪುರ ಅವರು ಕಟ್ಟಿಕೊಟ್ಟಿದ್ದಾರೆ. ಸೊ ಇನ್ನು ಅವರು 2000ರಲ್ಲಿ ಬರೆದಂಥ ಸರ್ಕಾರ ನಾಟಕ, ಇದರ ಬಗ್ಗೆ ಸ್ವಲ್ಪ
ನಾನು ನನಗೆ ಭಾಳ ಆಸಕ್ತಿದಾಯಕ ಕಂಡಿತ್ತು. ಅದರದ್ದು ಮಾಡಲಿಕ್ಕೂ ಕೆಲವೊಂದು ಬೇರೆ ಬೇರೆ ರೀತಿಯಿಂದ ನನಗೆ ಆತಂಕಗಳಿದ್ವು, ಅದನ್ನು ನಾನು ಹೇಳ್ತೇನೆ. ಸೊ ಈ ನಾಟಕವನ್ನು ಅಷ್ಟು ಸರಳ ಇದನ್ನು ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಇತಿಹಾಸದ ಇದರ ಮೇಲೆ ಭಾರ ತುಂಬ ಇದೆ, ಇತಿಹಾಸದ ಭಾರ ತುಂಬ ಇದೆ. ಆ ಇತಿಹಾಸದ ಭಾರದ ಜೊತೆಗೆ ಇದು 2000 ಇಸವಿಯಲ್ಲಿ ಬಂದಿದ್ದರಿಂದ ಆ ಇತಿಹಾಸವನ್ನು ನಮ್ಮ ಸಮಕಾಲೀನ ಇದಕ್ಕೆ ಚಿಂತನೆಗೆ ಹೇಗೆ ಅದನ್ನು ಒಗ್ಗಿಸಬೇಕು ಅನ್ನೋದನ್ನು ಅವರು ತಮ್ಮ ಇದರಲ್ಲಿ ನಾಟಕದಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಒಂದು ಪೇಶ್ವೆ ವಂಶಾವಳಿ ಒಂದು ಶೀಟ್ ಇರಬಹುದು. ಸೊ ಬಾಳನಾಥ್ ವಿಶ್ವೆ ಅಂದರೆ ಛತ್ರಪತಿ ಅಂದರೆ ಇದು ಸುಮಾರಾಗಿ 1790 ಶುರುವಾಗಿ ನಾಟಕ 1798ರಲ್ಲಿ ಮುಗೀತದೆ ಈ ನಾಟಕ. ಅದಂದ್ರೆ ಸುಮಾರು 8 ವರ್ಷ ಅವಧಿಯಲ್ಲಿ ನಾಟಕ ಇದು ಕೊನೆಗೊಳ್ಳುತ್ತದೆ. ಈ ನಾಟಕ ನಮಗೆ ಪ್ರಾರಂಭ ಆಗೋದು ಸವಾಯಿ ಮಾಧವರಾಯನ ಕಾಲದಿಂದ. ಸವಾಯಿ ಮಾಧವರಾವ್ ಅಂದರೆ 1774 1795 ಅವ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾನೆ. ಸೊ ಪ್ರಯತ್ನ ಮಾಡ್ತಾನೆ, ಅವ ಸತ್ತು ಹೋಗಿಬಿಡ್ತಾನೆ. ಸೊ ಸವಾಯಿ ಮಾಧವರಾಯನ ಕಾಲದಲ್ಲಿ ಇದ್ದಂಥ ನಾನಾ ಫಡ್ನವೀಸ್ ಅಂದರೆ ಅವ ಒಂಥರ CA ಅನ್ಬೋದು, ಚಾರ್ಟೆಡ್ ಅಕೌಂಟೆಂಟ್ ಅನ್ನಬೋದು, ಅಥವಾ ನೀವು ಲೆಕ್ಕ ಪರಿಶೋಧಕರಕ್ಕೂ ಲೆಕ್ಕಪತ್ರ ಇಡೋ ಅನ್ನಬೇಕು. ಸೊ ಅವನ ಕಂಟ್ರೋಲ್ನಾಗ ಇಡೀ ಒಂದು ವ್ಯವಸ್ಥೆ ಬರ್ತದೆ. ಸೊ ಅದರ ಹಿಂದೆಲ್ಲ ಬರೋದು ಅದರದ್ದು ಚರಿತ್ರೆ ಹಿನ್ನೆಲೆಯಲ್ಲಿ ಈ ನಾಟಕದಲ್ಲಿ ವಿವರಗಳು ಬಂದ್ಕೋತಾ ಹೋಗ್ತದೆ. ಸೊ ಅವಾಗ 2 ಮಕ್ಕಳು, ಯಾರಿಗೆ ಪೇಶ್ವೆ ಬಾಳಾಸಾಹೇಬ್, ಅವು ಪೇಶ್ವೆ ಅಂದರೆ ಇಸ್ ಅ ಪ್ರಧಾನಿ, ಸೊ ಚೀಫ್. ಇದು ಪರ್ಷಿಯನ್ ಭಾಷೆ ಅಂತ ಹೇಳ್ತಾರೆ. ಪರ್ಷಿಯಾದ ಇದರಲ್ಲಿ ಪೇಶ್ವೆ ಅಲ್ಲಿಂದ ಬಂದದ್ದು. ಬಾಳಾನಾಥ್ ವಿಶ್ವನಾಥ್ ಪೇಶ್ವೆ ಫಸ್ಟು. ಸೊ ಅವನ ಮಗ ಬಾಜಿರಾವ್ ಮತ್ತು ಚಿಮಾಜಿ. ಬಾಜಿರಾವ್ ಮಸ್ತಾನಿ ಅಂತೇವೆ ಏನು ನಾವು ಫಿಲ್ಮ್ ನೋಡ್ತೀವಲ್ಲ, ಭಾಳ ಅವನ ಟೈಮ್ನಾಗ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಅದು ನಮ್ಮ ಪೇಶ್ವೆ ಅಂದ್ರೆ ಮರಾಠ ಡೈನೆಸ್ಟಿ ಭಾಳ ಎಕ್ಸ್ಪಾಂಡ್ ಆಯಿತು. ಮುಂದೆ ಬಾಳಾಜಿ, ಅವನ ಮಕ್ಕಳಲ್ಲಿ ಬಾಳಾಜಿ, ರಾಮಚಂದ್ರ, ರಘುನಾಥ್ ಮತ್ತು ಜನಾರ್ದನ್. ಸೊ ಬಾಳಾಜಿಗೆ 3 ಮಕ್ಕಳು, ವಿಶ್ವನಾಥ್, ಮಾಧವರಾವ್, ನಾರಾಯಣರಾವ್. ಈ ನಾರಾಯಣರಾವನು ರಘುನಾಥ ರಾಯರು, ಈ ಚಿಕ್ಕಪ್ಪ, ಇವನು ಕೊಲಿಸಿರ್ತಾನೆ ಅಂತ ಪ್ರತೀತಿ ಇದೆ. ಮತ್ತು ಕೆಲವೊಂದು ದಾಖಲೆಗಳಿವೆ, ಅದರ ಬಗ್ಗೆ ಕೆಲವೊಂದು ಜಾನಪದ ಹೇಳಿಕೆಗಳಿವೆ. ಒಂದು ಕಾದಂಬರಿನೂ ಇದೆ, ದೇಶದ್ರೋಹಿ ರಘುನಾಥ್ ಅಂತ. ಅದು ಬಿಜಾಪುರದ ಆತರ್, ನನಗೆ ಅದರ ನೆನಪಿಲ್ಲ. ಅವರು ಒಂದು ಕಾದಂಬರಿನೂ ಬರೆದಾರೆ, ದೇಶದ್ರೋಹಿ ರಘುನಾಥ ರಾವ್ ಅಂತ. ಸೊ ಈ ನಾರಾಯಣರಾವನು ಕೊಲಿಸಿರ್ತಾನೆ. ಅವಾಗೊಂದು ಬಲವಾದ ಕಾರಣ ಇರ್ತದೆ ರಘುನಾಥ ರಾಯ್ಗೆ. ಏನಂದರೆ ಅವ ಚಿಕ್ಕಪ್ಪ 2ನೇ ಇದಕ್ಕೆ ಇವ ತೀರ್ಕೊಂಡು ಕೂಡ ಅಮಗೆ ಬರಬೇಕಾಗಿತ್ತು. ಬಟ್ ಅದ್ರ ಡೈನೆಸ್ಟಿ ಅಲ್ಲಿ ಅವ್ರಿಗೆ ಏನಾಗಿಬಿಟ್ಟಿರ್ತದೆ ಅಂದರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಹಿಂಗೆ ಬರೋದಾಗಿಬಿಡ್ತದೆ. ಏಬಲ್ಗಿಂತ ಅದು ತಮ್ಮ ಫ್ಯಾಮಿಲಿ ಟ್ರೀ ಆಗಿಬಿಡ್ತದೆ. ನಾವು ಅದನ್ನು ನೋಡ್ತಾ ಇದ್ದೀವಿ, ಈಗೂ ನೋಡ್ತಾ ಇದ್ದೀವಿ. ಎಲ್ಲ ಪಕ್ಷದಲ್ಲೂ ನಾವು ಫ್ಯಾಮಿಲಿ ಟ್ರೀ ಇದನ್ನು ನೋಡ್ತಾ ಇದ್ದೀವಿ. ಸೊ ಈ ರಘುನಾಥ್ ರಾಯ್ ಒಂದು ಏನು ಮಾಡ್ತಾನೆ, ತನಗೆ ಬೇಕಾದಂಥ ಒಂದು ಟ್ರೀಟಿ ನೀವು ಇವ್ರ ಜೋಡಿ ನಿಜಾಮ್ ಜೋಡಿ ಮಾಡ್ಕೊಂಡಿರ್ತಾನವ. ಆಮೇಲೆ ಬ್ರಿಟಿಷ್ ಜೋಡಿ ಸೇರ್ತಾನೆ. ಸೊ ಇವ್ರು ಯಾರು ಅಷ್ಟು ಬ್ರಿಟಿಷ್ ಜೋಡಿ ಇದನ್ನು ಮಾಡಿರೋದಿಲ್ಲ, ಭಾಳ ಎದುರಿಸಿರ್ತಾರೆ. ಸೊ ಬ್ರಿಟಿಷರು ಇವಾಗ ಎಂಟ್ರಿ ಆದ ಕೂಡ ಒಂದು ರೀತಿಯಿಂದ ಓಪನ್ ಆಗಿಬಿಡ್ತದೆ. ಇದು ಏನಂದರೆ ಈ ಸಹಾಯಕ ಸೈನ್ಯ ಪದ್ಧತಿ, ಸಬ್ಸಿಡಿ ಅಲಯನ್ಸ್, ದಿಸ್ ಈಸ್ ಒನ್. ಆಮೇಲೆ ಕರಪ್ಷನ್, ಇದನ್ನೇ ಅವರು ಮೂಲಭೂತವಾಗಿ ಅದನ್ನು ಇಡೀ ನಾಟಕದಲ್ಲಿ ಆ ಕರಪ್ಷನ್ನು, ಆ ರಕ್ತದ ಲೇವಾದೇವಿ ಎಷ್ಟು ನಡೀತದೆ ಅಂದರೆ ಇವನ ದತ್ತಕ್ಕೆ ಅವ್ರು ತೊಗೊಳ್ಳೋದು, ಅವ್ರ ದತ್ತಕ್ಕೆ ಇವ್ರನ್ನ ತೊಗೊಳ್ಳೋದು, ಇವ್ರಿಗೆ ರೊಕ್ಕ, ನಿನ್ನ ಇದನ್ನು ಮಾಡ್ತೀನಿ, ಇವ್ರಿಗೆ ದತ್ತಕ್ಕೆ ಕೊಡಿಸ್ತೇನೆ ಅಂತ ಇವ್ರು ರೊಕ್ಕ ತಿನ್ನೋದು, ಅವ್ರು ಇದನ್ನು ಮಾಡ್ತೀವಿ, ನಾವು ರೊಕ್ಕ ತಗೊಳ್ಳೋದು. ಇದು ನಾವು ರಾಜಕೀಯದಲ್ಲೇ ನೋಡ್ತೀವಿ. ನಿನಗೆ ಮಂತ್ರಿ ಮಾಡ್ತೀನಿ, ನಿನಗೆ ಮಂತ್ರಿ ಮಾಡ್ತೀನಿ, ಇದನ್ನೆಲ್ಲ ಕೊಡಿಸೋದೇನ, ಇವೆಲ್ಲವೂ ಕೂಡ ಈ ನಾಟಕದಲ್ಲಿ ಅಂದರೆ ಕರಪ್ಷನ್ ಆ್ಯಂಡ್ ದ ಫ್ಯಾಮಿಲಿ ಕಂಟಿನ್ಯೂಯೇಷನ್, ಇದು ನಮ್ಮ ವ್ಯವಸ್ಥೆಯನ್ನು ಎಷ್ಟು ಶಿಥಿಲಗೊಳಿಸ್ತದೆ ಅನ್ನೋದನ್ನು ಭಾಳ ಮಾರ್ಮಿಕವಾಗಿ ಅವರು ನಮ್ಮ ಇದರಲ್ಲಿ ಕಟ್ಟಿಕೊಡ್ತಾರೆ. ಇದರಲ್ಲಿ ಕೆಳಗಡೆ ಇನ್ನೊಂದು ಕೊಟ್ಟಿದ್ದಾನೆ, ಮರಾಠ ಒಕ್ಕೂಟ. ಅಂದರೆ ಪುಣೆ ಪೇಶ್ವೇಸು ದೇ ಆರ್ ಲೀಡರ್ಸ್. ಅಂದರೆ ಈ ಒಕ್ಕೂಟ ಅಂದರೆ ಫೆಡರಲ್ ಅಂತ ನಾವೇನಂತೀವಲ್ಲ, ಈ ಒಕ್ಕೂಟದ ಕೇಂದ್ರದ ಮರಾಠ ಪೇಶ್ವೇಸ್ಗಳಿರ್ತಾರೆ. ಇದರಲ್ಲಿ ಗ್ವಾಲಿಯರ್ನ ಸಿಂಧಿಯಾ ಮನೆತನ, ಇಂದೋರ್ನ ಹೋಳ್ಕರ್ ಮನೆತನ, ಬರೋಡಾದ ಗಾಯಕ್ವಾಡ ಮನೆತನ, ನಾಗ್ಪುರದ ಭೋಸಲೆ ಮನೆತನ, ಇವರೆಲ್ಲರೂ ಫೆಡರಲ್ ಸಿಸ್ಟಮ್ನಾಗ ಇದ್ದವರು. ಬಾಜಿರಾವ್ ಇದ್ದಾಗ ಈ ಬಾಜಿರಾವ್ ಭಾಳ ಥಿಂಕರ್ ಇರ್ತಾನೆ. ಪ್ರತಿಯೊಬ್ಬರದ್ದು ಇದೆ ಅವ್ರ ವ್ಯಕ್ತಿತ್ವ ಏನಿದೆ ಅಂತ. ಸೊ ಅವಾಗ ಫೆಡ್ರಲ್ ಇದನ್ನು ನಾವು ಹಿಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಇಡೀ ಇದನ್ನು ಆಳೋದನ್ನು
ಇದನ್ನು ಮಾಡಿ ಈ ಫೆಡ್ರಲ್ ಸಿಸ್ಟಮ್ನಾಗ ಮಾಡಿರ್ತಾನೆ. ಆರಂಭದಲ್ಲಿ ಇವರೆಲ್ಲ ಭಾಳ ಲಾಯಲ್ ಇರ್ತಾರೆ. ಮತ್ತು ಚೌತ್ ವಯಸ್ಸಲ್ಲಿ ಮಾಡಬೇಕು, ಅರ್ಧ ತಮ್ಮ ಸೈನ್ಯಕ್ಕೆ ಇಟ್ಕೋಬೇಕು, ಮಿಕ್ಕದ ಅರ್ಧವನ್ನು ನಾವು ಪೇಶ್ವೆ ಇದಕ್ಕೆ ಕೊಡಬೇಕು. ಇದೇನು ಡೈನಸ್ಟಿ ಇರ್ತಲ್ಲ ಅದನ್ನು ಮೇಂಟೈನ್ ಆಗಲಿಕ್ಕೆ. ಸೊ ಆಮೇಲೆ ಅವರಲ್ಲಿ ಒಳಗೆ ಜಗಳ ಆಗ್ತದೆ. ಈ ಫೆಡ್ರಲ್ ಸಿಸ್ಟಮ್ನಲ್ಲಿ ಇದು ಆಗ್ತಾನೆ ಇರ್ತದೆ. ಅದು ಕೇಂದ್ರಕ್ಕೆ ನಾವು ಯಾಕೆ ಇದನ್ನು ಮಾಡಬೇಕು ಅನ್ನೋದು ಕೂಡ ಈಗ ನಾವು ಅದನ್ನು ಫೇಸ್ ಮಾಡ್ತಾ ಇದ್ದೀವಿ. ಅಥವಾ ಕೇಂದ್ರ ಇವರಿಗೆ ಇದನ್ನು ಲಾಯಲ್ ಆಗಿರಬಾರ್ದು ಅನ್ನೋದು ಕೂಡ ವ್ಯವಸ್ಥೆಯಲ್ಲಿ ಕಾಣಿಸ್ತಿರ್ತದೆ. ಇದು ಕೂಡ ನಮಗೆ ಬರ್ತದೆ. ಈ ಟೈಮಲ್ಲಿ ಏನಾಗ್ತದೆ, ಇಂಗ್ಲೀಷ್ ಇರದೆ ಎಂಟರ್ ಆಗ್ತದೆ. ಸಹಾಯಕ ಸೈನ್ಯ ಸಬ್ಸಿಡರಿ ವ್ಯಾಲೆಸಿ ಟೈಮ್ನಾಗ ಅದು ನಮ್ಮಲ್ಲಿ ಬಂದಂಥ ಒಂದು ಪದ್ಧತಿ 1798. ಇದನ್ನು ಫಸ್ಟ್ ತೊಗೊಂಡವ ನಿಮಗೆ ಆಶ್ಚರ್ಯ ಆಗ್ತದೆ, ನಿಜಾಮ. ಅಂದರೆ ಅವ್ರ ಸೈನ್ಯ ನಾವು ಇಟ್ಕೋಬೇಕು, ಅವ್ರು ಕೋಚ್ ಮಾಡ್ತಿರ್ತಾರೆ, ಅವರಿಗೆಲ್ಲ ಊಟ ವಸತಿ ಕೊಡಬೇಕು. ಮತ್ತು ಅವರೆಲ್ಲ ರೆಸಿಡೆಂಟು ಯಾವನೋ ಒಬ್ಬ ಇರ್ತಾನೆ, ಅವ ಒಟ್ಟು ಇಲ್ಲಿ ಏನು ನಡೀತದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾನೆ. ಯುದ್ಧಕ್ಕೆ ಮಾತ್ರ ಹೋಗ್ತಿರ್ತಾರೆ ಅವರು. ಸೊ ಯುದ್ಧ ಯಾರು ಮಾಡಬೇಕು, ಯಾರು ಜೋಡೆ ಅನ್ನೋದು ಕೂಡ ಒಂದೊಂದು ಸರಿ ಅವರೇ ನಿರ್ಧಾರ ಮಾಡ್ತಾರೆ. ಬಟ್ ಇದು ಖರ್ಚು ಏನಿರ್ತದಲ್ಲ, ಭಾಳ ದೊಡ್ಡ ಖರ್ಚು ಇರ್ತದೆ. ಕೆಲವೊಬ್ಬರು ತೊಗೋತಿದ್ರು, ಸಹಾಯಕ ಸೈನ್ಯ ಸಬ್ಸಿಡಿ ಅಲಯನ್ಸ್ ತೊಗೊಂಡು ಅದನ್ನು ಮೇಂಟೈನ್ ಮಾಡಲಾರ್ದಾಗೆ ಅವ್ರಿಗೆ ರೊಕ್ಕ ಕೊಡ್ತಿದ್ರು, ಸಾಲಗಾರರಾಗ್ತಿದ್ರು, ಜಾಗ ಬಿಟ್ಟು ಕೊಡ್ತಿದ್ರು. ಇದು ಬ್ರಿಟಿಷರದ ಎನೆಕ್ಸೇಷನ್ ಮಾಡ್ಕೊಳ್ಳೋದು ಒಂದು ಹುನ್ನಾರಿದು, ಇನ್ನೊಂದು ಹುನ್ನಾರು. ಅದನ್ನು ಕೂಡ ನಾಟಕ ಪ್ರಶ್ನೆಗಳನ್ನ ಎತ್ತದೆ ಅದು. ಸೊ ಈ ನಿಜಾಮ ತೊಗೊಂಡು ಅವಾಗವಾಗ ಇವ್ರ ಜೋಡಿ ಯುದ್ಧ ಆಗ್ತಿರ್ತದೆ. ಇವರು ಈ ರಘುನಾಥನ ಟೈಮ್ನಾಗ ತೊಗೊಂಡಿರ್ತಾರೆ. ಒಬ್ಬರೇ ಇದನ್ನು ತೊಗೊಳ್ಳಾರದಂದರೆ ಟಿಪ್ಪು ಸುಲ್ತಾನ್ ಇವ್ರ ಜೋಡಿ ಒಪ್ಪಂದ ಏನೋ ಮಾಡ್ಕೊಂಡಿದ್ದಿಲ್ಲ. ಬಟ್ ಹೈದರಾಲಿ ಟೈಮ್ನಾಗ ಆಗಿರ್ತದೆ ಅದು. ಸೊ ಇದ್ರ ಜೋಡಿ ಇವ್ರ ಜೋಡಿ ಎಲ್ಲರೂ ಸೇರಿ ಇವ್ರ ಜೋಡಿ ಎದುರಿಸಬೇಕಂತ ಒಂದು ಸಂದರ್ಭವನ್ನು ನಾನಾ ಫಡ್ನವೀಸ್ ಟ್ರೈ ಮಾಡಿರ್ತಾನೆ. ನಾನಾ ಫಡ್ನವೀಸನ್ನು ವಿಜಯ್ ತೆಂಡೂಲ್ಕರ್ ಕಟ್ಟಿ ಕೊಡೋದು ಬೇರೆ, ನಮ್ಮ ನಮ್ಮ ರಂಶಾಲೋಕ್ ಅವರು ಕಟ್ಟಿ ಕೊಡೋದು ಬೇರೆ. ಸೊ ಅವರು ವಿಜಯ್ ತೆಂಡೂಲ್ಕರ್ದು ನಾನು ಅದನ್ನು ಘಾಸಿರಾಮ್ ಕೊತ್ವಾಲ್ ನಾನು ಎನೆಕ್ಡೋಟ್ ಸಿಕ್ತು. ನಾಟಕ ಘಾಸಿರಾಮ್ ಕೊತ್ವಾಲ್, ನೀವು ಘಾಸಿರಾಮ್ ಕೊತ್ವಾಲ್ ಓದಿದರೆ ನೀವು ಇದರಲ್ಲಿ ಸಿಗ್ತದೆ. ಅದರಲ್ಲಿ ಘಾಸಿರಾಮ್ ಅಂತ ಇದ್ದವ ಭೋಪಾಲ್ದವ, ಒಬ್ಬ ಬ್ರಾಹ್ಮಣ. ಅವನ ಪುಣೆದಲ್ಲಿ ನಡೀತಾ ಅಂತ ಒಂದು ಇದಕ್ಕೆ ಅವನು ಕೊತ್ವಾಲ್ನ ಮಾಡ್ತಾರೆ. ಸೊ ಅವನ ತಂಗಿನ ಅವನ ಮಗಳನ್ನ ಎಕ್ಸ್ಪ್ಲಾಯ್ಟ್ ಘಾಸಿರಾಮ್ ಮಾಡ್ತಾನೆ. ಭಾಳ ಒಂದು ಕಾಮಿಷ್ಟ ರೀತಿಯಿಂದ ಇವನ್ನ ಚಿತ್ರಣ ಮಾಡಿದ್ದಾರೆ. ಅದು ಹೌದು ಅಲ್ಲ ಅನ್ನೋದು ಕೂಡ ಒಂದಿಷ್ಟು ಪ್ರಶ್ನೆಗಳಿವೆ. ಅದು ಆ ನಾಟಕ ಕಾಮದ ಅಧಿಕಾರವನ್ನು ಚಿತ್ರಿಸಿದರೆ, ಲೋಕಾಪುರ ಅವರ ಸರ್ಕಾರ ನಾಟಕವು ಅಧಿಕಾರದ ಕಾಮವನ್ನು ಚಿತ್ರಿಸುತ್ತದೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್. ಅಂದರೆ ಯಾಕೆ ಅಧಿಕಾರದ ಕಾಮ ಅಂದರೆ ಈಗ ಮೋಸ್ಟ್ಲಿ ಅದು ತೆಗೆದುಕೊಂಡಿದೆ. ಆಮೇಲೆ ಈಗ ನಾವೇನೋ ಒಂದು ಎಕ್ಸ್ಪ್ಲಾಯ್ಟೇಷನ್ ನೋಡ್ತಿಲ್ಲ, ಬೇರೆ ಬೇರೆ ಸ್ತ್ರೀಯರನ್ನ ಇಟ್ಕೊಂಡು ಇವ್ರನ್ನೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡೋದು ಕೂಡ ಅಂಥವು ಕೂಡ ಇವು ಬರ್ತವೆ. ಸೊ ಈ ನಾಟಕ ಆ ದೃಷ್ಟಿಯಲ್ಲಿ ತನ್ನ ಚಿಂತನಾ ಕ್ರಮವನ್ನು ಬೆಳೆಸ್ತಾ ಇದೆ. ಸೊ ಈ ಸವಾಯಿ ಮಾಧವರಾಯನ ಕಾಲಕ್ಕೆ ಇವನ ಎಂಟ್ರಿ ಆಗ್ತದೆ. ಇವ ಭಾಳ ಪವರ್ಫುಲ್ ಆಗ್ತಿರ್ತಾನೆ, ಇವನೇ ಡಿಸೈಡ್ ಮಾಡ್ತಿರ್ತಾನೆ. ಎಲ್ಲರೂ ತಂದು ಅಂದರೆ ಒಬ್ಬ ಸಾಧಾರಣ ಕ್ಲಾರ್ಕ. ಈಗ ನಮ್ಮಲ್ಲಿ ಇದು ಬ್ಯೂರೋಕ್ರಸಿ ಸೆಟಪ್. ಇದು ಬ್ಯೂರೋಕ್ರಸಿ ಸೆಟಪ್ಪು ಎಷ್ಟು ಒಂದು ಅಪಾಯಕಾರಿ ಅಂತ ಸೆಟಪ್ಪು. ಅಂದರೆ ಯಾರ್ಯಾರೋ ಇಂಪಾರ್ಟೆನ್ಸ್ ಪಡ್ಕೊಂಡು ಬಿಡ್ತಾರೆ. ನಮ್ಮಲ್ಲಿಯೂ ನಾವು ನೋಡಿದ್ದೇವೆ. ನಮ್ಮ ಬೇಕಾದ್ರೆ ನಾ ಹೇಳಬಾರ್ದವನ್ನೇ ಅದನ್ನು. ಸೊ ಇವ ಇಂಪಾರ್ಟೆಂಟ್ ಇರೋದಿಲ್ಲ, ಆದ್ರೆ ಅವನ ಹತ್ರ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಕಾಣ್ಬೇಕ್ರಿ. ಸೊ ಈ ರೀತಿ ಇದೆಯಲ್ಲ. ಸೊ ಅದನ್ನು ಪವರ್ ತೊಗೊಂಡ್ಬಿಟ್ಟಿರ್ತಾನೆ. ಸೊ ಆ ದೃಷ್ಟಿಯಿಂದ ನೋಡೋದಾಗಿದೆ ಏನಾಗ್ತದೆ ಅಂದರೆ, ಈ ಬ್ಯೂರೋಕ್ರಸಿ ಸೆಟಪ್ಪಲ್ಲಿ ಆಗ್ತಾ ಇರೋಂಥ ಅವಾಂತರಗಳನ್ನು ಈ ನಾಟಕ ಭಾಳ ಒಂದು ಅದ್ಭುತವಾಗಿ ಚಿತ್ರ ಮಾಡ್ತದೆ. ಸೊ ನಾವು ಈ ನಾಟಕ ಬಂದ ಗಳಿಗೆಯಲ್ಲಿ ಅಂದರೆ 2000 ಈಗಾಗಲೇ ಹಿಸ್ಟಾರಿಕಲ್ ಪ್ಲೇಸ್ ಎಲ್ಲ ಬಂದುಬಿಟ್ಟಿದ್ವು, ತುಂಬ ಬಂದಿದ್ದು. ಅದು ತುಘಲಕ್ ಇರ್ಬೋದು, DL ರಾಯರದ ಔರಂಗಜೇಬ ಇರ್ಬೋದು, ನಮ್ಮ ಶ್ರೀರಂಗದ ಇದರದ ಬಗ್ಗೆ, ವಿಜಯನಗರದ ಬಗ್ಗೆ ಬರೆದಂಥ ನಾಟಕ ಇರ್ಬೋದು, ಮೊಹಮ್ಮದ್ ಗವಾನ್ ಕೂಡ ಇದು, ಅಥವಾ ನಮ್ಮ ರಾಜಕೀಯ ನಾಟಕದ ರಾಕ್ಷಸ ತಂಗಡಿ, ಅಥವಾ ನಮ್ಮ ಟಿಪ್ಪು ಸುಲ್ತಾನ್ ನಾಟಕ, ಇವೆಲ್ಲ ಇತಿಹಾಸದ ಹಿನ್ನೆಲೆಯಲ್ಲಿ ಬಂದಂಥ ನಾಟಕ. ಅಥವಾ ನಮ್ಮ ಕಂಪನಿ ನಾಟಕ ಟಿಪ್ಪು ಸುಲ್ತಾನ್, ಅವು ಕೂಡ ಇದೇ ನಾಟಕವನ್ನು ಇಟ್ಕೊಂಡು ಮರಾಠಿಯಲ್ಲಿ ಬರೆದಂಥ ನಮ್ಮ ಇವರು ವಾಮನ್ ರಾಯರ ಅನುವಾದ ಮಾಡೋಂಥ ಬಾಜಿರಾವ್ ಪೇಶ್ವೆ, ಎರಡನೇ ಬಾಜಿರಾವ್. ಯಾಕಂದರೆ ಎರಡನೇ ಬಾಜಿರಾವ್ ಲಾಸ್ಟಿಗೆ ಇರ್ತಾನೆ, ಅವನ ಟೈಮ್ನಾಗೆ ಎಲ್ಲ ಕೊಲ್ಯಾಪ್ಸ್ ಆಗ್ತದೆ. ಇದನ್ನು ನಾವು 3 ಇತಿಹಾಸ ನಾಟಕ ಡಿವಿಷನ್ ಮಾಡ್ಬೋದು. ಅಂದರೆ ಇತಿಹಾಸದ ನಾಟಕಗಳನ್ನ ಹೇಗೆ ನಾವು ನೋಡ್ಬೋದು ಅನ್ನೋದನ್ನು. ಪೊಲಿಟಿಕಲ್ ಕ್ರೊನಾನಿಕಲ್ ಪ್ಲೇಸ್ ಅಂದರೆ ಇದು ಹೆಂಗಿರ್ತಾವೆ, ಇವು ಇತಿಹಾಸದ ಪ್ರಸಿದ್ಧ ರಾಜರು ಮತ್ತು ಸಾಮ್ರಾಜ್ಯಗಳ ಪತನದ ನೈಜ ದಾಖಲೆಯನ್ನು ಆಧರಿಸಿರ್ತವೆ.
ಅಂದರೆ ಪೊಲಿಟಿಕಲ್ ಕ್ರೋನಾಲಜಿಗಳು ಈ ರಾಜ ಹಿಂಗೆ ಮಾಡಿದ ಇವ್ರದ್ದು ಅವ್ರದ್ದು ಹೆಂಗೆ ಪತನ ಆಯ್ತು ಯಾರಿದಾಯ್ತು ಅನ್ನೋದು ಒಂದು. ಇನ್ನೊಂದು ರೊಮ್ಯಾಂಟಿಕ್ ಹೀರೋ ಹಿಸ್ಟಾರಿಕಲ್ ಪ್ಲೇಸ್, ಯು ಕ್ಯಾನ್ ಸೇ ಇಟ್ ಆ್ಯಸ್ ಅವ್ರನ್ನ ಭಾಳ ದೇವತೆ ರಮಣಿ ನೋಡೋದು. ಅವ ಸಾದಾ ಇವ ಇದ್ದರೂ ಕೂಡ ಈಗ ಸಿಂಧೂರು ಲಕ್ಷ್ಮಣ್ ನೋಡೋದಾಗಲಿ, ನಮ್ಮ ಇವರು ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ನೋಡೋದಾಗಲಿ, ಟಿಪ್ಪು ಸುಲ್ತಾನ್ ನೋಡೋದಾಗಲಿ, ಅಥವಾ ನಮ್ಮ ಕೃಷ್ಣದೇವರಾಯನ ನೋಡೋದಾಗಲಿ, ಇವರು ರೊಮ್ಯಾಂಟಿಕ್ ಹೀರೋಸ್ ಹಿಸ್ಟಾರಿಕಲ್ ಪ್ಲೇಸ್ ಅಂದರೆ ಸ್ವಲ್ಪ ವಾಸ್ತವದಿಂದ ಆಚೆಗೆ ಇರ್ತವೆ, ಅಂದರೆ ಸ್ವಲ್ಪ ವಾಸ್ತವದಿಂದ ಆ ಕಡೆ ಹೋಗ್ತಿರ್ತವೆ. ಸೊ ಇನ್ನೊಂದು ಅನಾಲಿಟಿಕಲ್ ಕಾಂಟೆಂಪ್ರರಿ ಹಿಸ್ಟಾರಿಕಲ್ ಪ್ಲೇಸ್. ಇವು ಅನಾಲಿಟಿಕಲ್ ಕಾಂಟೆಂಪ್ರರಿ ಹಿಸ್ಟಾರಿಕಲ್ ಪ್ಲೇಸ್ ಅಂದರೆ ಹಿಸ್ಟ್ರಿಯಲ್ಲಿ ಏನೋ ಒಂದು ಚಾರಿತ್ರಿಕ ಘಟನೆ ನಡೆದಿರ್ತದೆ, ಆ ಘಟನೆಯನ್ನು ನಾವು ನಮ್ಮ ಸಮಕಾಲೀನ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಇದರಲ್ಲಿ ಹೇಗೆ ನಾವು ರಿಲೇಟ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದನ್ನೇ ರಂಶಾ ಲೋಕಾಪುರ ಅವರಂಥವರು ಮಾಡಿದ್ದಾರೆ, ನಮ್ಮ ಕಾರ್ನಾಡರು ಮಾಡಿದ್ದಾರೆ. ಕಾರ್ನಾಡರದು ಒಂದು ಸ್ವಲ್ಪ ಅದನ್ನು ನಾನು ಹೇಳಲೇಬೇಕು. ತುಘಲಕ್ ನಾಟಕದಲ್ಲಿ ಮಾಡಿದಂಥ ಇದು ಏನಿದೆಯಲ್ಲ, ಸ್ವಲ್ಪ ಅವರು ಟಿಪ್ಪು ಬರೀಬೇಕಾದ್ರೆ ಅಥವಾ ರಾಕ್ಷಸ ತೆಗೆದುಬಿಟ್ರೆ ಅದು ಸ್ವಲ್ಪ ಬೇರೆ ನಮ್ಮ ದೃಷ್ಟಿಕೋನಕ್ಕೆ ಒಯ್ತದೆ. ಸೊ ಅದನ್ನು ನೀವು ಯಾವ ಇದ್ರಾಗ ಫಿಟ್ ಮಾಡ್ತೀರಿ, ಅದನ್ನು ನಿಮಗೆ ಅನಾಲಿಟಿಕ್ ಅಂತಿರೋ, ಹೀರೋಯಿಕ್ ಅಂತಿರೋ, ಸೊ ಆ ನಾಟಕಕ್ಕೆ ನೀವು ಫಿಟ್ ಮಾಡ್ಬೋದು ಅದನ್ನು. ಸೊ ಈ ರೀತಿಯವರು ನಾಟಕಗಳನ್ನ ಅನಾಲೈಟಿಕಲ್ ನೀವು ಮಾಡಿ ಇದನ್ನು ನಮಗೆ ಅನಾಲೈಟಿಕಲ್ ಕಾಂಟೆಂಪ್ರರಿ ಹಿಸ್ಟಾರಿಕಲ್ ಪ್ಲೇಸ್ ಅಂದರೆ ಈಗ ಈಗ ಯಾವುದೋ ಚರಿತ್ರೆ ಇದು ಪುರಾಣಕ್ಕೂ ಆಗ್ತದೆ. ನಮ್ಮ ಕರ್ನಾಟಕದಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ. ಅಗ್ನಿಮೆತ್ತೆ ಮಳೆಯಲ್ಲಿ ಮಾಡಿರ್ಬೋದು, ಅಥವಾ ಅವ್ರದ್ದು ಬರೆದಂಥ ತಲೆದಂಡ ನಾಟಕ ಇರ್ಬೋದು. ಅದನ್ನು ಕಾಂಟೆಂಪ್ರರಿ ಧರ್ಮ ರಾಜಕಾರಣ ಹೇಗಿರ್ತದೆ, ರಿಲಿಜನ್ ಏನು, ಧರ್ಮ ಅಂದರೆ ನಮ್ಮ ಭಕ್ತಿ ಎಂದೇನು, ಅದಕ್ಕೆ ಸಂಬಂಧ ಏನು, ಇದನ್ನು ಕಾಂಟೆಂಪ್ರರಿ ಮಾಡೋದಿಲ್ಲ. ಇದು ಪುರಾಣದಲ್ಲೂ ನಡೀತಾ ಇದೆ, ಹಿಸ್ಟಾರಿಕಲ್ ಇದನ್ನು ನಡೀತಾ ಇದೆ. ಅದನ್ನು ನಮ್ಮ ಇವರು ಭಾಳ ಅದ್ಭುತವಾಗಿ ತಮ್ಮ ಇತಿಹಾಸ ನಾಟಕದಲ್ಲಿ ಬರೆದಿದ್ದಾರೆ. ಇದು ವಿಶ್ವರಂಗಭೂಮಿಯಲ್ಲೂ ನಡೆದಿದೆ. ರಿಚರ್ಡ್ ದಿ ಥರ್ಡ್ ಶೇಕ್ಸ್ಪಿಯರ್ ನಾಟಕ, ಜೂಲಿಯಸ್ ಸೀಸರ್, ಕೋರಿಯಲಿಯನಸ್, ಇವು ಯಾವುದೇ ತೊಗೊಳ್ರಿ, ಅಥವಾ ಆ್ಯಂಟನಿ ಕ್ಲಿಯೋಪಾತ್ರ, ಇವು ಯಾವುದೇ ನೋಟಿಗೆ, ಅಥವಾ ಬರ್ನಾರ್ಡ್ ಶಾ ಬರೆದಂಥ ಜೂಲಿಯಸ್ ಸೀಸರು ಕೂಡ ಅದೊಂದು ಕಾಂಟೆಂಪ್ರರಿ ಇಂಟರ್ಪ್ರಿಟೇಷನ್ ಆಫ್ ದಿ ಹಿಸ್ಟಾರಿಕಲ್ ಪ್ಲೇಸ್. ಚೋ ರಾಮಸ್ವಾಮಿ ಅನ್ನೋರು ಔರಂಗಜೇಬ್ ಬರೀತಾರೆ, ಅದನ್ನೊಂದು ಹಿಸ್ಟಾರಿಕಲ್ ಪ್ಲೇ ಆಗಿ ಇಟ್ಕೊಂಡು ಅವರು ಏನು ಹಿಸ್ಟಾರಿಕಲ್ ಆಗಿ ಅದರದ್ದು ಸಾಧಕ ಬಾಧಕಗಳನ್ನ ನೋಡ್ತಾರೆ. ಸೊ ಅದು ನನಗೆ ಈ ವಾಸ್ತವ ರಾಜಕಾರಣದಲ್ಲಿ ನಾನು ಯಾವ ಕಡೆ ಇದನ್ನು ಮಾಡ್ತೀನಿ ವಾಳ್ತೀನಿ ಅನ್ನೋದ್ರಾಗೆ ಅದ್ರ ಬಗ್ಗೆ ಇಂಟರ್ಪ್ರಿಟೇಷನ್ನು ಉಟ್ಕೊಂಡು ಬಿಡ್ತಾವೆ. ಇದನ್ನು ನ್ಯೂಟ್ರಲ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಮ್ಮ ಸರ್ಕಾರದಂಥ ನಾಟಕ ತೋರಿಸ್ತದೆ. ಸೊ ಈ ನಾಟಕಕ್ಕೆ ಸ್ವಲ್ಪ ನಮ್ಮ ಈ ಪವರ್ ಪಾಲಿಟಿಕ್ಸ್ ಇದೆಯಲ್ಲ, ಅಧಿಕಾರದ ಮೀಮಾಂಸೆ. ಸೊ ಈ ಅಧಿಕಾರದ ಮೀಮಾಂಸೆ ಬಗ್ಗೆ ಒಂದು 2 ಪುಸ್ತಕಗಳು ಭಾಳ ನನಗೆ ಆಸಕ್ತಿದಾಯಕ ಕಂಡು. ಒಂದು ಬರ್ಟ್ರಾಂಡ್ ರಸೆಲ್ ಬರೆದಂಥ ದ ಪಾಲಿಟಿಕ್ಸ್ ಆಫ್ ಪವರ್, ಅದನ್ನು PV ನಾರಾಯಣ ರಾವ್ ಅನ್ನೋರು ಅಧಿಕಾರದ ಮೀಮಾಂಸೆ ಅಂತ ಅದನ್ನು ಅವರು ಅನುವಾದ ಮಾಡಿದ್ದಾರೆ. ಅದನ್ನು ನಾವು ಭಾಳ ರಿಲೇಟ್ ಮಾಡ್ಬೋದು. ಅದರಲ್ಲಿ ಅವ್ರು ಏನು ಹೇಳ್ತಾರೆ, ಒಂದು ಅವ್ರದ್ದು ಕೋಟ್ ರಸೆಲ್ ಹೇಳೋದು, ಭೌತಶಾಸ್ತ್ರಕ್ಕೆ, ನಾ ಕನ್ನಡದ ಇದನ್ನು ಮಾಡ್ತಾಯಿದ್ದೀನಿ, ಶಕ್ತಿಯು ಮೂಲಭೂತ ಪರಿಕಲ್ಪನೆಯಾಗಿರುವಂತೆ ಸಮಾಜಶಾಸ್ತ್ರ ಮತ್ತು ರಾಜಕಾರಣಕ್ಕೆ ಅಧಿಕಾರ ಎಂಬುದು ಮೂಲಭೂತ ಚಾಲಕ ಶಕ್ತಿ. ದ ಎನರ್ಜಿ, ಈ ಅಧಿಕಾರಕ್ಕೆ ಎನರ್ಜಿ ಎಲ್ಲಿದೆ ಬರ್ತದೆ, ಅದು ಆ ಮೂಲದಿಂದ ಬರ್ತದೆ ಅಂತೆ ಅವರು ನಮ್ಮ ಬರ್ಟ್ರಾಂಡ್ ರಸೆಲ್ ದೊಡ್ಡ ಅಧಿಕಾರದ ಬೇರೆ ಬೇರೆ ಸ್ವರೂಪಗಳನ್ನ ಅವರು ಅಧ್ಯಯನ ಮಾಡ್ತಾ ಆ ನಾಟಕವನ್ನು ಅವರು ಹೇಳ್ತಾರೆ. ಇನ್ನೊಂದು ಇವರು ನಮ್ಮ ಓಶೋ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಪಾಲಿಟಿಕ್ಸ್ ಆ್ಯಂಡ್ ಐಡಿಯಾಲೈಸೇಷನ್ ಆ್ಯಂಡ್ ನಮಗೆ ಅದನ್ನು ಕರೆಕ್ಟಾಗಿ ಹೇಳ್ತೇನೆ. ಅದೊಂದು ಪವರ್ ಪಾಲಿಟಿಕ್ಸ್ ಆ್ಯಂಡ್ ಚೇಂಜ್ ಅಂತೆ ಓಶೋ ಬರೆದಂಥ ಒಂದು ಕೃತಿ. ಈ ಕೃತಿಯಲ್ಲಿ ಅವರು ಏನು ಹೇಳ್ತಾರಂದರೆ, ಈ ಪವರ್ ಅನ್ನೋದೇನಿದೆಯಲ್ಲ, ಯಾರು ಹೇಳಿ ಕುರ್ಚಿಗೆ ಹೋದ್ಮೇಲೆ ಒಂದು ಪವರ್ ಚೇಂಜ್ ಆತ್ರಿ ಅಂತ ಹೇಳ್ತೀವಲ್ಲ, ಇವರು ಹಂಗೆ ಹೇಳೋದಿಲ್ಲ. ಅದು ಇನ್ಹೆರೆಂಟಾಗಿ ಇರ್ತದೆ. ಅದು ಒಬ್ಬ ಮನುಷ್ಯನಲ್ಲಿ ಅದನ್ನು ನೀವು ಪಾಸಿಟಿವೋ ನೆಗೆಟಿವೋ, ದಟ್ ಈಸ್ ಡಿಸೈಡ್ಸ್ ಹೌ ಹಿ ಆ್ಯಕ್ಟ್ಸ್ ಇನ್ ದ ರಿಯಲಿಸ್ಟಿಕ್ ಸಿಚುವೇಶನ್, ನಾಟ್ ಇನ್ ಐಡಿಯಲಿಸ್ಟಿಕ್ ಸಿಚುವೇಶನ್. ಅದು ಅವ್ನಿಗೆ ಪವರ್ ಸಿಕ್ಕ ಮೇಲೆ ಅದು ಜಾಗೃತಗೊಳ್ಳುತ್ತದೆ ಅಂತ ಒಂದು ಸೈಕಾಲಜಿಕಲ್ ಅನಲೈಸ್ ಮಾಡಿ ಅವರು ಓಶೋ ಅನ್ನೋರು ಅದನ್ನು ತಮ್ಮ ಪವರ್ ಪಾಲಿಟಿಕ್ಸ್ ಆ್ಯಂಡ್ ಚೇಂಜ್ ಅನ್ನೋ ಇದರಲ್ಲಿ ಇದನ್ನು ಭಾಳ ಅದ್ಭುತವಾಗಿ ಅವರು ಹೇಳಿದ್ದಾರೆ. ಅದನ್ನು ಕಂಪ್ಲೀಟಾಗಿ ಅವ್ರದ್ದು ಒಂದು ದೊಡ್ಡ ಡಿಸ್ಕೋರ್ಸ್ ಪುಸ್ತಕ ಇದೆ. ಆಮೇಲೆ ಈ ಪವರ್ ಅನ್ನೋದು ಅವ್ರು ಏನು ಹೇಳ್ತಾರಂದರೆ, ಇನ್ನೊಂದು ಮನುಷ್ಯನಿಗೆ
ಎಲ್ಲ ತೀಟೆಗಳು ತೀರದ ಮೇಲೆ ಈ ಪವರ್ ತೀಟೆ ತೀರಿರೋದಿಲ್ಲ. ದಟ್ ಈಸ್ ವೈ ವೆನ್ ಐ ಬಿಕಮ್ ದ ಓಲ್ಡರ್ ಆ್ಯಂಡ್ ಓಲ್ಡರ್, ಐ ವಾಂಟ್ ಟು ಗೆಟ್ ಹೋಲ್ಡ್ ಆನ್ ದಿ ಪೀಪಲ್. ನನಗೆ ಪವರ್ ಮೊದಲೇಕೆ ನನ್ನ ಮೇಲೆ ನನ್ನ ಪವರೇ ನಾನು ಕಂಡುಕೊಳ್ಳೋದು ಒಂದಿದ್ದರೆ ಅದನ್ನು ಬಿಟ್ಬಿಡ್ತಾನಂತೆ. ಮುದುಕರಾದಂಗೆ ಈ ರಾಜಕೀಯ ಇದು ಭಾಳ ಆಗ್ತದೆ. ಅದನ್ನು ನಾವು ನೋಡ್ತಾ ಇದ್ದೀವಿ, ವಾಸ್ತವದಲ್ಲೂ ನೋಡ್ತಾ ಇದ್ದೀವಿ ನಾವು. ಅಂದರೆ ನೀವು ಯುವಕರಿಗಿಂತ ಮುದುಕರಿಗೆ ಈ ರಾಜಕೀಯ ಮಾಡೋದು ಚಟ ಭಾಳ ಇರ್ತದೆ. ಯಾಕಂದರೆ ದೇ ವಾಂಟ್ ಟು ಹೋಲ್ಡ್ ಆನ್ ದ ಅದರ್ ಪೀಪಲ್. ಯು ಕ್ಯಾನ್ ಟೇಕ್ ಎನಿ ಪರ್ಸನ್, ಐ ಡೋಂಟ್ ವಾಂಟ್ ಟು ಸೇ ದ ನೇಮ್ಡ್ ಹಿಯರ್. ಈವನ್ 90 ರಾಜಕೀಯ ಬಿಟ್ಟು ಕೊಡೋದಿಲ್ಲ. ನಮ್ಮಲ್ಲಿ ವಾನಪ್ರಸ್ಥಾಶ್ರಮ ಎದಕ್ಕೆ ಮಾಡಿದ್ರು, ಅದನ್ನೆಲ್ಲ ಮಾಡಿದ್ರಲ್ಲ 60-70 ತಾಸುಗಳು. ಯು ಹ್ಯಾವ್ ಟು ಗೆಟ್ ಔಟ್ ಆಫ್ ದಿಸ್ ಪವರ್. ಬಟ್ ನಮ್ಮಲ್ಲಿ ಹಂಗಾಗೋದಿಲ್ಲ. ಈಗಿನ ಸಮಕಾಲೀನದಲ್ಲಿ ಮುದುಕ ಆದಂಗೆಲ್ಲ ನೀವು ಪವರ್ಗಳು ಹೆಚ್ಚಾಕಬೇಕಾಗ್ತದೆ. ಮಂದಿ ಮೇಲೆ ಕಂಟ್ರೋಲ್ ಮಾಡೋದು ನಮಗೆ ಬೇಕಾಗ್ತದೆ. ಈ ಮಂದಿ ಮೇಲೆ ಕಂಟ್ರೋಲ್ ಮಾಡಿ ಸಾಕಾಗ್ಯದಪ್ಪ 60 ವರ್ಷದ ತನಗೆ. ನನ್ನ ಮೇಲೆ ಏನದ ನಾನು ಕಂಟ್ರೋಲ್ ಮಾಡ್ಕೋಬೇಕಂತ ವಾನಪ್ರಸ್ಥಾಶ್ರಮಕ್ಕೆ ನಾವೇನು ಹೋಗ್ತೀವಲ್ಲ, ಅದು ನಮ್ಮ ಈಗಿನ ರಾಜಕಾರಣಿಗಳಿಗೆ ಬೇಕಾಗ್ತದೆ ಅನ್ನೋದನ್ನು ಸೂಚ್ಯವಾಗಿ ನಮ್ಮ ರಂಶಾ ಲೋಕಾಪುರವರು ಒಂದು ಸೂಚ್ಯವಾಗಿ ಹೇಳಿದ್ದಾರೆ. ಸೊ ಇದಿಷ್ಟು ಅವರು ಒಟ್ಟಾರೆ ನಮ್ಮ ಕನ್ನಡದಲ್ಲಿ ಈ ಥರದ್ದು ನಾಟಕಗಳು ಬಂದಿಲ್ಲ ಅಂತೇನಿಲ್ಲ, ಬಂದಿದೆ. ಅದರಲ್ಲಿ ಅದ್ಭುತವಾಗಿ ಬರೆದಂಥ ನಮ್ಮ ವೆಂಕಟಾದ್ರಿ ಅರಸಂಸ ಅವರು ಮೈಸೂರಿನ ಪಾಲಿಟಿಕ್ಸ್ ಎಲ್ಲವನ್ನೂ ಇಟ್ಟುಕೊಂಡು ಅವರು ಬರೆದಂಥ ವಿಗಡ ವಿಕ್ರಮರಾಯ, ಬಿರುದಂತೆಂಬರ ಗಂಡ, ಇವೆಲ್ಲ ನಾಟಕವನ್ನು ನೀವು ನೋಡಿಬಿಟ್ರೆ ಅಲ್ಲಿ ನಡೆಯುವಂಥ ಪವರ್ ಪಾಲಿಟಿಕ್ಸು, ಆ ಪವರ್ ಹಂಗರು, ಆಮೇಲೆ ಆ ಪವರ್ ಸಲಹೆ ಮಾಡುವಂಥ ಕೊಲೆಗಳು, ಇದಂತೂ ನೀವು ಮೊಘಲ್ ಚರಿತ್ರೆಯಲ್ಲೂ ವ್ಯಾಪಕವಾಗಿ ಸಿಗುತ್ತದೆ. ಹೀಗಾಗಿ ನಮ್ಮ ಈ ಪೇಶ್ವೆ ಇದರಲ್ಲಿ ಕೂಡ 2-3 ಆ ಥರದ್ದು ಕೊಲೆಗಳಾಗಿದ್ದನ್ನು ನೋಡ್ತೇವೆ. ಅವರು ಬಿರುದಂತೆಂಬ ವಿಗಡ ವಿಕ್ರಮ ಓದಿಬಿಟ್ರಂತೂ ನೀವು ಹೆಂಗಂದರೆ ಪವರ್ ಅನ್ನೋದು ನೀವು ಒಂದು ಕಡೆ ಇಮೇಜ್ ಹೇಳ್ತಾರೆ. ಈ ಪವರನ್ನು ಅರಳುಗಳನ್ನು ನೀವು ಆ ಸಿಂಹಾಸನ ಮ್ಯಾಗ ಏನು ಕಾಳುಗಳನ್ನ ಜೋಳನೇ ಸಿಂಹಾಸನ ಮ್ಯಾಗ ಹಾಕಿದ್ರೆ ಅವು ಅರಳಾಗಿಬಿಡ್ತಾವಂತ, ಅಷ್ಟು ಸುಡ್ತಿರ್ತದಂತ. ಪ್ರಸನ್ನ ಅವರಂತೂ ಈ ವಿಗಡ ವಿಕ್ರಮರಾಯ, ಬಿರುದಂತೆಂಬರ ಗಂಡ, ಈ ವಿಕ್ರಮರಾಯನ ಮೇಲೆ ಬರಿತಾ ಇಡೀ ಏನು ಈ ಇವರಲ್ಲಿ ಒಡೆಯರು ಇದರಲ್ಲಿ ಆ ರಾಜಕೀಯ ಹರಿದಿದ್ದು ರಕ್ತ ಅಲ್ಲ ವೀರ್ಯ ಅಂತ ಹೇಳ್ತಾರೆ. ಇದನ್ನು ಬರೆದಿದ್ದಾರೋ ತಮ್ಮ ನಾಟಕ ಮತ್ತು ರಂಗಕೃತಿ ಇದರಲ್ಲಿ ಸಂಸಾರ ನಾಟಕದ ಬಗ್ಗೆ ಅನಲೈಸ್ ಮಾಡ್ತಾ ಇರುತ್ತೆ. ಸೊ ಈ ಪವರ್ ಅನ್ನೋ ಈ ಕಾಮ ಇದೆಯಲ್ಲ, ಇದನ್ನು ನಾವು ತೊಡೆದು ಹಾಕಬೇಕು ಅನ್ನೋ ಇದರಲ್ಲಿ ಮಾತಾಡ್ತಾರೆ. ಸೊ ಒಂದಿಷ್ಟು ಅದರ ಕವಿಯರಿಗಾಗಿ 1-2 ಪಾಯಿಂಟ್ ಅವ್ರಿಗೆ ಗೊತ್ತಿಲ್ಲ ಸಮಯ ನನಗೆ. ಸೊ ನಾನು ಅದನ್ನು ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಆ ನಾಟಕದ ಬಗ್ಗೆ. ಸೊ ಇದರಲ್ಲಿ ಈ ನಾಟಕ ಶುರುವಾಗಿದ್ದು ಸ್ಟ್ರಕ್ಚರ್ ವೈಸ್ ನಾಟಕ ಶುರುವಾಗಿ ಇದ್ರ ಒಟ್ಟು 11 ದೃಶ್ಯ. ಅದರಲ್ಲಿ ಒಂದು ದೃಶ್ಯ ಅದು ಪ್ರೊಲಾಗ್ ಅಂದರೆ ಪೂರ್ವರಂಗ ಇದ್ದಂಗೆ ಇದೆ. ಸೊ ಆ ಪೂರ್ವರಂಗದಲ್ಲಿ ಯಾರ ಪೇಶ್ವೆ ಯಾರು ಅಧಿಕಾರ ತಗೋತಾರೆ ಏನು ಎಲ್ಲ ಡೀಟೇಲಾಗಿ ಅವರು ಬರೀತಾರೆ. ಎಲ್ಲ ಪುಣೆ ಸೆಂಟ್ರಲೈಸ್ ಅಂದರೆ ಈ ಅರ್ಬನ್ ಪಾಲಿಟಿಕ್ಸ್ನೊಳಗೆ ಕರಪ್ಷನ್ ಹೆಂಗಿರ್ತದೆ ಅನ್ನೋದನ್ನು ಅಲ್ಲೇ ಇದನ್ನು ಮೊದಲೇ ಇದರಲ್ಲಿ ಒಬ್ಬ ಕುರುಡ ಅಂದ್ರೆ ನಮ್ಮದು ಹೆಂಗದಪ್ಪ ಅಂದರೆ ನಮ್ಮ ಇದರಲ್ಲಿ ರಾಜಕೀಯ ಹೆಂಗಪ್ಪ ಅಂದ್ರೆ ಒಬ್ಬ ಕುಂಟನ ಮೇಲೆ ಕುರುಡು ಕುಂತಾನೆ, ಅವಾಗ ಜ್ಞಾನದ ಇವಾಗ ನಡಿಲಿಕ್ಕೆ ಬರೋದಿಲ್ಲ. ಈ ರೀತಿ ನಮ್ದು ಇದು ಅನ್ನೋ ಒಂದು ಇಮೇಜ್ ಕೂಡ ಅದರಲ್ಲಿ ಬರ್ತಾರೆ, ಒಟ್ಟಾರೆ ಅದರಲ್ಲಿ ಕಾಣ್ತಾರೆ. ಸೊ ರಂಗದ ಮೇಲೆ ಪ್ರಾರ್ಥನೆ ಆರಂಭ ಆಗ್ತದೆ. ನಾನು ಬಡ ಓದ್ಬಿಡ್ತೇನೆ ಅದನ್ನು. ಸೂತ್ರನಡಿ ಸಿದ್ಧತೆ ಮಾಡುತ್ತಾ ಇಡೀ ನಾಟಕವನ್ನು ವ್ಯಾಪಿಸಿ ಕುರುಡ ಕುಂಟ ಎಂಬ 2 ವ್ಯಕ್ತಿಗಳು ಪ್ರವೇಶ ಮಾಡಿಸಿದರೆ, ಕುರುಡನಿಗೆ 8 ಆನೆಗಳ ಬಲವಿದ್ದರೂ ಕಣ್ಣಿರುವುದಿಲ್ಲ, ಕುಂಟನಿಗೆ ತೀಕ್ಷ್ಣ ಬುದ್ಧಿ ಇದ್ದರೂ ಕಾಲಿನಿಗೆ ಬಲವಿರುವುದಿಲ್ಲ. ಇಬ್ಬರು ಪರಸ್ಪರ ಅವಲಂಬಿತರಾಗ್ತಾರೆ. ಸಾಗುವ ಹಾಡನ್ನು ಹಾಡ್ತಾಳೆ. ಇದೆಲ್ಲ ನಡೀತದೆ. ಕುಂಟ ಕುರುಡ ಇಲ್ಲಿ ಕುರುಡನು ಅಧಿಕಾರ ಬಿದ್ದರೂ ರಾಜಕೀಯ ಮುತ್ಸದ್ದಿನವಿಲ್ಲದ ಪೇಶ್ವೆ ಬಾಜಿರಾವ ಸೈನಿಕ ಶಕ್ತಿ ಅನ್ನಬಹುದು ಅದನ್ನು. ಆಗಿದ್ದರೆ ಕುಂಟನ ತೀಕ್ಷ್ಣ ಬುದ್ಧಿ ಶಕ್ತಿ, ಸ್ವಂತ ಸೈನ್ಯವಿಲ್ಲದ ಅಸಹಾಯಕ ನಾನಾ ಪಡೇಶ್ವರ ಕಾರಭಾರ ಶಕ್ತಿ. ಕುಂಟ ಹೆಂಗಿದ್ದಾನಂದ್ರೆ ಇವರಿಗೆ ಈ ತೀಕ್ಷ್ಣ ಬುದ್ಧಿ ಸೈನ್ಯಗಿನ್ಯ ಬಡಬಡದ ಪೇಶ್ವದರಿ ಎಲ್ಲ ಇದ್ದರು, ಅವರಿಗೆ ಈ ನಾನಾ ಇಂಟೆಲಿಜೆನ್ಸ್ ಇಲ್ಲ ಅನ್ನೋದು ಕೂಡ ಈ ಒಂದು ಇದರಿಂದ ನಮಗೆ ಗೊತ್ತಾಗ್ತದೆ. ಸೊ ಈ ಒಟ್ಟಾರೆ ಆ ನಾಟಕದಲ್ಲಿ ಸವಾಯಿ ಮಾಧವರಾವನ್ನು ರಘುನಾಥರಾಯನ ಒಟ್ಟು ಚರಿತ್ರೆಯಲ್ಲಿ ನಾವೇನು ನಾರಾಯಣರಾವ್ ಟ್ರೇಟರ್ ಅಂತೀವಲ್ಲ, ನಾರಾಯಣರಾವನ ಕೊಲಿಸಿರ್ತಾನೆ. ಅದು ನಿಮಗೆ ಇದರಲ್ಲಿದೆ. ಈ ನಾರಾಯಣರಾವ್ ಅನ್ನವ ಬಾಳಾಜಿ ಬಾಜಿರಾಯನ 3 ಮಕ್ಕಳಲ್ಲಿ ಒಬ್ಬವ.
ವಿಶ್ವಾಸರಾವ್ ಇನ್ನೊಬ್ಬ ಸದಾಶಿವರಾವ್ ಅಂತ ಅವ್ರ ಕಾಕಾ ಇರ್ತಾನೆ. ವಿಶ್ವಾಸರಾವ್ ಸದಾಶಿವರಾವ್ ಅಂತ ಕಾಯಂ ಇವರು ಯುದ್ಧಕ್ಕೆ ಹೋಗ್ತಿರ್ತಾರೆ, ಅವ್ರು ಬರೋದೇ ಇಲ್ಲ. ಈ ಸದಾಶಿವರಾಯರು ಪಾರ್ವತಿಬಾಯಿ ಅನ್ನೋದು ಬದುಕಿರ್ತಾಳಕಿ, ಈ ಸೀನ್ನಲ್ಲಿ ಬರ್ತಾಳಕಿ. ಈ ಸದಾಶಿವರಾಯರು ಬಂದನೋ ಇಲ್ಲೋ ಎಲ್ಲಿ ಹೋದ ಅನ್ನೋದು ಗೊತ್ತಿಲ್ಲ, ಯಾವಾಗಿದ್ದೋ ಯುದ್ಧರಾಗಿರ್ತಾನೆ. ಈ ನಾರಾಯಣರಾವ್ ಭಾಳ ಸಣ್ಣವಿದ್ದಾಗ ಅವನ ಇದನ್ನ ಮೇಲೆ ತಂದಿರ್ತಾರೆ. ಸೊ ಇದು ಅವಾಗ ಇಷ್ಟ ಇರೋದಿಲ್ಲ. ಅವನ್ನ ಕೊಲಿಸಿ 1.5 ವರ್ಷದವರೆಗೂ ಈ ರಘುನಾಥರಾವ್ ಇದನ್ನಾಗಿರ್ತಾರೆ. ಅವನ ಮೇಲೆ ಕೊಲೆ ಆರೋಪ ಬರ್ತದೆ. ಕೊಲೆ ಆರೋಪನ ಕೊಲಿಸಿರ್ತಾನೆ. ಈಗ ಭಾಳ ನಮ್ಮ ಇವನು ಗಳಗನಾಥ್ ಕಾದಂಬರಿಯಲ್ಲಿ ಕೂಡ ಅದನ್ನು ನಮಗೆ ಈ ಬರ್ತದೆ, ಈ ಪ್ರಸ್ತಾವನೆ ಬರ್ತದೆ. ಬಟ್ ಜನಪದರಲ್ಲೇ ಒಂದು ರೀತಿಯಿಂದ ಅದು ಕರಪ್ಟೆಡ್ ಟೆಕ್ಸ್ಟ್ ಅಂತ ಹೇಳ್ತಾರೆ. ಇವರು ಅದನ್ನು ಇಮೇಜಾಗಿ ಯೂಸ್ ಮಾಡ್ಕೋತಾರೆ. ಇವರು ರಘುನಾಥರಾಯನ ಭೂತ ಬರ್ತದೆ. ಏನಾಗುತ್ತೆ ಅಂದರೆ ಈ ನಾರಾಯಣರಾಯ ಸತ್ತು ಕೂಡ ಮಕ್ಕಳಿರೋದಿಲ್ಲ, ಆಕೆ ಗರ್ಭಿಣಿ ಇರ್ತಾಳೆ, ಅವನ ಹೆಂಡತಿ ಯಶೋದಾಬಾಯಿ ಅಂತ. ಸೊ ಆಕೆಗೆ ಸತ್ತು ಕೂಡ ಇದನ್ನು ಮಾಡಬೇಕಲ್ಲ, ಆಕೆನೊಂದು ಅರೆಸ್ಟ್ ಮಾಡಿರ್ತಾರೆ. ಇದ್ರಾಗೆ ಒಂದು ಕೋಟೆಯೊಳಗೆ ಇವನ ಯಾರೋ ಫಂಡೀಸ್ ಇಟ್ಟಿರ್ತಾನೆ. ಆಕೆ ಡೆಲಿವರಿ ಆಗ್ತದೆ, 7-8 ತಿಂಗಳದ್ದು ಕೂಸ್ತಂದು ಪಟ್ಟ ಕಟ್ಟಿಬಿಡ್ತಾರೆ. ಸೊ ಇದು ಹೆಂಗೆ ಸಾಧ್ಯತೆ ಅಂತ ಒಂದು ಪ್ರಶ್ನೆ ಇಟ್ಕೊಂಡು ಇಲ್ಲ, ಅದು ಇಶ್ಯೂ ಯಾಕೆ ಅವನ ಪಟ್ಟ ತರ್ತಾನೆ ಅಂದರೆ, ಆ ಇಶ್ಯೂ ಏನಿದೆಯಲ್ಲ ಅದು ತಂದೆ ಸವಾಯಿ ಮಾಧವರಾಯ ಅಲ್ಲ, ಅದರ ತಂದೆ ಇವನೇ, ಯಾರು ನಮ್ಮ ಫಡ್ನೀಸನೇ ಅನ್ನೋ ಕೂಡ ಒಂದು ಕತೆ ಜನಪದರಲ್ಲಿ ಅದನ್ನು ಬಳಕೆ ಮಾಡ್ಕೋತಾರೆ ಇದು. ಸೊ ಹೀಗಾಗಿ ಸವಾಯಿ ಮಾಧವರಾಯನ ಆ ಸ್ಥಾನ ಇದೆಯಲ್ಲ ಅವಂಗೆ ಭಾಳ ಜರೂರಾಗಿ ಬೇಕಾಗಿರ್ತದೆ. ಸೊ ಅದನ್ನು ಪಟ್ಟ ಕಟ್ಟಿಬಿಡ್ತಾರೆ. ಈ ಸವಾಯಿ ಮಾಧವರಾಗ ಇದು ಗೊತ್ತಾಗ್ತದೆ, ಅಂದರೆ ಸಾಯೋಂಗಿರ್ತಾನೆ, ಅವ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾನೆ, ಜಿಗಿತಾನೆ, ಕಡೆಗೆ ಅವನ ಇದನ್ನು ಮಾಡಲಿಕ್ಕೆ ಏನೋ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇವನೇ ಬರ್ತಾನೆ, ಅಲ್ಲಿ ಸಾಯ್ತಾನೆ. ಸತ್ಗಳು ಏನು ಮಾಡಬೇಕು, ಯಾರು ಇದನ್ನು ಕಟ್ಟಬೇಕಲ್ಲ, ಅದಕ್ಕೆ ಒಬ್ಬ ಚಿಮ್ಮಾಜಿ ಅಂತ ಒಬ್ಬ ಇರ್ತಾನೆ. ಅವನು ಸಣ್ಣ ಹುಡುಗ. ಸೊ ಚಿಮ್ಮಾಜಿ ಇನ್ನೂ ಅದು ಕೂಸ, ಅದನ್ನು ತಂದು ದತ್ತಕ್ಕೆ ಮಾಡಿ, ಈ ಯಶೋದಾಬಾಯಿಗೆ ದತ್ತಕ್ಕೆ ಮಾಡಿ, ಅಂದರೆ ಯಶೋದಾಬಾಯಿ ಆಕೆಗೆ ದತ್ತಕ್ಕೆ ಮಾಡಿ ಆ ಚಿಮ್ಮಾಜಿನ ತರ್ತಾನೆ. ಬಟ್ ಆ್ಯಕ್ಚುಲಿ ಅದು ರಘುನಾಥರಾಯನ ಇನ್ನೊಬ್ಬ ಬಾಜಿರಾಯಿಗೆ ಸಿಗಬೇಕಾಗಿತ್ತು. ಸೊ ಬಾಜಿರಾಯನ ಜೈಲಿನಾಗ ಇಡ್ತಾರೆ. ಇವೇನು ಮಾಡ್ತಾನೆ, 12 ಮಂದಿದು ಬಾರಾ ಭಾನ್ಗಡಿ ಅಂತೀವಲ್ಲ ನಾವು. ಸೊ ಬಾರಾಭಾಯಿದು ಒಂದು ಇದನ್ನು ಮಾಡಿ, ಅದು ಪ್ರಭುಣೆ ಅಂತ ಒಬ್ಬರು ಇರ್ತಾರೆ, ಅದಕ್ಕೆ ಲೀಡರು. ಇವ ಕೊಲೆಗಾರ ಅಂತ ತೀರ್ಮಾನ ಮಾಡಿ ಅವನ ಜೈಲಿಗೆ ಹಾಕ್ತಾರೆ. ರಘುನಾಥನ ಇದನ್ನು ತರ್ತಾರೆ. ಇಲ್ಲೇ ಇದು ದೌಲತ್ ರಾವ್ ಮತ್ತು ತುಕ್ಕೋಜಿ. ದೌಲತ್ ರಾವ್ ಅಂದರೆ ಇವ ಸಿಂಧೆ, ಗ್ವಾಲಿಯರ್ನ ಸಿಂಧೆ. ಆಮೇಲೆ ನಮ್ಮ ಹೋಳ್ಕರ್, ಇಂದೂರಿನ ಹೋಳ್ಕರ್, ತುಕ್ಕೋಜಿ ಹೋಳ್ಕರ್. ಇವ್ರಿಗಿದು ಗೊತ್ತಾಗ್ತದೆ, ಮತ್ತು ಅವ್ರವ್ರಲ್ಲಿ ಆಗ್ತಿಲ್ಲ. ಹೀಗಾಗಿ ನಾವು ಸ್ವಲ್ಪ ಇದರಲ್ಲಿ ರೊಕ್ಕ ತಿನ್ನೋಣ, ಯಾಕಂದ್ರೆ ಅವ ಸಾಲಗಾರ ಆಗಿಬಿಟ್ಟಿರ್ತಾನೆ. ಯಾಕಂದ್ರೆ ಅವ ಪೀರೋ ಅನ್ನೋರು ಒಬ್ಬ ಫ್ರೆಂಚ್ ಸೈನ್ಯನ ಅವ ಇಟ್ಕೊಂಡಿರ್ತಾನೆ. ಈ ಸಬ್ಸಿಡರಿ ಇವರು ಇಟ್ಕೋತಾ ಹೋಗ್ತಾರಲ್ಲ, ರೊಕ್ಕ ಕೊಡಬೇಕಲ್ಲ. ಸೊ ಇದರಲ್ಲಿ ದುಡ್ಡು ತಿನ್ನೋಣ ಅಂತಿಕೊಂಡು ಬಾಳಾಜಿ, ಇವೇನು ಬಾಜಿರಾಯ್ ಇರ್ತಾನೆ, ಸೆಕೆಂಡ್ ಬಾಜಿರಾವ್, ಅಂದರೆ ಲಾಸ್ಟ್ಗೆ ಯಾರಿಗೆ ಬ್ರಿಟಿಷರ ಜೋಡಿ ಎನೆಕ್ಸೇಷನ್ ಇದನ್ನು ಮಾಡಿಕೊಂಡು, ಸಬ್ಸಿಡರಿ ಇದನ್ನು ಮಾಡಿಕೊಂಡು, ಅಗ್ರಿಮೆಂಟ್ ಮಾಡ್ಕೊಂಡು, ಕಡೆಗೆ ಎಲ್ಲವನ್ನೂ ಕಳ್ಕೊಂಡು ಇಡೀ ರಾಜ್ಯ ವ್ಯವಸ್ಥೆ ಹಾಳಾಗ್ತದಲ್ಲ, ಆ ಬಾಜಿರಾಯ ನಿನಗೇ ಕೊಡಿಸ್ತೀನಿ ಅಂತ ತಿಳ್ಕೊಂಡು ಅವನ ಕಡೆನೂ ರೊಕ್ಕ ತಿಂತಾರೆ. ಅವ ಕೊಡ್ತೀನಿ ಅಂತ ಹೇಳಿ ಇವನ ರೊಕ್ಕ ಕೊಟ್ಟು ಬಿಡ್ತಾರೆ. ಯಾರಿಗೆ? ನಮ್ಮ ನಾನಾ ಫಡ್ನೀಸ್ಗೆ. ಸೊ ಇವನ ಪಾಲು ಬರೋದಿಲ್ಲ ಅಲ್ಲ, ಹೀಗಾಗಿ ಅವನ ಜೈಲಿಗೆ ಹಾಕ್ತಾರೆ. ಸೊ ನಾನಾ ಫಡ್ನೀಸನ್ನು ಕೂಡ ಸ್ವಲ್ಪ ಸಮಯ ಜೈಲಿಗೆ ಹಾಕ್ತಾರೆ. ಸೊ ನಾನಾ ಫಡ್ನೀಸ್ ತನ್ನ ಹತ್ತಿರ 1.5 ಕೋಟಿ ರೂಪಾಯಿ ತೊಗೊಂಡು ತನ್ನ ಸೇಫ್ಟಿ ಸಲುವಾಗಿ ಒಂದು ಸೈನ್ಯ ಇಟ್ಕೊಂಡು ಅವಾಗ ಇದನ್ನು ಮಾಡ್ತಾನೆ. ಅವನು ಅರೆಸ್ಟ್ ಮಾಡಲಿಕ್ಕೆ ನಮ್ಮ ದೌಲತ್ ರಾಯ್ ಇದನ್ನು ಮಾಡಿದಾಗ, ದೌಲತ್ ರಾಯ್ ಕೂಡ ಅವನು ಏನು ಸೌಸದ್ ಬರ್ತಾನೆ, ಅವನು ಸಿಂಧಿಯಾ ಮನೆತನಕ್ಕೆ ದತ್ತಕ್ಕೆ ಹೋದವನ. ಅವ ಮಹಾದಾಜಿ ಸಿಂಧೆ ಅಂತ ಏನಿರ್ತಾನೆ, ಅವ್ಗೆ ದತ್ತಕ್ಕೆ ಹೋಗಿರ್ತಾನೆ. ಅವ ತನ್ನ ರೊಕ್ಕ ಎಲ್ಲ ತಿಂದು ದತ್ತಕ್ಕೆ ಬಂದಂಥ ತಾಯಿ 3-4 ಮಂದಿ ಅವ್ರಿಗೇನೂ ಕೊಡದೆ ಇದನ್ನು ಮಾಡಿರ್ತಾನೆ. ಬಾಜಿರಾವ್ ಏನಪ್ಪ ಅಂದಾಗ, ಬಾಜಿರಾವ್ ಚೆಕ್ಮೇಟ್ ಮಾಡಿ, ನೀನು ಇದ್ರಾಗ ತಪ್ಪಿಸ್ತಿದ್ದೆ, ಹಿಂಗೆ ರೊಕ್ಕ ಕೇಳಬೇಡ ಅಂತ ಹೇಳ್ತಾನೆ. ಸೊ ಇದರಲ್ಲಿ ಇವನು ಬಿಡುಗಡೆ ಆಗ್ತದೆ. ಬಾಜಿರಾವ್ ಬರ್ತಾನೆ, ಇಲ್ಲ ನೀವು ಇರಬೇಕು, ಹಾಗೆ ಆಗಬೇಕು, ಇನ್ನೇನು ಇರೋದು ಎಲ್ಲ ನೀವು ಬ್ರಿಟಿಷರ ಕೈಗೆ ಕೊಟ್ರಿ ಅಂತ ಇದನ್ನು ಮಾಡ್ತಾನೆ. ರಘುನಾಥರಾಯ ಭೂತ್ ಬಂದು ಇವನು ತಪ್ಪನ್ನೆಲ್ಲ ದರ್ಶನ ಆಗ್ತದೆ. ಅವಾಗಲೇ ಇವಂಗೆ ತುಂಬ ಇದರಲ್ಲಿ ಹೆಂಗೆ ತುಘಲಕ್ ನಾಟಕದಲ್ಲಿ ಒಂದು ದಣು ಬಂದಿರ್ತಲ್ಲ, ಹಾಗೆ ಇವಂಗೆ ಒಂದು ದಣುವಾಗಿರ್ತಾನೆ. ಇವ ತೀರ್ಕೋತಾನೆ. ಇವ ತೀರ್ಕೊಂಡ ಮೇಲೆ ಅನೆಕ್ಸೇಷನ್ ಆಗ್ತದೆ. ಇಡೀ ನಮ್ಮ ಪುಣೆಯದ್ದು ಇದು ಇದೆಯಲ್ಲ. ಸೊ ಎಲ್ಲಿವರೆಗೆ ನಾನಾ ಫಡ್ನೀಸ್ ಎಷ್ಟೆಲ್ಲ ಪಾಲಿಟಿಕ್ಸ್ ಮಾಡಿ, ಎಷ್ಟೆಲ್ಲ ರೊಕ್ಕ ತಿಂದು ಮಾಡಿದಾಗೂ ಕೂಡ ಇದನ್ನು ಇಂಟ್ಯಾಕ್ಟ್ ಆಗಿರಬೇಕಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದ ಅನ್ನೋದು ಒಂದು ಸಣ್ಣ ಉಲ್ಲೇಖ ಇದೆ. ಅದರ ಜೊತೆಗೆ ಅವನ ದೌರ್ಬಲ್ಯಗಳನ್ನು ಕೂಡ ಭಾಳ ಹೇಳಿದ್ದಾರೆ ಇದರಲ್ಲಿ. ಸೊ ಏನಂದರೆ ಇದರಲ್ಲಿ
ಅವನಿಗೂ ಕೂಡ 5 ಮಂದಿ ಹೆಂಡಂದಿರ್ತಾರೆ, ಇಶ್ಯೂಸೇ ಇರೋದಿಲ್ಲ ನಾನಾ ಫಡ್ನೀಸ್ಗೆ. ಸೊ ಹೀಗಾಗಿ ಅವ ಘಾಸಿರಾಮ್ ಕತ್ವದಲ್ಲಿ ಈ ಲಂಪಟತನವನ್ನು ಭಾಳ ವಿಜೃಂಭಣೆ ಮಾಡಿದ್ದನ್ನು ನಾವು ಕಾಣ್ತೇವೆ. ಸೊ ನಾನಾ ಫಡ್ನೀಸನ್ನ ಒಟ್ಟು ಈ ಬ್ಯೂರೋಕ್ರಸಿ ಸೆಟಪ್ಪಲ್ಲೇ ನಾನಾ ಫಡ್ನೀಸನ್ನ ಎಂಟ್ರಿ ಒಂದು ರೀತಿಯಿಂದ ಒಟ್ಟಾರೆ ಇದನ್ನು ಉಳಿಸೋಬೇಕು ಅನ್ನೋದು ಒಂದು ಕಾಳಜಿ ಇದ್ದರೆ, ಎಲ್ಲರೂ ಸೇರಿ ಇಡೀ ನಮ್ಮ ಭಾರತವನ್ನು ಉಳಿಸೋಬೇಕನ್ನೋ ಪರಿಕಲ್ಪನೆ ಅವಾಗ ಅವರಿಗೆ ಪೂರಕವಾಗಿ ಕೆಲಸ ಮಾಡಿದ್ದಲ್ಲ. ಇದು ಸ್ವಲ್ಪ ನಮ್ಮ ಸೌತ್ಗೆ ಇದು ಇರ್ತದೆ. ಇದು ಯಾಕೋ ಇದು ಸ್ವಲ್ಪ ಪುಣೆದ ಬ್ರಾಹ್ಮಣಿಕೆ ಸ್ವಲ್ಪ ಭಾಳ ಒಂದು ಸೆಂಟ್ರ್ನಾಗಿ ನಿಂತು ಬಿಟ್ಟಿರ್ತದೆ ಅದು. ಸೊ ತಮ್ಮಲ್ಲೇ ಇದ್ದಂಥ ಎಷ್ಟು ಮಂದಿನೇ ಇದರಲ್ಲಿ ತಾವು ಮರ್ಡರ್ ಆಗ್ತದೆ ಇದರಲ್ಲಿ. ಆಮೇಲೆ ಭಾಳ ಒಂದು ಉದಾತ್ತವಾಗಿಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಅಫ್ಘಾನಿಸ್ತಾನದವರೆಗೂ ಹೋಗಿರ್ತದೆ ಇದು. 3 ಮರಾಠ ಆಗಿದ್ದು 3 ಮರಾಠ ಇದು ಇವ್ರ ಜೋಡಿ ಮರಾಠ ಆಂಗ್ಲೋ ವಾರ ಆಗಿರ್ತವೆ. ಸೊ ಒಂದು ಸಾಧ್ಯತೆ ಇತ್ತಲ್ಲ, ಇಂಟ್ಯಾಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇತ್ತು. ಅದನ್ನು ಬಿಟ್ಟುಕೊಟ್ಟದ್ದಕ್ಕೆ ನಮ್ಮ ಇದು ಒಂದು ರೀತಿಯಿಂದ ದುರಂತದ ಅಂತ್ಯ ಆಗ್ತದೆ. ಅದರ ಜೊತೆ ಫಡ್ನೀಸನ ಅಂತ್ಯ ಆಗ್ತದೆ ಅಂತ ಒಂದು ಈ ನಾಟಕದ ಅದನ್ನು ಬ್ರೀಫಾಗಿ ಕೆಲವೊಂದು ಭಾಳ ಸ್ಕಿಪ್ ಮಾಡಿ ಹೇಳಿದ್ದಾನೆ. ಸೊ ಇದು 11 ದೃಶ್ಯದಲ್ಲಿ ಬರುವಂಥ ನೀವು ಒಂದೊಂದು ದೃಶ್ಯದ ಇದನ್ನು ನೋಡಿಬಿಟ್ರೆ ನಿಮಗೆ ಅದರದ್ದು ಅದರ ಡಿಸ್ಕಷನ್ನಲ್ಲಿ ಮಾತಿನ ನಾಟಕ ಅಂದರೆ ಮಾತುದ್ರಲ್ಲಿ ಅಂದರೆ ರಾಜಕೀಯ ಚರ್ಚೆ ಇದ್ದಂಗೆ. ಸೊ ಇದನ್ನು ಹೇಳಿ ಕೆಲವೊಂದು ನಾನು ಇದ್ರದ್ದು ಪಾಸಿಟಿವ್ ಅಂದರೆ ಇದನ್ನು ನಾನೊಬ್ಬ ರಂಗ ನಿರ್ದೇಶಕಾಗಿ ನಾಟಕದ ನಿರ್ದೇಶನ ಮಾಡಿದ್ರೆ ಹ್ಯಾಂಗೆ ನಿರ್ದೇಶನಕ್ಕೆ ಏನಾರ ಪೂರಕ ಏನಿದ್ದು ಮತ್ತು ಇದಕ್ಕೆ ಯಾಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅನ್ನೋದಕ್ಕೆ ಒಂದು ಸ್ಥೂಲವಾಗಿ ನಿಮಗೆ ಹೇಳಿಬಿಡ್ತೇನೆ. ಇದೊಂದು ಬಲಿಷ್ಠ ರೂಪಕಗಳ ದೃಶ್ಯೀಕರಣ, ಪವರ್ಫುಲ್ ವಿಜುವಲ್ ಮೆಟಫರ್. ನಾಟಕ ಆರಂಭದಲ್ಲೇ ಒಬ್ಬ ಕುರುಡ ಕುಂಟನ ರೂಪಕವು ರಂಗಭೂಮಿ ಮೇಲೆ ಅತ್ಯಂತ ಪ್ರಭಾವಶಾಲಿ ದೃಶ್ಯವನ್ನು ಸೃಷ್ಟಿಸ್ತದೆ. ಅಧಿಕಾರ, ಶಕ್ತಿ, ಚಾಣಾಕ್ಷಬದಿಯ ಪರಸ್ಪರ ಅವಲಂಬನೆಯನ್ನು ದೈಹಿಕ ಅಭಿನಯದ ಮೂಲಕ ಪ್ರೇಕ್ಷಕರಿಗೆ ತಕ್ಷಣ ತಲುಪಿಸಲು ಇದು ನಿರ್ದೇಶಕನ ದೊಡ್ಡ ನಿರ್ದೇಶಕನ ಸಾಧ್ಯತೆ ಆಗ್ತದೆ. ತೀವ್ರ ನಾಟಕೀಯ ಮುಖಾಮುಖಿ ಇದೆ ಇದರಲ್ಲಿ. ಡ್ರಾಮ್ಯಾಟಿಕ್ ಕಾನ್ಫ್ರಂಟೇಷನ್, ನಾನಾ ಫಡ್ನವೀಸರ ಬಂಧನದ ದೃಶ್ಯ 9ನೇದು, ಹಾಗೂ ಕೊನೆಯಲ್ಲಿ ರಘುನಾಥನ ಭೂತಾಕೃತಿಯ ಪ್ರವೇಶದ ದೃಶ್ಯ, ಮತ್ತು ಇವನತ್ರ ಸವಾಯಿ ಮಾಧವರನ್ನು ಸಾವಿನ ಅಂಚಿನಲ್ಲಿರ್ತಾನೆ. ಅವ ಇದ್ದಾಗ ಭೂತ ಕೂಡ ರಘುನಾಥನಾಗಿ ಭೂತ ಬಂದು ಎಲ್ಲ ಇವನೇ ಮಾಡಿದ್ದು ನಾನಾ ಫಡ್ನೀಸ್ ಮಾಡಿ ನಿನ್ನೆ ಯಾವುದ್ಯಾವುದೋ ಟೈಮ್ನಾಗ ತಂದು ಪಟ್ಟ ಕಟ್ಟಿ ತಾನು ಅಂದ್ರೆ ಎಲ್ಲ ನಾನಾ ಫಡ್ನೀಸ್ನ ಎಂಟ್ರಿ ಆದಮೇಲೆ ಆಡಳಿತ ಅವನ ಕೈನಾಗೆ ಇರ್ತದೆ ಎಲ್ಲ. ಇವರಷ್ಟೇ ನಾಮಕೆ ವಾಸ್ತೆ, ಇವರೆಲ್ಲ ಪ್ರೆಸಿಡೆಂಟ್ ಇದ್ದಂಗೆ ಹಂಗೆ ಸಿಗ್ನೇಚರ್ ಮಾಡೋದಷ್ಟೇ. ಆ ಲೆವೆಲ್ಗೆ ತಂದುಬಿಡ್ತಾನೆ. ಸ್ವಲ್ಪ ಬಾಜಿರಾವ್ 2ನೇ ಸ್ವಲ್ಪ ಅದಕ್ಕೆ ಇದು ಆಗಿರ್ತಾನೆ. ಮತ್ತು ಇದು ಮಹಾದಾಜಿ ಸಿಂಧೆ ಅವರೇನಿರ್ತಾರೆ, ಅವ ಸ್ವಲ್ಪ ಅವ್ರಿಗೆ ಅಗನೆಸ್ಟಾಗಿ ನಿಲ್ತಾನೆ. ರಂಗದ ಮೇಲೆ ತೀವ್ರ ರೋಮಾಂಚನ ನಾಟಕೀಯತೆ, ಹೈ ಡ್ರಾಮಾ ಸೃಷ್ಟಿಸುತ್ತೆ. ಇವು ಪ್ರೇಕ್ಷಕನ ಕಥೆಯೊಳಗೆ ಹಿಡಿದಿಡುವ ಯಶಸ್ವಿಯಾಗುತ್ತದೆ. ಸಮಕಾಲೀನ ರಾಜಕೀಯ ಪ್ರಸ್ತುತತೆ, ಕಾಂಟೆಂಪ್ರರಿ ಪೊಲಿಟಿಕಲ್ ರಿಲೆವೆನ್ಸ್ ಇದೆ ಇದಕ್ಕೆ. ಮರಾಠ ಇತಿಹಾಸ ಹಿನ್ನೆಲೆ ಇದ್ದರೂ ನಾಟಕದಲ್ಲಿ ಬರೋ ಆಂತರಿಕ ಕಲಹ, ಲಂಚಾವತಾರ ಮತ್ತು ಸಾರ್ವಜನಿಕ ಹಣದ ದುರ್ಬಳಕೆಯ ಚರ್ಚೆಯ ಇಂದಿನ ರಾಜಕೀಯ ವ್ಯವಸ್ಥೆಗೂ ಕನ್ನಡಿ ಹಿಡಿದಂತಿವೆ. ಈ ರಾಜಕೀಯ ವ್ಯಂಗ್ಯವು ಆಧುನಿಕ ಪ್ರೇಕ್ಷಕರನ್ನು ಸುಲಭವಾಗಿ ತೆರೆಯುತ್ತದೆ. ಅಂದರೆ ಇದು ಚಾರಿತ್ರಿಕ ಹಿನ್ನೆಲೆ ಇದ್ದರೆ ಒಂದು ಪೊಲಿಟಿಕಲ್ ಪ್ಲೇ ಆ್ಯಂಡ್ ಇದೇನು ಭ್ರಷ್ಟತನ ಇದೆಯಲ್ಲ, ಕರಪ್ಷನ್, ಅದರ ಬಗ್ಗೆ ನೀವು ಇದರಲ್ಲಿ ನಾಟಕದ ಕಟ್ಟಿಕೊಡುವಂಥ ಒಂದು ಸಾಧ್ಯತೆ ಇದೆ. ಆಮೇಲೆ ವೈವಿಧ್ಯಮಯ ಪಾತ್ರಗಳೇ ಇವೆ ಇದರಲ್ಲಿ. ಚತುರ ನಾನಾ ಫಡ್ನವೀಸ್ ಅಂತ ಮೆಚಿವೆಲಿ ಅಂತಿದ್ರಂತೆ. ಮೆಚಿವೆಲಿ ಅಂದರೆ ಫ್ರಾನ್ಸ್ತವನು, ಅವನು ದೊಡ್ಡ ಪೊಲಿಟಿಕಲ್ ಫಿಲಾಸಫರ್. ಅವನ ಜೊತೆಗಿಟ್ಟು ಇವನು ನೋಡ್ತಾರೆ. ನಮ್ಮಲ್ಲಿ ಇಬ್ಬರು ನೋಡಿರ್ತಾರೆ ಹಾಗೆ. ಒಂದು ಚಾಣಕ್ಯನ ಅಂದರೆ ಇದು ವೆಸ್ಟರ್ನ್ ಫಿಲಾಸಫರ್ಸ್ ಅಂದರೆ ಪೊಲಿಟಿಕಲ್ ಫಿಲಾಸಫರ್, ಅದು ಮೆಕಿವೆಲಿ ಅಂತ ಒಬ್ಬ ಇದ್ದಾನೆ. ಅವನೊಬ್ಬ ಯುರೋಪಿಯನ್ ಒಬ್ಬ ಥಿಂಕರ್. ಅವನ ನಂತರ ಇವಾಗ ಅರ್ಧ ಶಾಣೆ ಅಂತಿದ್ರು. ಇವ ಅರ್ಧ ಶಾಣೆ ಅಂದ್ರೆ 3 ಶಾಣ್ಯರ ಬಗ್ಗೆ 3 ಹೆಸರು ಬರ್ತಾವೆ, ನಾನು ಹೇಳ್ತೀನಿ ಆಮೇಲೆ ಅದನ್ನು ಇದರಲ್ಲಿ. ಸೊ ಅದರಲ್ಲಿ ಇವಾಗ ಅರ್ಧ ಶಾಣೆ ಅಂದ್ರೆ ಆಲ್ಮೋಸ್ಟ್ ಪೂರ್ಣ ಶಾಣ್ಯನೇ ಅಂದ್ರೆ ಅವ ಎಷ್ಟು ಅವಾಗ ಸೈನ್ಯ ಏರಲಿಲ್ಲ ಅಂದ್ರೆ ಸೈನ್ಯ ಹ್ಯಾಂಗೆ ಏರಬೇಕು, ಎಲ್ಲಿ ಹೋಗ್ಬೇಕು ಅನ್ನೋದು ಎಲ್ಲ ನಮಗೆ ಗೊತ್ತಿತ್ತು. ಇಡೀ ರಾಜಕೀಯದ ಒಂದೊಂದು ಅಂಕಿ ಅಂಶ, ಲೆಕ್ಕಪತ್ರದ ಒಂದೊಂದು ಅಂಕಿ ಅಂಶ, ಯಾರು ಹೆಂಗಿದ್ದಾರೆ, ನಿಜಾಮರು ಹೆಂಗಿದ್ದಾರೆ, ಇಲ್ಲೇನು ಸೌದ್ಯಾಗ ಹೆಂಗಿದೆ, ತಂಜೂರು ತನ ಇವ್ರದ್ದೆಲ್ಲ ಇದು ಆಗಿತ್ತಲ್ಲ, ಅಲ್ಲಿದೆ ಹೆಂಗಿದೆ, ಗಾಯಕವಾಡ ಹೆಂಗಿದ್ದಾನೆ, ತುಕ್ಕೋಜಿ ಹೆಂಗಿದ್ದಾರೆ, ಇಂದೂರಿನಲ್ಲಿ ಹೆಂಗಿದ್ದಾರೆ, ಭೋಸಲೆ ಮತ್ತು ನಾಗ್ಪುರದಲ್ಲಿ ಹೇಗಿದ್ದಾರೆ, ಇವೆಲ್ಲವೂ ಕೂಡ ಅವಾಗ ಹಾಗೆ ಬಾಯಾಗ ಇರ್ತಿದ್ವು ಇಷ್ಟು. ಆಮೇಲೆ ರಾಜಕೀಯ ಮುತ್ಸದ್ದಿತನ ಅಂತೂ ಭಾಳ ಅಪ್ರತಿಮವಾಗಿ ಇತ್ತು ಇದರಲ್ಲೇ.
ಸೊ ಅವ್ರದ್ದು ಮತ್ತು ಇದರಲ್ಲಿ ಬರುವಂಥ ಮಹಾದಾಜಿ ಶಿಂದೆ ಇರ್ಬೋದು, ತುಕ್ಕೋಜಿ ಹುಳ್ಕರ್ ಇರ್ಬೋದು, ಬಾಜಿರಾವ್ ಎರಡನೇವ ಇರ್ಬೋದು. ಬಾಜಿರಾವ್ ಎರಡನೇ ಅಂತೂ ಸಂಕಟ ನೋಡ್ಬೇಕು, ಅವ್ನು ಲಂಪಟನೂ ಇರ್ತಾನೆ, ಅದಕ್ಕೆ ದೊಡ್ಡ ಬಾಜಿರಾವ್ ಆಗಿರಿ ಅಂತ ಹೇಳ್ತಾರಲ್ಲ, ಸೊ ಅವ ಲಂಪಟನೂ ಇರ್ತಾನವ. ಸೊ ಕಡೆಗೆ ಅವನ ಎಕ್ಸೈಲ್ಗೆ ಇದನ್ನು ಮಾಡ್ತಾರೆ ಇವರು ಮಾಡಿದ್ಮೇಲೆ. ಸೊ ಈ ರೀತಿಯ ಇವು ಸಾಧ್ಯತೆಗಳು. ಇನ್ನು ಇದರಲ್ಲಿ ಇರೋ ಈ ನಾಟಕ ಮಾಡಲಿಕ್ಕೆ ಕೆಲವೊಂದು ಆತಂಕಗಳ ಅದನ್ನು ನನಗೆ ಅತೀವಾದ ಸಂಭಾಷಣೆ ಮತ್ತು ಇತಿಹಾಸದ ಹೊರೆ ಭಾಳ ಇದೆ ಈ ನಾಟಕಕ್ಕೆ. ನೀವು ಈ ಇತಿಹಾಸದ ಇದನ್ನ ಇಟ್ಕೊಂಡು ಅಂದರೆ ನೀವು ನಾಟಕಕ್ಕೆ ನನಗೆ ಅನಿಸಿದ್ದಿದೆ ಆವಾಗ, ಈ ನಾಟಕವನ್ನು ನಾವು ಮಾಡಿಸ್ಲಿಕ್ಕೆ ಹೋದ್ರೆ ಎಲ್ಲರಿಗೂ ಇದೊಂದು ಶೀಟ್ ಕೊಡಬೇಕಾಗ್ತದೆ ಪ್ರೇಕ್ಷಕರಿಗೆ. ಯಾರಿಗೆ ಸಂಬಂಧ, ಯಾರು ಯಾವುದಿದು ಫೆಡ್ರಲ್ ಸಿಸ್ಟಮ್ನಾಗ ಯಾರ್ಯಾರು ಇದ್ದಾರೆ, ಇವ್ರದ್ದು ಒಕ್ಕೂಟ ವ್ಯವಸ್ಥೆ ಏನು, ಅವೆಲ್ಲ ಇದಕ್ಕೆ. ಆಮೇಲೆ ತೆರಿಗೆ ಪಾಲು ಯಾರಿಗೆ ಎಷ್ಟು ಸೇರಬೇಕು, ಚೌತಾಯಿ ಅಂದ್ಕೊಳ್ಳಿ, ವಾಟ್ ಈಸ್ ದಟ್ ಚೌತಾಯಿ. ಆಮೇಲೆ ಅದರಲ್ಲಿ ಬರುವಂಥ ಬೇರೆ ಬೇರೆ ಹೆಸರುಗಳು ಅವ್ರವ್ರ ಕ್ಯಾಡರ್ ಪ್ರಕಾರ ಅವ್ರದ್ದು ಹೆಸರುಗಳು ಬರ್ತವೆ, ಅದ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಇದರಲ್ಲಿ ಬರುವಂಥ ಈ ಹಣದ ಜಗ್ಗಾಟಕ್ಕೆ ನಾಟಕೀಯ ತೀವ್ರತೆ ಇದಕ್ಕೆ ಭಾಳ ಕಡಿಮೆ ಇದೆ. ಅಂದರೆ ಈಗ ಮಹಾದಾಜಿ ಶಿಂದೆ ಅವನೇನು ಬರ್ತಾನೆ, ಆಮೇಲೆ ತುಕ್ಕೋಜಿ ಇವರೆಲ್ಲ ಇವನ ಜೋಡಿ ಚರ್ಚೆಗೆ ಹಿಡಿತಾರಲ್ಲ, ಪಟ್ಟದ್ದೇ ಗೊತ್ತಾಗಲ್ಲ ಇವ್ರ ಸಂಘರ್ಷ ನಮಗೆ ಇದಕ್ಕೆ ಯಾಕೆ ಇರ್ತದೆ. ಅದಕ್ಕೆ ನಮಗೆ ನಾಟಕಕ್ಕೆ ಅಷ್ಟು ಇದು ಇರಲ್ಲ, ಬಟ್ ಅದನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಇದೆ. ಮತ್ತು ಇದರಲ್ಲಿ ಸಂಕೀರ್ಣವಾದ ರಂಗಸಜ್ಜಿಕೆ ಭಾಳ. ನೀವು ಆ ಕಾರಂಜಿ, ಆ ಬಾಡೆ ಇದರಲ್ಲತ್ತ ಈಗಿನ ನಮ್ಮ ಇದನ್ನು ಆರ್ಥಿಕ ವಿನ್ಯಾಸದ ದೃಷ್ಟಿಯಿಂದ ನೋಡಿದರೆ ಕಟ್ಟಿಕೊಡ್ಬೋದು, ದೊಡ್ಡ ದೊಡ್ಡ ರಂಗಾಯಣ ಅಂತ ಮಾಡ್ಬೋದು. ಸಾದಾ ತೊಗೊಂಡಂದ್ರೆ ಸುದೀರ್ಘವಾದಂಥ ಪಾತ್ರಗಳು ಇವೆ. ಇದರಲ್ಲಿ ಬರುವಂಥ ಒಬ್ಬ ನೃತ್ಯಗಾರತಿ, ಆಮೇಲೆ 4 ಮಂದಿ ಇವರು ಹೆಣ್ಮಕ್ಳನ್ನ ಬಿಟ್ಟರೆ, ಅಂದರೆ ಮಾತಾಜಿ ಶಿಂದೆ ಅವನೇಂತ ಇರ್ತಾನಲ್ಲ ಅವರು ಹೆಂಡಂದಿರು ಬಿಟ್ಟರೆ ಸ್ತ್ರೀ ಪಾತ್ರಗಳಿಗೆ ಈ ಇದರಲ್ಲಿ ಅವಕಾಶಗಳು ಭಾಳ ಕಡಿಮೆ. ಸೊ ಒಬ್ಬ ನೃತ್ಯಗಾರ್ತಿ ಯಾರು ಇವನ್ನ ಬಾಜಿರಾಯನ ಆಸ್ಥಾನದಾಗೆ ನೃತ್ಯ ಮಾಡ್ತಾಯಿರ್ತಾಳೆ. ಆಮೇಲೆ ಇದರಲ್ಲಿ ಇಂಟರ್ನಲ್ ಕಾನ್ಫ್ಲಿಕ್ಟ್ ಸ್ವಲ್ಪ ಕಡಿಮೆ ಇದೆ. ಅಂದರೆ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಗಿಂತ ನೀವು ತುಘಲಕ್ ನಾಟಕ ಅಥವಾ ತಲೆದಂಡ ನಾಟಕದ ಇಂಟರ್ನಲ್ ಕಾನ್ಫ್ಲಿಕ್ಟ್ ಭಾಳ ಇದೆ. ಅಂದರೆ ನಾನು ಆ ನಾಟಕದಲ್ಲಿ ಹೋಲಿಸ್ತಾ ಇಲ್ಲ, ಅಂದ್ರೆ ಭಾವನಾತ್ಮಕ ಸಂಬಂಧಗಳ ತೀವ್ರತೆಯೂ ನಾಟಕಕ್ಕೆ ಇದ್ದಾಗ ರಾಜಕೀಯ ಸಂಬಂಧಕ್ಕೆ ಒಂದು ಪೂರಕವಾಗಿ ನೀವು ಅದನ್ನು ಪ್ಯಾರಲ್ಲಾಗಿ ನಾವು ಕಟ್ಟಿಕೊಡೋಕ್ಕೆ ಇದು ಭಾಳ ಆಗ್ತಿದ್ದು. ತಲೆದಂಡಲ್ಲಿ ಮತ್ತು ನಮ್ಮ ಇದರಲ್ಲಿ ತುಘಲಕ್ಕಲ್ಲಿ ಭಾಳ ಯಶಸ್ವಿಯಾಗಿದೆ. ಅದೇ ನೀವು ರಾಕ್ಷಸ ತಂಗಡಿ ಮತ್ತು ಟಿಪ್ಪು ಸುಲ್ತಾನ್ ನಾಟಕವನ್ನು ಈ ಮಾತು ನಾನು ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಆ ನಾಟಕದ ಒಂದು ರೀತಿಯಿಂದ ಒಂದು ಹೆಜ್ಜೆ ಹಿಂದೆ ಸರಿತಾವೆ ಅವೆರಡು, ರಾಕ್ಷಸ ತಂಗಡಿ ಆಯಿತು ನಮ್ಮ ಇದು. ಈ ಭಾವನಾತ್ಮಕ ಅಂದರೆ ಆ್ಯಸ್ ಅ ಇಂಡಿವಿಜುವಲ್ ದ ಸೈಕೆ ಅವ್ರದ್ದೇನಿರ್ತದಲ್ಲ ಅದರದ್ದು ಭಾವನಾತ್ಮಕ ಇವು ಕೂಡ ಇದರಲ್ಲಿ ಕಡಿಮೆ ಇದೆ. ಒಂದೇ ಒಂದು ಸೀನ್ ಅಂದರೆ ಸವಾಯಿ ಮಾಧವರ ಆತ್ಮಹತ್ಯೆ ಮಾಡಿಕೊಂಡಾಗ ಇವೇನು ಚಳಿ ಮಾತಾಡ್ತಾನಲ್ಲ ಯಾರೋ ನಾನಾ ಫಡ್ನವೀಸ್ ಅವ್ನು ಬೆಡ್ ರಿಡನ್ ಇರ್ತಾನೆ, ಅವಾಗ ತನ್ನ ತಂದೆ ಯಾರು ಅನ್ನೋದು ಏನು ಕಾನ್ಫ್ಲಿಕ್ಟ್ ಶುರು ಆಗ್ತದಲ್ಲ, ಅವನ ಮಗ ಅನ್ನೋದು ಇವಾಗ ಕಾನ್ಫ್ಲಿಕ್ಟ್ ಇರ್ತದೆ ಒಳಗಡೆ. ಇದು ಕಾನ್ಫ್ಲಿಕ್ಟ್ನೇ ಏನು ಸ್ವಲ್ಪ ಅಲ್ಲಿ ಭಾವನಾತ್ಮಕ ಒಂದು ಸ್ಪೇಸ್ ಇದೆ. ಅದನ್ನು ಬಿಟ್ಟರೆ ಬಾಜಿರಾಯ ಎರಡನೇ ಬಾಜಿರಾಯನ ಅವ ಲಂಪಟ ಇದ್ದರೂ ಅಧಿಕಾರಕ್ಕೆ ಒಂದು ರೀತಿಯಿಂದ ಯೋಗ್ಯ ಇರ್ತಾನೆ, ತರ್ಬೋದಾಗಿತ್ತು ಅವನ್ನ. ಬಟ್ ಅವನು ತರದ ಚಿಮಣಾಜಿನ ತಂದುಬಿಡ್ತಾರೆ. ಅವನು ಇನ್ನೊಬ್ಬನು ಅಸಮರ್ಥ ಇರ್ತಾನೆ, ತೀರಾ ಅಸಮರ್ಥ, ಇವನಷ್ಟು ಇರೋದಿಲ್ಲ. ಅವನ್ನ ತಂದಾಗ ಅವಾಗ ಸ್ವಲ್ಪ ಅವ್ನು ಜೈಲ್ನಾಗ ಹಾಕ್ತಾರೆ. ಅವ್ನು ಜೈಲ್ನಾಗೆ ತನ್ನ ಇದನ್ನು ಕಳೀತಾನೆ, ಜೈಲ್ನಾಗೆ ಚೆಸ್ ಆಡೋದು, ಅಲ್ಲೇ ತನ್ನ ರಾಜಕೀಯವನ್ನು ಕಳೆಯೋದು. ಸೊ ಅವನ್ನ ಅಲ್ಲೊಂದು ಸ್ವಲ್ಪ ಇದೆ. ಅದನ್ನು ಬಿಟ್ಟರೆ ಕಡೆ ಸೀನ್ನಲ್ಲಿ ಈ ರಘುನಾಥ ರಾಯ ತನ್ನ ಆತ್ಮವಿಮರ್ಶೆ ಮಾಡಿಕೊಳ್ಳಿಕ್ಕೆ, ಅವನ ಆತ್ಮವಿಮರ್ಶೆ ಅಂತ ಈ ನಾನಾ ಫಡ್ನವೀಸ್ ತನ್ನ ಆತ್ಮವಿಮರ್ಶೆ ಮಾಡಲಿಕ್ಕೆ ರಘುನಾಥ ರಾಯನ ಭೂತ ಪ್ರತ್ಯಕ್ಷ ಆಗ್ತದೆ. ಈ ಭೂತ ಪ್ರತ್ಯಕ್ಷ ಆಗೋ ಇಮೇಜಸ್ಸು ನಮಗೆ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟಲ್ಲಿ ಸಿಗುತ್ತದೆ, ಭೂತಗಳು ಮ್ಯಾಕ್ಬೆತ್ತಲ್ಲಿ ನಮಗೆ ಸಿಗುತ್ತದೆ. ಆಮೇಲೆ ಜೂಲಿಯಸ್ ಸೀಸರಲ್ಲಿ ನಮಗೆ ಇವನು ಬ್ರೂಟಸ್ಗೆ ಕೂಡ ಸೀಸರ್ನ ಭೂತ ಹಿಂಗೆ ಕಾಣಿಸೋದು. ಅಂದರೆ ಅವರು ಒಂದಂಥ ಬ್ಯಾಂಕೋನ್ ಭೂತ ನಮ್ಮ ಮ್ಯಾಕ್ಬೆತ್ತಲ್ಲಿ, ಅಂದರೆ ಬ್ಯಾಂಕೋನ್ ಕೊಲಿಸಿರ್ತಾನೆ ನಾವು ಕಾಣಿಸುತ್ತೆ. ಈ ರೀತಿಯ ಇಮೇಜನ್ನು ಇಟ್ಕೊಂಡು ಒಂದು ಸರ್ಕಾರ ಅಂತ ನಾಟಕವನ್ನು ಆ ಕಾಲಘಟ್ಟದಲ್ಲಿ ಅಂದ್ರೆ ಚಾರಿತ್ರಿಕ ಒಂದು ಒಳ್ಳೆ ಎಡಿಷನ್ ಆಗಿ ಬಂದಂಥ ಒಳ್ಳೆಯ ಒಂದು ಸೇರ್ಪಡೆ ಅಂತ ಬಂದಂಥ ಈ 3 ನಾಟಕ ಒಂದು ಶ್ರೇಷ್ಠ ನಾಟಕಗಳು. ಅವಾಗಿನ ಕಾಲ ಸಂದರ್ಭದಲ್ಲಿ ನಾವು ಇದನ್ನು ಒಂದು ರೀತಿಯಿಂದ ನಾಟಕ ರಂಗಕ್ಕೆ ತರೋದು ಆಗಲಿಲ್ಲ ಅನ್ನೋದು ಕೂಡ ಒಂದು ವಿಷಾದದ ಸಂಗತಿ. ಈ ಸಂಕಾನಟ್ಟಿ ಚಂದ್ರಿಯ
ಅಥವಾ ನಮ್ಮ ಇದರಲ್ಲೂ ಕೂಡ ಬೆಳಗಾವಿ ಟೈಪ್ ಭಾಷೆ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆನೇ ಈ ಸರ್ಕಾರದ ನಾಟಕದಲ್ಲಿ ಅಂತೂ ಸರ್ಕಾರ ಅಂದರೆ ಸರ್ಕಾರ ಪಾಲಿಟಿಕ್ಸ್ ಅದು ಪೂರ್ತಿ ಅದು ರಾಜಕೀಯ ಮಾತಾಡುವಂಥ ನಾಟಕನೇ. ಅದರಲ್ಲಿ ಕೂಡ ನಮ್ಮ ಬೆಳಗಾವಿದ ಭಾಷೆ ಕೂಡ ಭಾಳ ಶ್ರೇಷ್ಠ ರೀತಿ ಮಟ್ಟದಲ್ಲಿ ಅವರು ಬಳಕೆ ಮಾಡಿದ್ದಾರೆ. ಅವ್ರ ಭಾಷೆ ಮಾತ್ರ ಭಾಳ ಉತ್ಕೃಷ್ಟವಾದಂಥ ಲೆವೆಲ್ನಲ್ಲಿ ಇರ್ತಿತ್ತು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವು ಪ್ರಯೋಗಗೊಳ್ಳಬೇಕು. ಚರ್ಚೆಯ ದೃಷ್ಟಿಯಿಂದ ಮತ್ತು ಮಾದರಿಯ ದೃಷ್ಟಿಯಿಂದ ಆದರೂ ಈಗಿನ ನಾಟಕದ ಕಾನ್ಸೆಪ್ಟು ಕನ್ಸ್ಯೂಮ್ ಮಾಡೋದು ಸ್ವಲ್ಪ ಬೇರೆ ದಿಕ್ಕಿನ ಕಡೆಗೆ ಇದೆ. ಅದನ್ನು ಬೇರೆ ರೀತಿಯ ಚರ್ಚೆ ಮಾಡ್ಬೋದು. ಸೊ ಇಂಥ 3 ನಾಟಕಗಳನ್ನ ಒಟ್ಟಾರೆ ಅವರು ನನಗನ್ಸೋ ಮಟ್ಟಿಗೆ ಇದೇ ಒಂದು 1000 ಪುಟದ್ದು ಇರಬೇಕಾದ್ರೆ ಅವ್ರು ಮಿಕ್ಕದ ಕೊಟ್ಟರೆ 1000 ಮೇಲೆ ಅವ್ರದ್ದು ಬೇರೆ ಬೇರೆ ಅಂದರೆ ನಾಟಕದ ಒಂದು ಪ್ರತಿ ಅವರು ವಿಮರ್ಶಾ ಸಂಕಲನ, ಕಾದಂಬರಿ ಕಥೆಗಳ ಒಂದು ಸಂಕಲನ ಅಂದರೆ ದೊಡ್ಡ ಮಹಾ ಕೊಡುಗೆ ಆಗ್ತದೆ. ಮತ್ತು ಅವರ ಬಗ್ಗೆ ಚರ್ಚೆಯ ಯಾಕೋ ನಮ್ಮ ಇದರಲ್ಲಿ ಒಂದು ರೀತಿಯಿಂದ ಅಮ್ನೇಷಿಯಾ ವಿಸ್ಮೃತಿ ನಮ್ಮ ಇದಕ್ಕಿದೆ. ಕೆಲವೊಬ್ಬರು ತಜ್ಞರು ಮಾಡಿದ್ದಾರೆ, ಅದನ್ನು ಆಗಬೇಕೋ. ರಂಶಾಲೋಕ ಅವರು ದೊಡ್ಡ ಬರಹಗಾರರು, ಮತ್ತು ದೊಡ್ಡ ಬರಹಗಾರರು ಬರೀ ಶಬ್ದದಲ್ಲ, ಅವ್ರ ಕೃತಿಗಳೇ ಹೇಳ್ತವೆ. ಇಲ್ಲೇ ಎದುರುಗಡೆ ಇದೆ ಜ್ಞಾನೇಶ್ವರಿ ನಿಮ್ಮ ಎದುರಿಗೆ. ಮತ್ತು ಅವ್ರಿಗೆ 2 ನಾಟಕ, 2 ಕಾದಂಬರಿಗಳು ಎಲ್ಲ ಹಿನ್ನೆಲೆಯಲ್ಲಿ ಅವ್ರದ್ದು ಸಮಗ್ರ ಆಗಬೇಕು, ಚರ್ಚೆ ಆಗಬೇಕು ಮತ್ತು ನಮ್ಮ ಯುವ ಪೀಳಿಗೆ ಅದರ ಬಗ್ಗೆ ಮಾತಾಡಬೇಕು ಅಂತ ಆಶಿಸ್ತಾ ನನಗೆ ಕೊಟ್ಟ ಅವಕಾಶಕ್ಕಾಗಿ ನಾನು ಧನ್ಯತೆ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಪ್ರಕಾಶ್ ಗೌಡ್ ಅವರಿಗೆ ಧನ್ಯವಾದಗಳು. ಬಹುಶಃ ಗರುಡರು ಎಲ್ಲ ಆಯಾಮಗಳಿಂದ ರಂಶಾವರ ನಾಟಕಗಳ ಒಂದು ಅಧ್ಯಯನದ ಮತ್ತು ಪ್ರಯೋಗಶೀಲತೆಯ ಪುಟಗಳನ್ನು ನಮ್ಮ ಎದುರಿಗೆ ಅಂದಿಸಿದ್ದಾರೆ. ಅವರಿಗೆಲ್ಲರೂ ಧನ್ಯವಾದಗಳು. ಈ ಸಂಕಾನಟ್ಟಿ ಅಂತಂದರೆ ಅಥಣಿಯಿಂದ 4.5 ಕಿಲೋಮೀಟರ್ ಆಗುತ್ತೆ. ಸಂಕೋನಟ್ಟಿ ಅಂತ ಅಲ್ಲಿ ಅನೇಕ ಜನ ಜೈನರು ಇಡೀ ಭಾರತ ತುಂಬ ಸನ್ಯಾಸಿಗಳಾಗಿ ಆಗಿ ಹೋದಂಥ ಒಂದು ಊರು. ರಂಶಾ ಅವರ ಮನೆಯವರು ಕೂಡ ಅಥಣಿಯವರು. ಈಗ ನಮ್ಮೆಲ್ಲರ ಹಿರಿಯರಾದಂಥ ಸರು ಕನ್ನಡ ಜ್ಞಾನೇಶ್ವರಿಯ ಒಂದು 3 ಭೂಮಿಕೆಯ ಮತ್ತು ಒಳಗಡೆ ಒಂದೆರಡು ಇವುಗಳನ್ನು ಓದಿ ಜ್ಞಾನೇಶ್ವರಿ ಎಷ್ಟು ಎತ್ತರ ಮಟ್ಟದಲ್ಲಿ ಅದು ಅನುವಾದಗೊಂಡದ ಅನ್ನೋದನ್ನು ನಮ್ಮ ಎದುರಿಗೆ ಇಡ್ತಾ ಇದ್ದಾರೆ. ಸರು ಇದಕ್ಕೆ ಅದನ್ನು ಕೊಟ್ರಿ, ನಂದೇ ಕೊಟ್ರಿ. ಈ ಗ್ರಂಥ ಪ್ರತಿಯೊಬ್ಬರ ಮನೆಯಲ್ಲಿರಬೇಕಾದಂಥ ಗ್ರಂಥ ಇದು. ಭಗವದ್ಗೀತೆಯ ಮೇಲೆ ಬರೆದಂಥ ವಿವರವಾದ ವ್ಯಾಖ್ಯಾನ ಇದು. 18 ಅಧ್ಯಾಯದ 700 ಶ್ಲೋಕಗಳು ಮಾತ್ರ ಇದ್ದಂಥ ಭಗವದ್ಗೀತೆಯನ್ನು ಜ್ಞಾನೇಶ್ವರ ಮಹಾರಾಜರು 9,000 ಓವಿಗಳಲ್ಲಿ 9,032 ಓವಿಗಳಲ್ಲಿ ಎಲ್ಲಿ 700 ಶ್ಲೋಕಗಳು, ಎಲ್ಲಿ 9,000 ಶ್ಲೋಕಗಳು ಓವಿಗಳು. ಭಗವದ್ಗೀತೆಯ ಮೇಲೆ ವ್ಯಾಖ್ಯಾನಗಳನ್ನು ಬರೆಯದವರೇ ಈ ದೇಶದಲ್ಲಿ ಇಲ್ಲ. ಆದಿಶಂಕರರಿಂದ ಹಿಡಿದು ಇನ್ನೂವರೆಗೂ ಸಾವಿರಾರು ವ್ಯಾಖ್ಯಾನಗಳು ಭಗವದ್ಗೀತೆಯ ಮೇಲೆ ಬಂದಿವೆ. ಹಲವಾರು ವ್ಯಾಖ್ಯಾನಗಳು ನನ್ನ ಮನೆಯಲ್ಲೂ ಇವೆ. ಆದರೆ ಜ್ಞಾನವಂತರು, ನಾನಲ್ಲ, ಜ್ಞಾನವಂತರು ತಿಳಿದವರು ಹೇಳೋ ಹಾಗೆ ಇನ್ನುಳಿದ ವ್ಯಾಖ್ಯಾನಗಳು ಪಂಡಿತರಿಗಾಗಿ ಬರೆದಂಥ ವ್ಯಾಖ್ಯಾನಗಳಾದರೆ ಈ ಜ್ಞಾನೇಶ್ವರಿ ಪಂಡಿತರು ಪಾಮರರಿಗಾದ ಬರೆದಂಥ ವ್ಯಾಖ್ಯಾನ ಇದು. ಜ್ಞಾನೇಶ್ವರ ಮಹಾರಾಜರು
ಚಿಕ್ಕವರು 16-17 ವರ್ಷದವರಿದ್ದಾಗ ಇದನ್ನು ಬರೆಸಿದ್ದವ್ರು ಹೇಳಿ. ಅವರಿಗೆ ಭಗವದ್ಗೀತೆ ಎಲ್ಲರಿಗೂ ತಿಳಿಬೇಕು ಅನ್ನೋಂಥ ಕಳಕಳಿ ಎಷ್ಟರ ಮಟ್ಟಿಗಿತ್ತು ಅಂತಂದರೆ, ಭಗವದ್ಗೀತೆಯ ಒಂದು ಶ್ಲೋಕದ ಮೇಲೆ ಕೆಲವು ಕಡೆಂತೂ ಒಂದು 100 ಓವಿಗಳನ್ನು ಬರೆದಾರೆ. ಅದು ತಿಳಿಬೇಕು ಜನರಿಗೆ ಅಂತ. ಇಂಥ ಜ್ಞಾನೇಶ್ವರಿಗೆ ಇದು ನನ್ನ ಪಾರಾಯಣ ಗ್ರಂಥ. ಪಾರಾಯಣದ ನನ್ನ ಸ್ಟಡಿ ಟೇಬಲ್ ಮೇಲೆ ಇರ್ತದೆ. ಪಾರಾಯಣ ಅಧ್ಯಯನ ಎರಡರ ವ್ಯತ್ಯಾಸದ ಬಗ್ಗೆ ನಾನು ಹೋಗೋದಿಲ್ಲ. ಇದಕ್ಕೆ ನಮ್ಮ ಪಾಂಡಿತ್ಯವೇ ಮೂರ್ತಿವತ್ತಂಥ ಕೀರ್ತಿನಾಥರು ಬರೆದಂಥ ಮುನ್ನುಡಿ ಏನು, ಈ ಗ್ರಂಥದ ಸಾರವನ್ನೇ ಅವರು ಹಿಡಿದಿಟ್ಟಿದ್ದಾರೆ. ಅದರಲ್ಲಿ ಕೊನೆಯ ಪ್ಯಾರಾಗ್ರಾಫನ್ನು ಕಾಕಣಿಕೆಯವರು ಓದಿದರು. ಅದಕ್ಕಿಂತಲೂ ಮೊದಲಿನ 2 ಪ್ಯಾರಾಗ್ರಾಫ್ಗಳನ್ನು ನಾನು ಓದ್ತೀನಿ. ಇದನ್ನು ನಾನು ಮೊದಲ ಸಲ ಓದಿದಾಗ ನಾನು ಯಾರು ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಬಲ್ಲರೋ ಅವರಿವ್ರ ಮನೆಗೆ, ಹಿರಿಯರ ಮನೆಗೆ ಹೋದಾಗ, ನನಗೆ 82 ವರ್ಷ ಆಗಿದೆ, ಇದನ್ನು ತೊಗೊಂಡು ಹೋಗ್ತಿದ್ದೆ. ನಾನು ಹೋಗಿ ಈ ಮುನ್ನುಡಿಯಲ್ಲಿ ಕೆಲವು ಭಾಗಗಳನ್ನು ಓದಿ ಹೇಳ್ತೀನಿ ರೀ ನಿಮಗಂತ ಓದಿ ಹೇಳ್ತಿದ್ದೆ. ಜ್ಞಾನೇಶ್ವರನ ಈ ಅಪರೂಪದ ಕಾವ್ಯ ಇಷ್ಟು ಸುಸ್ಪಷ್ಟವಾಗಿ ಕನ್ನಡದಲ್ಲಿ ಇಲ್ಲಿಯವರೆಗೆ ಬಂದಿರಲಿಲ್ಲ. ಅದಕ್ಕೆ ಕಾರಣಗಳು ಅನೇಕ. ಜ್ಞಾನೇಶ್ವರನ ಭಾಷೆಯ ತೊಡಕು ಇವುಗಳಲ್ಲಿ ಮಹತ್ವದ ಕಾರಣ. ಜ್ಞಾನೇಶ್ವರನ ಈ ಗ್ರಂಥ ರಚನೆಯಾಗುತ್ತಿದ್ದ ಕಾಲದಲ್ಲಿ ಮರಾಠಿ ಭಾಷೆ ಇನ್ನೂ ಬೆಳೆಯುವ ಅವಸ್ಥೆಯಲ್ಲಿತ್ತು. ಮುಕುಂದರಾಜನ ವಿವೇಕ ಸಿಂಧು ಮತ್ತು ಚಕ್ರಧರನ ಲೀಳಾ ಚರಿತ್ರೆ ಇವುಗಳನ್ನು ಬಿಟ್ಟರೆ ಬೇರೆ ಮಹತ್ವದ ಗ್ರಂಥಗಳು ಮರಾಠಿಯಲ್ಲಿ ಇರಲೇ ಇಲ್ಲ. ಜ್ಞಾನೇಶ್ವರರು ತಮ್ಮ ಅಪಾರವಾದ ಪಾಂಡಿತ್ಯದಿಂದ ಈ ಭಾಷೆಗೆ ಸಂಸ್ಕಾರವನ್ನಿತ್ತ. ಸಂಸ್ಕೃತ ಮತ್ತು ಕನ್ನಡ ಕಾವ್ಯಗಳ ಅಧ್ಯಯನದಿಂದ ಈ ಭಾಷೆಗೆ ಅಭಿವ್ಯಕ್ತಿಯ ಸಾಮರ್ಥ್ಯವನ್ನು ತಂದುಕೊಟ್ಟರು. ಅವರ ತಂತ್ರಗಾರಿಕೆಯ ಸಂಪೂರ್ಣ ಪರಿಚಯ ಇನ್ನೂ ಪಂಡಿತರಿಗೆ ಆಗಿಲ್ಲ. ಅವನ ಅನೇಕ ಶಬ್ದಗಳ ಅರ್ಥ ತಿಳಿಯಬೇಕಾದರೆ ಕನ್ನಡ ಕಾವ್ಯ ಮತ್ತು ಶಾಸ್ತ್ರಗಳ ಮೊರೆ ಹೋಗಬೇಕಾಗುತ್ತದೆ. ಪರಿಣಾಮವೆಂದರೆ ಅನಕ್ಷರಸ್ಥರಿಗೆ ತಿಳಿಯಬೇಕೆಂದು ರಚಿಸಿದ ಈ ಕಾವ್ಯ ಪಂಡಿತರಿಗೇ ದುರ್ಬೋಧವಾಗುವಂತೆ ಬೆಳೆದು ಬಂದಿತು. ಜ್ಞಾನೇಶ್ವರ ಕನ್ನಡಕ್ಕೆ ಅಪರಿಚಿತನೇನೂ ಅಲ್ಲ. ಅವನ ಭಾಷೆಗೂ ಕನ್ನಡಕ್ಕೂ ಇರುವ ಸಂಬಂಧದ ಬಗ್ಗೆ ಕಳೆದ ಶತಮಾನದ ಪ್ರಾರಂಭದಿಂದ ಜಿಜ್ಞಾಸೆ ನಡೆದಿದೆ. ಈ ಪಂಡಿತರಲ್ಲಿ ಪ್ರಾರಂಭದ ಪ್ರಮುಖರೆಂದರೆ ಶ್ರೀರಂಗರು, ಶಂಭಾ ಜೋಶಿ, ಬೇಂದ್ರೆಯವರು. ಶ್ರೀರಂಗ ಮತ್ತು ಶಂಭಾ ಅವರಿಗೆ ಜ್ಞಾನೇಶ್ವರನ ಭಾಷೆಯ ಬಗ್ಗೆ ಆಸಕ್ತಿ ಇದ್ದರೆ, ಬೇಂದ್ರೆಯವರಿಗೆ ಅವನ ಕಾವ್ಯದ ಬಗ್ಗೆ. ಈ ಆರಂಭದ ಕಾರ್ಯಭಾರವನ್ನು ಎತ್ತಿಕೊಂಡವರು ಈ ಅನುವಾದ ಗ್ರಂಥವನ್ನು ರಚಿಸಿರುವ ರಂಶಾ ಲೋಕಾಪುರ ಅವರು. ಅವರು ಈಗಾಗಲೇ ಕನ್ನಡದಲ್ಲಿಯೇ ಅಪರೂಪವಾಗಿರುವ ಹಳೆಗನ್ನಡ ಮತ್ತು ಮರಾಠಿ ಎಂಬ ಅತ್ಯಂತ ಮೌಲಿಕವಾದ ಸಂಶೋಧನಾ ಗ್ರಂಥವನ್ನು ಬರೆದವರು. ಈ ಗ್ರಂಥಕ್ಕೆ ಅವರು ತೆಗೆದುಕೊಂಡ ಉದಾಹರಣೆಗಳೆಲ್ಲವೂ ಜ್ಞಾನೇಶ್ವರ ಗ್ರಂಥದಿಂದಲೇ. ಜ್ಞಾನೇಶ್ವರನಿಗೆ ಪಂಪ, ರನ್ನ, ನಾಗಚಂದ್ರ ಮೊದಲಾದ ಚಂಪೂ ಕವಿಗಳು, ಕೇಶರಾಜನ ಶಬ್ದಮಣಿ ದರ್ಪಣ ಮತ್ತು ಅನೇಕ ವಚನಕಾರರು ಇವರ ನಿಕಟವಾದ ಪರಿಚಯವಿತ್ತೆಂಬುದು ಸ್ಪಷ್ಟವಾಗುತ್ತದೆ. ಕನ್ನಡ, ಮರಾಠಿ ಇವುಗಳ ಸಂಬಂಧ ಅನೇಕ ದೃಷ್ಟಿಗಳಿಂದ ಗಮನಾರ್ಹವಾದದ್ದು. ಮರಾಠಿ ಪ್ರಾಕೃತ ಭಾಷೆಗಳಲ್ಲಿ ಒಂದಾಗಿದ್ದರೂ ಅದರ ಒಳಗಿನ ತುಡಿತ ಮತ್ತು ವ್ಯಾಕರಣದ ಧೋರಣೆಗಳೆಲ್ಲ
ಕನ್ನಡದವೇ ಆಗಿರುವುದು ಈ ಗ್ರಂಥದಿಂದ ಗೊತ್ತಾಗುತ್ತದೆ. ಮರಾಠಿ ಭಾಷೆಯ ಬೆಳವಣಿಗೆಗೆ ಕನ್ನಡ ಭಾಷೆಯ ಇತಿಹಾಸದ ಒಂದು ಪ್ರಮುಖ ಅಂಗವಾಗಿದೆ. ಈ ಎರಡು ಭಾಷೆಗಳು ಈಗ ವಿಭಕ್ತವಾಗಿದ್ದರೂ ಅವಿಭಕ್ತವಾದ ಅಂಗವೊಂದು ಇವೆರಡೂ ಭಾಷೆಗಳನ್ನು ಇಂದಿಗೂ ಪ್ರೇರೇಪಿಸುತ್ತದೆ. ಲೋಕಾಪುರರ ಗ್ರಂಥ ಈ ಎಲ್ಲ ರಹಸ್ಯಗಳನ್ನು ನಿರ್ವಿವಾದವಾಗಿ ಬಯಲಿಗೆಳೆಯುತ್ತದೆ. ಈಗ ಲೋಕಾಪುರರು ಜ್ಞಾನೇಶ್ವರಿಯನ್ನು ಕನ್ನಡಕ್ಕೆ ತಂದಿದ್ದಾರೆ. ಒಂದು ದೃಷ್ಟಿಯಿಂದ ಇದು ಅನುವಾದದ ಅನುವಾದವಾಗಿದೆ. ಲೋಕಾಪುರರ ಅನುವಾದವಷ್ಟೇ ಅಲ್ಲ, ಜ್ಞಾನೇಶ್ವರಿಯ ಅರ್ಥ ವಿವರಣೆಯೂ ಹೌದು. ಮೂಲ ಕಾವ್ಯದಲ್ಲಿಯೇ ಇರಬಹುದಾದ ಸಂದಿಗ್ಧತೆಯನ್ನು ಇಲ್ಲಿ ತಿಳಿಯಾಗಿಸಿದ್ದಾರೆ. ಇದಕ್ಕಿಂತ ಮೊದಲು ಜ್ಞಾನೇಶ್ವರನ ಉಪಮಾನಗಳ ಬಗ್ಗೆ ಕೂಡ ಅವರು ಮರಾಠಿಯಲ್ಲಿ ಒಂದು ಪುಸ್ತಕವನ್ನು ಬರೆದಿದ್ದರು. ಕೆಲವು ಶಬ್ದಗಳ ಅರ್ಥವನ್ನು ಕನ್ನಡ ಕಾವ್ಯಗಳ ಸಹಾಯದಿಂದಲೇ ಕಂಡುಹಿಡಿದಿದ್ದರು. ಧವಳ, ಪೊನ್ನರೆ ಇಂಥ ಶಬ್ದಗಳ ನಿರ್ವಚನವನ್ನು ಇಲ್ಲಿ ಉದಾಹರಣೆಗೆಂದು ಕೊಡಬಹುದು. ಕೆಲವು ಉಪಮಾನಗಳ ಸಂದರ್ಭವನ್ನು ವಚನಗಳಲ್ಲಿಯೂ ಹುಡುಕಿ ತೆಗೆದರು. ಅದೇ ಪದ್ಧತಿಯನ್ನು ಈ ಭಾಷಾಂತರದಲ್ಲಿಯೂ ಅವರು ಅನುಸರಿಸಿದ್ದಾರೆ. ಮೂಲ ಪದ್ಯಗಳಲ್ಲಿ ಅಡಗಿಕೊಂಡಿರುವುದನ್ನು ತಮ್ಮ ಗದ್ಯದ ತಿಳಿಬೆಳಕಿನಲ್ಲಿ ಪ್ರದರ್ಶಿಸಿದ್ದಾರೆ. ಲೋಕಾಪುರರಿಗೆ ಕನ್ನಡ ಮತ್ತು ಮರಾಠಿ ಭಾಷೆಗಳ ಎರಡೂ ಮಾತೃಭಾಷೆಗಳೇ ಆಗಿದ್ದುದರಿಂದ ಈ ಎರಡೂ ಭಾಷೆಗಳ ಸಾಹಿತ್ಯದ ಗಾಢ ಪರಿಚಯ ಅವರಿಗಿದ್ದುದರಿಂದ ಈ ಭಾಷಾಂತರ ಕಾರ್ಯ ಮಹತ್ವದ್ದು. ಲೋಕಾಪುರ ಹಾಗೂ ಜ್ಞಾನೇಶ್ವರಿಯ ನಂಟು ಕೇವಲ ಪಾಂಡಿತ್ಯದ ನಂಟಲ್ಲ, ಅದು ಅವರ ಅಂತಃಕರಣದ ನಂಟು. ಜ್ಞಾನೇಶ್ವರನ ಕಾವ್ಯ ಅವರಿಗೆ ಸ್ವಂತವೂ ಹೌದು, ಇತರವೂ ಹೌದು. ಅಂತಲೇ ಅವರ ಭಾಷಾಂತರ ಅನೇಕ ದೃಷ್ಟಿಗಳಿಂದ ಮಹತ್ವದ್ದಾಗಿದೆ, ಅಧಿಕೃತವಾಗಿದೆ. ಇನ್ನು ಇದರಲ್ಲಿ ಅಲ್ಲಿ ಇಲ್ಲಿ ಹಲವಾರು ಉದ್ಧೃತವಾಗಿ ಹೇಳಬೇಕಾಗಿತ್ತು, ನನಗೆ ಸಮಯ ಸಾಕಷ್ಟಾಗಿದೆ. ಆದರೆ ಈ ಗ್ರಂಥಕ್ಕೆ ಜ್ಞಾನೇಶ್ವರಿ ಅಂತ ಬರೆದು ಕನ್ನಡ ಅನುವಾದ ಅಂತ ಬರೆದಿಲ್ಲ, ಕನ್ನಡ ಜ್ಞಾನೇಶ್ವರಿ ಅಂತ ಬರೆದಾರೆ. ಜ್ಞಾನೇಶ್ವರಿ ಕನ್ನಡ ಅನುವಾದ ಅಂತ ಬರೆಯುವುದಕ್ಕೂ ಕನ್ನಡ ಜ್ಞಾನೇಶ್ವರಿ ಅಂತ ಬರೆಯುವುದಕ್ಕೂ ಬಹಳ ವ್ಯತ್ಯಾಸ. ಇದು ನನ್ನ ಪಾರಾಯಣ ಗ್ರಂಥವಾಗಿರೋದ್ರಿಂದ, ನನಗೆ ಬಹಳ ಆತ್ಮೀಯವಾಗಿರೋದ್ರಿಂದ, ಇದರಲ್ಲಿ ನನ್ನನ್ನೇ ನಾನು ಹುಡುಕ್ತಾ ಇರೋದರಿಂದ ಈ ಕನ್ನಡ ಜ್ಞಾನೇಶ್ವರಿಯನ್ನು ಓದಿದಾಗ ನನಗೆ ಈ ಜ್ಞಾನೇಶ್ವರಿಯನ್ನು ಲೋಕಾಪುರರು ತಾವೇ ಬರೆದೇನೋ ಕನ್ನಡ ಭಾಷೆಯಲ್ಲಿ ಆ ಮಟ್ಟಿಗೆ ಇದು ಅವರ ಅಂತಃಕರಣದಲ್ಲಿ ಇಳಿದು ಅವರ ಅಂತಃಕರಣದಿಂದ ಹೊರಹೊಮ್ಮಿದಂಥ ಗ್ರಂಥ ಇದು, ಕೇವಲ ಅನುವಾದ ಅಲ್ಲ. ನಮಸ್ಕಾರ. ಕಲ್ಲೂರು ಸರ್ಗೆ ಧನ್ಯವಾದಗಳು. ಬಹುಶಃ ನಾನು ಒಂದು ಮಾತು ಹೇಳಬೇಕು. ಒಂದು ವರ್ಷ 2 ವರ್ಷ ಕೆಳಗಡೆ ಪ್ರಾಥಮಿಕವರು ನಿಮ್ಮ ಹತ್ರ ಜ್ಞಾನೇಶ್ವರಿ ಅದಂತ ನನಗೆ ಗೊತ್ತು. ಆದರೆ ಈಗಿಂದೀಗ ಸಮಾಜ ಪುಸ್ತಕಾಲಯಕ್ಕೆ ಹೋಗಿ BN ಲಾಳಿಗೆ ಅಂದರೆ ನಮ್ಮ ಹೈಕೋರ್ಟ್ ಜಡ್ಜ್ ಇದ್ರು, ಕ್ಯಾನ್ಸರ್ ಆಗಿ ತಿಳ್ಕೊಂಡು ಹೋಗುವಂಥ 15 ವರ್ಷ ಕೆಳಗಡೆ ಸೌದತ್ತಿಯವರಿಗೆ, ಅವರು ಜ್ಞಾನೇಶ್ವರಿ ಸಂಪೂರ್ಣವನ್ನು ದಿನನಿತ್ಯ ಓದ್ತಿದ್ರು. ನಾವು ಓದೋದು ಕೂಡ ನೋಡಿದ್ದೆ. ಯಾಕಂದ್ರೆ ನಮ್ಮ ತಂದೆನೂ ನ್ಯಾಯಾಂಗ ಇಲಾಖೆಯಲ್ಲಿದ್ದರು. ರೋಣದಲ್ಲಿ ಅವ್ರು ಜಡ್ಜ್ ಆಗಿದ್ರು. ನಮ್ಮ ತಂದೆ ಅವ್ರ ಕೈಯಲ್ಲಿ ಕ್ಲಾಸ್ ಇದ್ದರು. ಅವರು ಈ ಸಮಾಜ ಪುಸ್ತಕಾಲಯದಲ್ಲಿ ಅದರ ಅನುವಾದ ಇದೆ, ತೊಗೊಂಡ್ಬರ್ರಿ ಅಂತ ಅವರು ತಂದ ತಕ್ಷಣ ನಾನು ಇಮಿಡಿಯೇಟ್ ರಿಕ್ಷಾ ಮಾಡಿಕೊಂಡು ಸಮಾಜ ಪುಸ್ತಕಾಲಯಕ್ಕೆ ಹೋದೆ. ಬಟ್ ಅಲ್ಲಿ ಸಿಗಲಿಲ್ಲ. ಅವರು ಹುಡುಕಿರ್ತೀನಿ ಅಂತ ಹೇಳಿದರು. ಅವರ ಟೇಬಲ್ ಮೇಲೆ 3-4 ಜ್ಞಾನೇಶ್ವರಿ ಅವರು ನಿತ್ಯ ಅಧ್ಯಯನ ಮಾಡುವಂಥ ಒಬ್ಬ ಸಾತ್ವಿಕ ಜೀವ. ಅದು ಕಣ್ಣಲ್ಲಿ ನೀರು ಹಾಕ್ತಿರ್ತಾರೆ, ಯಾರ್ಯಾರಿಗೋ ಫೋನ್ ಮಾಡ್ತಾರೆ, ಇದನ್ನು ಓದ್ರಿ ಅಂತ ಹೇಳ್ತಿರ್ತಾರೆ. ಬಹುಶಃ ನಾನು ನೋಡಿದ ಅಧ್ಯಯನಶೀಲ ಮನಸ್ಸುಗಳಲ್ಲಿ ಶಂಭಾ ಅವ್ರ ಮನೆಯಲ್ಲಿ, ನಾನು ಶಂಭಾ ಅವರ ಕಡೆ ಹೋಗ್ತಾ ಇದ್ದಾಗ ಭಗವದ್ಗೀತೆಯನ್ನು ಅವರು ಟೀಕೆ ಮಾಡ್ತಿದ್ರು. ಭಗವದ್ಗೀತೆ ಕೆಲವು ವಿಷಯಗಳನ್ನು ಟೀಕೆ ಮಾಡ್ತಿದ್ರು, ಅಥವಾ ಚೇಷ್ಟೆಯ ಕೆಲವು ವಾಕ್ಯಗಳನ್ನು ಕೂಡ ಮಾತಾಡ್ತಿದ್ರು. ಆದರೆ ಅದರ ಹಿಂದೆ ಅವರ ಅಧ್ಯಯನದ ಸಾಹಸ ಎಷ್ಟಿತ್ತು ಅಂದರೆ
ಅವರ ಮನೆಯಲ್ಲಿ 96 ಭಗವದ್ಗೀತೆಗಳಿತ್ತು. ನಾನು ಜೋಡಿಸಿಟ್ಟವನು, ನಾನು ಕೂಡ ಜೋಡಿಸಿಟ್ಟವನು ಅವನ್ನ. ಭಗವದ್ಗೀತೆಗಳು, ಭಾಷ್ಯಗಳು 96 ಅವುಗಳನ್ನು ಓದಿದ್ದು, ಅವುಗಳಲ್ಲಿ ಪುಟಗಳಲ್ಲಿ ಮಾರ್ಕ್ ಮಾಡಿದ್ದು, ಅವುಗಳ ಬಗ್ಗೆ ಬರೆದದ್ದು. ಅಂದರೆ ಅಧ್ಯಯನದ ಹಿಂದಿರುವಂಥ ಒಂದು ಅಂತಃಕರಣ, ಶ್ರದ್ಧೆ ನಾವು ತರೂರವ್ರಿಗೆ ನಮ್ಮ ಎದುರಿಗೇ ನೋಡ್ತಾ ಇದ್ದೀವಿ. ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಇವತ್ತಿನ ಈ ದಿನ ನಿಜವಾಗಿಯೂ ಬಹಳ ಸಂತೋಷದ ಸಂಗತಿ. ನಾನು ಮೊದಲಿಗೆ ಹೇಳಿದ ಹಾಗೆ ಶಶಿಧರ್ ನರೇಂದ್ರ ನನಗೆ ನೆನಪು ಮಾಡಿಕೊಟ್ಟದ್ದು ನಾನು ಎಲ್ಲೋದ್ರೂ ಈಗ ಅದನ್ನು ಹೇಳ್ತಾ ಇರ್ತೇನೆ. ಅಂದರೆ ಇವತ್ತು ರಂಶಾ ಅವ್ರ ಮಕ್ಕಳು, ಮೊಮ್ಮಕ್ಕಳು ಒಳ್ಳೊಳ್ಳೆ ಪೋಸ್ಟ್ನಲ್ಲಿದ್ದಾರೆ. ಸ್ವಲ್ಪ ಅವರೆಲ್ಲರೂ ಮನಸ್ಸು ಮಾಡಬೇಕು, ಎಲ್ಲ ಗ್ರಂಥಗಳನ್ನು ತಂದು ಕೊಡಬೇಕು ಅಥವಾ ತರುವಂಥ ಪ್ರಯತ್ನ ಮಾಡಬೇಕು. ಯಾಕಂದರೆ ಇವತ್ತಿನ ದಿವಸ ಗ್ರಂಥಗಳ ಪ್ರಕಟಣೆ ಕೂಡ ಅಷ್ಟೇ ಕಷ್ಟ ಸಾಧ್ಯವಾದ್ದು. ಯಾಕಂದ್ರೆ ಸಮೀರ್ ಗೊತ್ತು, ಯಾಕಂದ್ರೆ ನಾವು ಸಮೀರ್ ಕಡೆ ತೊಗೊಂಡು ಹೋದ್ರೆ 200-300 ರೂಪಾಯಿ ಕೊಟ್ಟು ಕೊಂಡೋಗಿ ಓದಿಬಿಡ್ತೀವಿ. ಅದು ಭಾಳ ಸುಲಭ ಅಂತೀವಿ. ನಾವು ಮನೆಯೊಳಗೆ ಇವತ್ತು ಎಷ್ಟು ಗಳಿಸಿ ಹೋಯ್ತಾನೋ ಅಥವಾ ಏನು ಮನೆ ಹೆಂಗೆ ನಡೆಸ್ತಾರೋ ಅದು. ಅಂದರೆ ಪ್ರಕಾಶಕನ ಒಂದು ಅರ್ಥ ಪ್ರಪಂಚ ಕೂಡ ವಿಚಾರ ಮಾಡೋತಿದೆ. ಒಂದು ಗ್ರಂಥ ಪ್ರಕಟಣೆ ಆಗಲಿ, ಮುದ್ರಣ ಆಗಲಿ, ಮಾರಾಟ ಆಗಲಿ ಇವತ್ತು ಅಷ್ಟು ಸುಲಭ ಇಲ್ಲ. ಈ ಬುಕ್ ಓದುವುದಂದ್ರು ಈ ಬುಕ್ ಓದ್ತಾನೇ ಇಲ್ಲ ಜನ, ಸುಳ್ಳೋದು. ಇವತ್ತಿಂದ ನಾವು ಹಣದ ಹಿಂದೆ ಬಿದ್ದಿದೆ ಹೊರತು ಮತ್ತಾವುದ್ರ ಹಿಂದೆನೂ ಬಿದ್ದಿಲ್ಲ. ನಾವು ಇದನ್ನು ಭಾಳ ಪ್ರಾಮಾಣಿಕವಾಗಿ ಹೇಳ್ಕೋಬೇಕು. ನಾವು ಅಧ್ಯಯನ ಅನ್ನೋದೇ ನಮ್ಮದು ಕಡಿಮೆ ಆದಂಥ ಒಂದು ದಿನಗಳಲ್ಲಿ ಈಗ ನಾಟಕದ ಬಗ್ಗೆ ಯಾವ ರೀತಿ ಅದನ್ನು ಒಂದು ಸರ್ಕಾರ ನಾಟಕವನ್ನು ತಯಾರು ಮಾಡಿ ಇಟ್ಕೊಂಡಾರ. ನನ್ನ ಕಡೆ ಅವ್ರು ಆಗಿನ ದಿವಸದಲ್ಲಿ 10,000 ರೂಪಾಯಿ ಬಹುಶಃ ನಾಟಕ ಆಗ್ತಿತ್ತು ಏನೋ ಗೊತ್ತಿಲ್ಲ ನನಗೆ. ಆದ್ರೆ ನನ್ನ ಕಡೆ ಆಗುವುದಿಲ್ಲ, ಸಾಧ್ಯ ಆಗಲಿಲ್ಲರಿ ಅಂತ ಹೇಳೋಂಥ ಒಂದು ಪ್ರಾಮಾಣಿಕ ಮನಸ್ಸುಗಳು ಒಬ್ಬ ರಂಗಕರ್ಮಿಯಲ್ಲಿ, ಪ್ರಾಮಾಣಿಕ ರಂಗಕರ್ಮಿಯಲ್ಲಿ ಮಾತ್ರ ಹೇಳಿಕ್ಕೆ ಸಾಧ್ಯವಿಲ್ಲ. ಅಂತ ಒಂದು ನಾಟಕ ಪ್ರಪಂಚದಲ್ಲಿರೋರೇ ಹೇಗೆ ಮಾತನಾಡ್ಬೋದು ಅನ್ನೋದು, ಅಥವಾ ಇವತ್ತು ಅಧ್ಯಯನದ್ದು ಅಂತ ಒಂದು ಎಲ್ಲವನ್ನ ನಮಗೆ ಬದಗಿಸಿಕೊಟ್ಟಂಥ ಈ ರಂಶಾ ಅವರ ಜನ್ಮ ದಿನಾಚರಣೆ ನಿಜಕ್ಕೂ ನಾವು ಭಾಳ ಸಂತೋಷದಿಂದ ಆಚರಿಸ್ತೀವಿ ಅಂತ ತಿಳ್ಕೊಂಡು ಇದರ ಎಲ್ಲ ಏರ್ಪಾಡು ಮಾಡಿದಂಥ ಸಮೀರ್ಗೆ ನಮ್ಮೆಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳು. ಯಾರಾದರೂ ಏನಾದರೂ ಕೇಳೋದಿದ್ರೆ